ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆಲ್ಲಿ? ಆಂಧ್ರ ಕರ್ನಾಟಕ ಎರಡಕ್ಕೂ ಒಂದು ಹೋಲುವಂತ ಇದಿದ್ರೆ ಅದು ಸ್ವಾತಿ ನಕ್ಷತ್ರ. ಸೊ ಸ್ವಾತಿ ನಕ್ಷತ್ರ ನಿಮ್ಮ ಬ್ರ್ಯಾಂಡ್ ನೇಮ್ ಮಾಡ್ಕೊಬಿಟ್ಟಿದ್ರ ನೀವು? ನನಗೆ ಈ ಒಂದು ಹೋಟ್ಲು ಮಾಡೋದ್ರಿಂದ ಆರ್ಥಿಕವಾಗಿ ಅಂತ ಹಣ ಬಂದಿಲ್ಲ, ಆದರೆ ಮತ್ತೆ ಹೋಟ್ಲುಗಳನ್ನ ಮಾಡಬಹುದು ಅನ್ನೋ ಒಂದು ಧೈರ್ಯ ನನ್ನಲ್ಲಿ ಬಂತು. ಈ ಹೋಟೆಲ್ ಮಾಲೀಕರುಗಳಿಗೆ ಫುಡ್ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆಲ್ಲ ಹೇಳ್ತೀರಾ? ಊಟ ಮಾಡಿ ಕೈ ತೊಳೆದು ಬಿಲ್ ಕೊಟ್ಟು ಬಂದಮೇಲೆ ಹಾಂ ಚೆನ್ನಾಗಿದೆ ಅಂದರೆ ಆವತ್ತು ನಮ್ಮಲ್ಲಿ ಕ್ವಾಲಿಟಿ ಇದೆ ಅನ್ನೋ ಲೆಕ್ಕ. ಈ ಅಟೈಡ್ ಹೆಸರು ಯಾಕೆ ಇಟ್ರಿ? ಅಟೈಡ್ ಅಂದ್ರೆ ಅತಿಥಿ ದೇವೋ ಭವ ಅನ್ನೋದು ನಾವು ಸ್ಯಾನ್ಸ್ಕ್ರಿಟಿಂದ ಡಿರೈವ್ ಮಾಡಿ ಅಟೈಡ್ ಕೊಟ್ಟಿದ್ದೀವಿ. ಬೇರೆ ಕಂಟ್ರೀಸಲ್ಲಿ ಎಲ್ಲಿ ಪ್ರಾಜೆಕ್ಟ್ಗಳಿದೆ ನಿಮ್ಮದು ಹೋಟೆಲ್ಸು? ದುಬೈನಲ್ಲಿ ಹೋಗಿ ನೋಡಿದ್ವಿ. ಅದಂದರೆ ರೆಸ್ಟೋರೆಂಟು ಅಷ್ಟೊಂದು ಫೀಸಿಬಿಲಿಟಿ ನಮ್ಗೆ ಅನಿಸಿಲ್ಲ. ವ್ಯಾಪಾರ ಬೇರೆ, ವ್ಯವಹಾರ ಬೇರೆ. ಹೌದು. ಹಸಿದವನ್ ಬಂದಾಗ ಊಟ ಹಾಕೋದೇ ಒಂದು ದೊಡ್ಡ ಪುಣ್ಯ ಅಂತಾರೆ, ಅನ್ನ ಹಾಕೋದು. ಹೌದು. ಸೊ ಅದು ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ? ಅವ್ರನ್ನ ಉಳಿಸ್ಕೊಳ್ಳೋಕೆ, ಅವರನ್ನು ಮೇಂಟೈನ್ ಮಾಡೋಕ್ಕೆ ನಾವು ಸಬಲರು, ಅಷ್ಟು ಪ್ರಬುದ್ಧವಾಗಿ, ಅಷ್ಟು ಬಲವಂತವಾಗಿ ನಮ್ಮ ಸಂಸ್ಥೆ ನಡೀತದೆ. ಈಗ ಕೆಲವೊಂದು ಕ್ಲೌಡ್ ಕಿಚನ್ದು ಹೈಜೆನಿಕ್ ಇರುತ್ತೆ, ಕೆಲವೊಂದು ಕಡೆ ತುಂಬಾ ಗಲೀಜಾಗಿರುತ್ತೆ. ಅಳವಡಿಸ್ಕೊಳ್ಳೋದು ಮತ್ತೆ ಪರಿಶೀಲನೆ, ಈ ಎರಡು ವ್ಯವಸ್ಥೆ ಬದಲಾಗಿದೆ. ಅಲ್ಲಿ ತನಕ ಇದು ಪೂರ್ತಿ ಸರಿ ಹೋಗುತ್ತೆ. ಅಧ್ಯಕ್ಷರಾಗಿರೋ ತನಕನು ಏನೆಲ್ಲ ಬದಲಾವಣೆಗಳು ತರಬೇಕು ಅಂತ ಇದ್ದೀರಾ? ನಮ್ಮ ಅನುಭವದಿಂದ ಯಾರಿಗಾದ್ರು 4 ದಿನ ಸಹಾಯ ಆದ್ರಾಗ್ಲಿ. ಪ್ರತಿಯ ಗುಳಲು ತನ್ನ ಮುಗುಳು ನಗುವನು, ಲಾಲಿಸಿ ಉಣಿಸುವನು. ನಮಸ್ಕಾರ ಸೆಟ್ರೆ. ನಮಸ್ಕಾರ. ಏನ್ ಸಮಾಚಾರ? ನೀವು ಹೇಳಿದ್ರೆ ನಾವು ಕೇಳುವ ಸಮಾಚಾರ ಎಲ್ಲದೂ ಎಲ್ಲ ದಿವಸ ಇರುತ್ತೆ. ಹೇಳಿ, ಹೇಗಿದ್ದೀರಾ? ಇವತ್ತಿನ ದಿವಸ ಸಮಾಚಾರಕ್ಕೆ ಅಂದ್ರೆ ನೀವು ಈ ಎಲ್ಲ ಸುದ್ದಿ ಮಾಧ್ಯಮದವರು ಗಂಟೆಗೂ ಸಮಾಚಾರ ಕೊಡ್ತಾರೆ. ಅದು ಬ್ರೇಕಿಂಗ್ ನ್ಯೂಸ್. ಸೊ ಸೆಟ್ರೆ, ನೀವು ಮೂಲತಃ ಮಂಗಳೂರಲ್ಲಿ ಯಾವ ಭಾಗದವರು? ಮಂಗಳೂರಲ್ಲಿ ಆ್ಯಕ್ಚುಲಿ ಎಲ್ಲರೂ ಊರು ಅಂದರೆ ಮಂಗಳೂರು ಅಂತಾರೆ, ಇಲ್ಲ ಉಡುಪಿ ಅಂತಾರೆ. ಹೌದು. 2 ಥರ ಇದೆ. ಹೋಟ್ಲವರು ಅಂದರೆ ಉಡುಪಿಯವರು ಅಂತ ಬಿಡ್ತಾರೆ. ಹೌದು. ಈ ಯಾಕಂದರೆ ಮುಂಚೆ ಏನಾಗಿತ್ತು, ನಮ್ದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇತ್ತು. ಅದನ್ನು ಆಮೇಲೆ ಮಂಗಳೂರು ಜಿಲ್ಲೆ, ಉಡುಪಿ ಜಿಲ್ಲೆ ಅಂತ ಮಾಡಿದರು. ಆಮೇಲೆ ಉತ್ತರ ಕನ್ನಡ ಇದೆ, ಆದರೆ ಅದು ಸಡನ್ ಅಂತ ಕೆಲವರಿಗೆ ಏನು ಕೇಳಿದ್ರೆ ಇವರೆಲ್ಲ ಘಟ್ಟದ ಕೆಳಗಿನವರು, ಉತ್ತರ ಕರ್ನಾಟಕದವರು ಅನ್ನೋ ಭಾವನೆ ಇದೆ. ಅದಲ್ಲ, ಆ್ಯಕ್ಚುಲಿ ಅಲ್ಲಿ 3 ವಿಚಾರ ಇದೆ. ಒಂದು ಈ ಕಡೆ ಮಂಗಳೂರು, ಆ ಕಡೆ ಉಡುಪಿ, ಆ ಕಡೆ ಉತ್ತರ ಕನ್ನಡ ಅಂತಿದ್ರೆ ನಾನು ಮೂಲತಃ ಉಡುಪಿ ಜಿಲ್ಲೆಯವರು. ಓಕೆ. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಲ್ಲಿ ಹಾಲಾಡಿ ಅಂತ ಗ್ರಾಮ ಇದೆ. ಅದು ಆ ಗ್ರಾಮದಿಂದ ಹೊಯ್ಯಾರು ಅಂತ ಒಂದು ಸಣ್ಣ ಹಳ್ಳಿಯಿಂದ ಬಂದವನು. ಆದ್ರೆ ನಮ್ಮ ಊರಿಗೆ ಹೊಯ್ಯಾರು ಒಂದು ಹೆಸರಿದೆ. ಯಾತಕ್ಕೆ ಕೇಳಿದ್ರೆ, ಹೊಯ್ಯಾರು ಪಟೇಲ್ ಹಿರಣ್ ಶೆಟ್ಟಿ ಅಂತಿದ್ರು. ಅವರು ನೀವು ಹೇಳ್ದಂಗೆ ನಮ್ಮೂರಿಂದ ಮಂಗಳೂರು ತನಕ ಎಲ್ರಿಗೂ ಗೊತ್ತು. ಹೊಯ್ಯಾರು ಅಂದ್ರೆ ತದನಂತರ ಏನಾಯ್ತು ಅಂತ ಕೇಳಿದ್ರೆ, ಹಾಲಾಡಿ ಶ್ರೀನಿವಾಸ್ ಶೆಟ್ರು ಅವ್ರೇನ್ ಮಾಡಿದ್ರು, ಈ ರಾಜಕೀಯದಲ್ಲಿ ಬಹಳ ಹೆಸರು ಮಾಡಿದ್ರು. ಇವನ್ ಹಿರಣ್ ಶೆಟ್ಟಿ ಅವ್ರ ತಂದೆ ಕೂಡ ಹೆಸರು ಮಾಡಿದ್ರು. ಹಿರಣ್ ಶೆಟ್ಟಿ ಅವರ ಮಗ ಪ್ರತಾಪ್ ಚಂದ್ರ ಶೆಟ್ಟಿ ಅವರು MLA ಆಗಿ MLC ಆಗಿದ್ರು. ಅಂದರೆ ಒಂದೇ ಗ್ರಾಮದ 2 ಹಳ್ಳಿಯ 2 ಪ್ರತಿನಿಧಿಗಳು ಬಹಳ ವರ್ಷ, ಸುಮಾರು ಒಂದು 20-40 ವರ್ಷ. ಸೊ ಬೇಸಿಕಲಿ ರಾಜಕೀಯವಾಗಿ ತುಂಬ ಗುರುತಿಸ್ಕೊಂಡಿದ್ರು, ಜನರ ಜೊತೆಗೆ. ಅದು ಕೆಲವರು ರಾಜ್ಯದಲ್ಲಿದ್ದರೆ ಅವರು ಏನಾಯಿತು ಅಂದರೆ ಒಂದೇ ಕಡೆ ಇದ್ದರೂ ಕೂಡ ರಾಜ್ಯದಲ್ಲಿ ಎಲ್ಲ ಕಡೆ ಒಂದು ಏನಂದರೆ ಇಬ್ಬರು ಪ್ರಾಯಶಃ ಸ್ವಲ್ಪ ಪ್ರಾಮಾಣಿಕ ರಾಜಕಾರಣಿಗಳಿದ್ದಂತ ಕಾಣುತ್ತೆ. ಹಾಗಾಗಿ ಅವರು ರಾಜ್ಯಾದ್ಯಂತ ಇಂಥ ಊರು ಅಂತ ಗೊತ್ತಾಗ್ತಿತ್ತು. ಹಾಗಾಗಿ ಅವ್ರ ಊರು ಅಂತ ಹೇಳ್ಕೊಳ್ಳೋದು ನಮ್ಗೆ ಹೆಮ್ಮೆ. ಉಡುಪಿ ಕುಂದಾಪುರ ಅನ್ನೋದಕ್ಕಿಂತ ಹಾಲಾಡಿ ಹೊಯ್ಯಾರು. ನೀವೆಲ್ಲ ಎಜುಕೇಶನ್ ಇದೆಲ್ಲ ಮುಗಿಸಿದೆ ಎಲ್ಲಿ ಸೆಟ್ರೆ? ನಾನು ನನ್ನ ಪ್ರಾಥಮಿಕ ಶಾಲೆ ಹೈಕಾಡಿ ಅಂತ ಸರ್ಕಾರಿ ಶಾಲೆ. ಅದ ನಂತರ ಗೋಳಿ ಅಂಗಡಿನಲ್ಲಿ ಹೈಸ್ಕೂಲ್ನಲ್ಲಿ 8, 9, 10. ತದನಂತರ ಬೆಂಗಳೂರಿನತ್ತ ಪಯಣ, ಉನ್ನತ ವ್ಯಾಸಂಗ ಅಂತ. ಕೆಲವು ಉನ್ನತ ವ್ಯಾಸಂಗ ಅಂದರೆ ಕೆಲವರು ಗ್ರ್ಯಾಜುಯೇಷನ್ ಮಾಡಿ PU ಮಾಡಿ ಆಮೇಲೆ ಯಾವುದು ಅಂಡರ್ ಗ್ರಾಜುಯೇಷನ್ ಆದಮೇಲೆ ಹೈಯರ್ ಎಜುಕೇಶನ್ ಉನ್ನತ ವ್ಯಾಸಂಗ ಅಂತಾರೆ. ನಮ್ಮ ಸ್ಥಿತಿ ಆಗಿರಲಿಲ್ಲ. PUC ಓದಕ್ಕೆ ಉನ್ನತ ವ್ಯಾಸಂಗ ಆಗಿತ್ತು. ಯಾಕಂದರೆ ಆ ಕಾಲದಲ್ಲಿ ಹಳ್ಳಿನಲ್ಲಿ ಅಷ್ಟು ಮುಂದೆ ಓದಿಸೋ ಒಂದು ವ್ಯವಸ್ಥೆನೋ ಅಥವಾ ಒಂದು ಆರ್ಥಿಕ ಅನುಕೂಲನೋ ಇವೆಲ್ಲ ಆ ದಿನಗಳಲ್ಲಿ, ಅಂದರೆ ನಾನು ಹೇಳೋದು 1970ರ ದಶಕ. ಆ ದಶಕದಲ್ಲಿ 1978 ನಾನು ಬೆಂಗಳೂರಿಗೆ ಬಂದೆ.
ಬೆಂಗಳೂರಿಗೆ ಬಂದು ತದನಂತರ ಇಲ್ಲಿ ನನ್ನ PUC ವಿದ್ಯಾಭ್ಯಾಸ ಗೌರ್ಮೆಂಟ್ ಕಾಲೇಜು ಮೈಸೂರು ಬ್ಯಾಂಕ್ ಹತ್ರ, ಹೌದು. ಅಲ್ಲಿ PUC 2 ವರ್ಷ ಆಯಿತು. ತದನಂತರ BCom ಶೇಷಾದಿಪುರ ಈವ್ನಿಂಗ್ ಕಾಲೇಜು. ಹೌದು, ತಗೊಂಡಿದ್ದು ಏನಾದರೂ ಬಹುಶಃ ನನಗೆ ಸೈನ್ಸ್ ಅಷ್ಟು ತಲೆಗೆ ಹತ್ತಲಿಲ್ಲ. ಆರ್ಟ್ಸ್ ತಗೊಂಡ್ರೆ ಜಾಬ್ ಸಿಗುತ್ತೋ ಇಲ್ವಾ, ಕಾಮರ್ಸ್ ಅಂದ್ರೆ ಎಲ್ಲರೂ ಲೆಕ್ಕ ಬರೆಯೋದಕ್ಕೆ ಅನುಕೂಲ ಆಗ್ಬೋದು ಅಂತ ಹೇಳ್ಕೊಂಡು ನಾನು ಆರ್ಟ್ಸ್ ತಗೊಂಡೆ. ಕಾಮರ್ಸ್ ತಗೊಂಡ್ರಿ. ಕಾಮರ್ಸ್ ತಗೊಂಡು ಏನಾಯಿತು, BComನಲ್ಲಿ ಇರುವಾಗಲೇ ಇನ್ನು ಕೆಲಸಕ್ಕೆ ಸೇರಿದ ಏನು ಸಂಬಳ ಬರುತ್ತೋ ಅಂತ ಹೇಳ್ಕೊಂಡು ವ್ಯಾಪಾರನ ಯಾಕೆ ಮಾಡಬಾರ್ದು, ಕಾಮರ್ಸ್ ತೊಗೊಂಡಿದ್ನಲ್ಲ ಅಂತ ಹೇಳ್ಕೊಂಡು ನಾನು ವ್ಯಾಪಾರ ಶುರು ಮಾಡಿದೆ. 1980 ನಾನು ಫಸ್ಟ್ ಹೋಟ್ಲ್ ಮಾಡಿದ್ದೆ. 1983 ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ ಫಸ್ಟ್? ವಿಜಯನಗರದಲ್ಲಿ, ಬೆಂಗಳೂರು ವಿಜಯನಗರ. ಅಲ್ಲಿ ಶ್ಯಾಮ್ ಸುಂದರ್ ಹೋಟೆಲ್, ಶ್ಯಾಮ್ ಸುಂದರ್ ಅಂತಿತ್ತು. ಅದು ವೆಜಿಟೇರಿಯನ್ ರೆಸ್ಟೋರೆಂಟು. ನನ್ನ 5 ವರ್ಷದ ಅನುಭವ ವೆಜ್ ರೆಸ್ಟೋರೆಂಟ್ನಲ್ಲಿ ಇದ್ದಿದ್ದು. ಆದರೆ ನಾನು ಆ ಪ್ರಥಮ ಚುಂಬನಂ ದಂತಭಗ್ನಂ ಅನ್ನೋ ರೀತಿಯಲ್ಲಿ ನನಗೆ ಏನಾಯಿತು, ಆ ಪ್ರಥಮ ಇದು ಫೇಲ್ ಆಯಿತು. ತದನಂತರ ಮತ್ತೆ ಸ್ವಲ್ಪ ಜೀವನದ ಏರು ಬೀಳು ಸಣ್ಣ ಪುಟ್ಟ ಅದು ಇದು ಉದ್ಯೋಗ ಮಾಡಿಕೊಂಡು ಆಮೇಲೆ 1990ರಲ್ಲಿ ಮತ್ತೆ ಪುನಃ ನಾನ್ ವೆಜ್ ರೆಸ್ಟೋರೆಂಟ್ ಸ್ಟಾರ್ಟ್ ಮಾಡಿದೆ. ಈ ನಾನ್ ವೆಜ್ ರೆಸ್ಟೋರೆಂಟ್ ನನಗೆ ಏನು ಅನುಭವ ಇರಲಿಲ್ಲ. ಹೇಳ್ಬೇಕಂತಿದ್ರೆ ಆಮ್ಲೆಟಿಗೆ ಚಿಲ್ಲಿ ಪೌಡರ್ ಹಾಕ್ತಾರೆ, ಹಸಿಮೆಣಸು ಹಾಕ್ತಾ ಗೊತ್ತಿರಲಿಲ್ಲ. ನಾನು ಹೋಗಿ ನಾನ್ ವೆಜ್ ರೆಸ್ಟೋರೆಂಟ್ ಮಾಡಿದೆ. ನಾನು ಅದೃಷ್ಟಕ್ಕೋ ಸಮಯಕ್ಕೋ ಒಳ್ಳೆ ಕುಕ್ ಸಿಕ್ಕಿದ್ರು. ಹಾಗಾಗಿ ಏನಾಯಿತು, ನನಗೆ ನಾನ್ ವೆಜ್ ವ್ಯಾಪಾರ ಕೈ ಹಿಡಿತು. ಅಲ್ಲಿಂದ ಇಲ್ಲಿ ತನಕ ಅಂತ ಕೇಳಿದ್ರೆ 1994 4 ವರ್ಷ ಈ ನಮ್ಮ ಮಂಗಳೂರು ಶೈಲಿ 2 ಸಣ್ಣ ರೆಸ್ಟೋರೆಂಟ್ ನಡೆಸ್ತಾ ಇದ್ದೆ. ಯಾವುದಂದರೆ ಫಿಶ್ ಕರಿ, ಬಾಲ್ಡ್ ರೈಸ್, ಕುಂದಾಪುರ ಚಿಕನ್ನು ಇಂಥದ್ದು. ತದನಂತರ 1994 ಈ ಆಂಧ್ರ ಶೈಲಿ ಒಂದು ರೆಸ್ಟೋರೆಂಟ್ ಮಾಡುವಂಥ ಅವಕಾಶ ಸಿಕ್ತು. ಯಾಕೆ ಕೇಳಿದ್ರೆ ಅಲ್ಲಿ ಅದಕ್ಕೆ ಹತ್ತಿರದಲ್ಲಿ ತಾವೇನು ಹೇಳ್ತಿದ್ರಿ, ಆಂಧ್ರ ಅವಾಗ ತಾನೇ ಎಂಟ್ರಿ ಆಗ್ತೈತೆ, ಆಂಧ್ರ ಸ್ಟೈಲ್ ಮಿಲ್ಸ್ ಅಂತ ಎಲ್ಲ ಸ್ವಲ್ಪ ಹೌದು. ಅಂದರೆ ಇಲ್ಲಿ ನವಯುಗ ಮತ್ತು ಮಯೂರಿ, ಹಾಗೆ ನಂದಿನಿ ಇತ್ತು. ನಂದಿನಿ ತುಂಬಾ ಗಾಂಧಿನಗರದಲ್ಲಿ ಅನ್ನಪೂರ್ಣ ಇತ್ತು. ಒಂದಷ್ಟು ಹೈಯೆಸ್ಟ್ ಅಂದ್ರೆ ಹೈ ಎಂಡ್ ಹೋಟ್ಲ್ ಅಂದ್ರೆ ನಂದಿನಿ ಮತ್ತೆ ನಾಗಾರ್ಜುನ, ಹೌದು, ಈ ತರ ಇತ್ತು, ಎಲ್ಲ ಇತ್ತು. ನಾಗಾರ್ಜುನ 1997 ಕಾಣುತ್ತೆ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನನಗೂ ಒಂದು ಅವಕಾಶ ಸಿಕ್ತು, ಸ್ವಲ್ಪ ಪರಿಚಯ ಎಲ್ಲ ಇತ್ತು. ಅದಕ್ಕೆ ಹತ್ತಿರದಲ್ಲಿ ನಮ್ಮದೊಂದು ಸಣ್ಣ ವ್ಯಾಪಾರ ನಡೀತಿತ್ತು. ಆಂಧ್ರದಲ್ಲಿ ಈ ಅಡುಗೆ ಮಾಡೋದೆಲ್ಲ ಪರಿಚಯ ಆದರು. ಒಂದು ಧೈರ್ಯ ಮಾಡುವ ಅಂತ, ಅದು ಕೂಡ ಹಾಗೆ ಅಂತ ಗೊತ್ತಿಲ್ಲದೆ, ಏನೂ ಅನುಭವ ಇಲ್ಲ. ನಾನು ಹೇಗೆ ನಾನ್ ವೆಜ್ ರೆಸ್ಟೋರೆಂಟ್ ಕೆಲಸ ಮಾಡಿಲ್ಲ, ಅನುಭವ ಇಲ್ಲ. ಅಂದರೆ ಮಂಗಳೂರು ಶೈಲಿ ಯಶಸ್ವಿ ಆಯಿತು. ಈ ಆಂಧ್ರ ಶೈಲಿ ಅಷ್ಟೇ ನಾನೇನು ಕೆಲಸ ಮಾಡಿಲ್ಲ, ನನಗೇನು ಗೊತ್ತಿರಲಿಲ್ಲ. ಒಂದು ಧೈರ್ಯ ಮಾಡಿದೆ, ಆ ಧೈರ್ಯ ಕ್ಲಿಕ್ ಆಯಿತು. ಯಾವಾಗ 1994 ನಾವು ಸ್ವಾತಿ ಅನ್ನೋ ಹೆಸರಿನಲ್ಲಿ ಈ ಆಂಧ್ರ ಶೈಲಿ ಒಂದು ರೆಸ್ಟೋರೆಂಟ್ ಶುರು ಮಾಡಿದ್ವಿ. ಅದು ತಾಯಿ ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ಇವತ್ತಿಗೂ ಅದು ನಡೀತಾ ಇದೆ, ಮುಂದುವರಿತಾ ಇದೆ. ಸೊ ನೀವು ಸ್ವಾತಿ ಗ್ರೂಪ್ನ ಹುಟ್ಟಾಕಿದ್ದು, ಸ್ವಾತಿ ಅಂತ ಹೆಸರನ್ನ ಹುಟ್ಟಾಕಿದ್ದು 1994 ಹೌದು. ಸೊ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಎಲ್ಲಿ? ಅಲ್ಲಿಂದ ಅದು ಹೇಳಬೇಕಂದ್ರೆ ಈ ರೆಸ್ಟೋರೆಂಟಿಗೆ ಒಂದು ಹೆಸರು ಇಡಬೇಕು. ಅದು ಆಂಧ್ರ ಶೈಲಿ. ಆಂಧ್ರ ಶೈಲಿ ಬಾಳೆಲೆ ಊಟದಲ್ಲಿ ಅನ್ನವೇ ಪ್ರಧಾನ, ಚಪಾತಿ ಪೂರಿ ಎಲ್ಲ ಕೊಡೋದಿಲ್ಲ. ಅದಕ್ಕೆ ಏನು ಮಾಡುವ, ಅನ್ನಪೂರ್ಣ ಅಂತ ಇಡುವ ಅಂತ ಅಂದ್ಕೊಂಡ್ವಿ. ಅದು ಈಗಾಗಲೇ ಅನ್ನಪೂರ್ಣ ಅಂತ ಗಾಂಧಿನಗರದಲ್ಲಿ ಇದೆ. ನಾವು ಇನ್ನೊಂದು ಅದೇ ಹೆಸರು ಕಾಪಿ ಮಾಡೋದು ಸರಿಯಲ್ಲ ಅಂತ ಇನ್ನೇನು ಮಾಡುವ. ಸಾಧಾರಣವಾಗಿ ಆಂಧ್ರ ಕರ್ನಾಟಕ ಎರಡಕ್ಕೂ ಒಂದು ಹೋಲುವಂತ ಇದಿದ್ರೆ ಅದು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರ. ಆ ನಕ್ಷತ್ರ ಅನ್ನೋ ದಕ್ಷಿಣದಲ್ಲಿ ಸ್ವಾತಿ ಅನ್ನೋ ಹೆಸರು ಇಟ್ವಿ. ಸೊ ಸ್ವಾತಿ ನಕ್ಷತ್ರ ನಿಮ್ಮ ಬ್ರ್ಯಾಂಡ್ ನೇಮ್ ಮಾಡ್ಕೊಬಿಟ್ಟಿದ್ರ ನೀವು? ಹಾಗಂತಿಲ್ಲ, ಯಾಕಂದ್ರೆ ಸ್ವಾತಿ ಅನ್ನೋ ಹೆಸರು ಬಹಳ ಇದೆ. ನಾವು ಆ ನಕ್ಷತ್ರ ಅಂತಂದ್ರೆ ಒಂದೊಂದ್ಸಲ ಏನಾಗತ್ತೆ, ಸೂರ್ಯ ತೇಜ, ಆ ಸೂರ್ಯ ಈ ಸೂರ್ಯ ಅಂತ ಹಲವು ಹೆಸರು ಇರ್ತದೆ ಅಲ್ವಾ. ಸತೀಶ್ ಚಂದ್ರ, ಆಮೇಲೆ ಜಗದೀಶ್ ಚಂದ್ರ, ಹಾಗೆ ಬೇರೆ ಬೇರೆ ಹೆಸರುಗಳು ಇರ್ತವೆ. ಅದನ್ನು ಕೇಳಿದ್ರೆ ಅದಕ್ಕೆ ನಾವೇನು ಅಂದ್ಕೊಂಡ್ವಿ. ಮತ್ತೆ ಇನ್ನೊಂದು ಏನು ಕೇಳಿದ್ರೆ, ಇದು 1980 ಅಥವಾ 90ರಲ್ಲಿ ಈ ಬ್ರ್ಯಾಂಡಿಂಗ್ ಬಗ್ಗೆ ಅಥವಾ ಪೇಟೆಂಟ್ ಬಗ್ಗೆ, ಟ್ರೇಡ್ ಮಾರ್ಕ್ ಬಗ್ಗೆ ಅಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಹೌದು, ಅವಾಗ ಊಟ ಎಲ್ಲಿ ಚೆನ್ನಾಗಿರ್ತಿತ್ತು, ಬೇಸಿಕಲಿ ಅಲ್ಲಿ ಚೆನ್ನಾಗಿ ಹೋಗ್ತಾ ಇದ್ರು ಜನಗಳು ಆ ಟೈಮ್ನಲ್ಲಿ. ಊಟ ತಿನ್ನಿ ನೋಡಿ, ನೀವು ನೋಡಿ ಉಡುಪಿ ಉಪಹಾರ, ಉಡುಪಿ ದರ್ಶಿನಿ, ಆ ದರ್ಶಿನಿ ಎಷ್ಟೊಂದಿದೆ, ತುಂಬಾ ಇದೆ. ಇವತ್ತು ಎಷ್ಟೊಂದು ಟ್ರೇಡ್ ಮಾರ್ಕ್ ಯಾರು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ತಿದ್ದಾರೆ. ನಾವು 90s ಹಂಗೆ ಅಂದ್ಕೊಂಡು ಸ್ವಾತಿ ಅಂತ ಬೇರೆ ಕಡೆ ಇರ್ಬೋದು, ನಮಗೂ ಈ ಹೆಸರು ಒಂದಿತಿ ಇಡುವಂಥ ಮನಸ್ಸು ಬಂತು, ನಾವು ಇಟ್ವಿ, ವ್ಯಾಪಾರ ಆಯಿತು. ಹಾಗಾಗಿ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಆಮೇಲೆ ತದನಂತರ ನಾವು ಟ್ರೇಡ್ ಮಾರ್ಕ್ ರಿಜಿಸ್ಟರ್ ಮಾಡ್ಕೊಂಡ್ವಿ. 2012 ನಾವು ಟ್ರೇಡ್ ಮಾರ್ಕನ್ನು ತೊಗೊಂಡ್ವಿ. ಅದ ನಂತರ ಇವರು ನಮ್ಗೆ ಭಾಳ ಜನ ಕೇಳ್ತಾರೆ, ಏನು ಸ್ವಾತಿ ಅಂತ ಭಾಳ ಇದೆ, ಅದು ನಿಮ್ದೇನಾ, ಇದು ನಿಮ್ದೇನಾ ಕೇಳ್ತಾರೆ.
ಇದು ಏನಂದರೆ ನಾವು ಟ್ರೇಡ್ ಯಾರು ಇಟ್ಟಿದ್ದವರಿಗೆಲ್ಲ ನಾವು ನೋಟಿಸ್ ಕೊಟ್ಟು ಅವ್ರು ಬೋರ್ಡ್ ತೆಗೆಸ್ಬೋದು. ನಾನೇ ರಾಜ್ಯ ಹೋಟ್ಲು ಸಂಘದ ಅಧ್ಯಕ್ಷರಾಗಿದ್ದರಿಂದ ಅದು ಏನಾಗುತ್ತೆ, ಅಲ್ಟಿಮೇಟ್ಲಿ ಬಂದು ಕೇಳ್ತಾರೆ, ಕಾನೂನು ಬಾಹಿರ ನೀವು ಅಧ್ಯಕ್ಷರು ನಮ್ಮ ಹೋಟ್ಲು ಬೋರ್ಡ್ ತೆಗೆಸ್ತೀರಾ ಅಂತ. ಅದಕ್ಕೆ ಸದ್ಯಕ್ಕೆ ಬೇಡ. ಒಂದೊಂದ್ಸಲ ಈ ಪೈರೇಟೆಡ್ ಕೊಟ್ಟಾಗ ಏನಂತ ಜಾಸ್ತಿ ಜನಕ್ಕೆ ರೀಚ್ ಆಗಿಬಿಡುತ್ತೆ. ಹೌದು, ನಿಮಗೆ ಗೊತ್ತಿದೆಯಾ, ಮೈಕ್ರೋಸಾಫ್ಟ್ ಎಲ್ಲ ಬಂದಾಗ ಆವಾಗ ಸಾಫ್ಟ್ವೇರ್ ಬೈ ಮಾಡೋದು ಕಮ್ಮಿ ಇತ್ತು. ಎಲ್ಲರೂ CPU ತೊಗೊಂಡು ಪೈರೇಟೆಡ್ ಹಾಗಾಗಿ ಓಡಿಸೋರು. ಒಂದು ದಿವಸ ಬಂದರು, ಎಷ್ಟು ವರ್ಷ, ಒಂದು 10-15 ವರ್ಷ ಹಾಗೆ ಬಿಟ್ಟರು ಯಾರು ಮೈಕ್ರೋಸಾಫ್ಟ್ ಅವರು. ಮಜಾ ಮಾಡಿ ಒಂದ್ಸಲ ಏಕೆ ಹಾಕಿ ಬಂದರು, ನಿಮ್ದೆಲ್ಲ ಸೀಜ್ ಮಾಡ್ತೀವಿ, ನಿಮ್ಗೆ ಕೇಸ್ ಹಾಕಿರಿ, ಇಷ್ಟು ಲಕ್ಷ ಫೈನ್ ಬರುತ್ತೆ, ಏನು ಮಾಡಬೇಕು, ನಿಮ್ಮ ಹತ್ರ ಎಷ್ಟು ಸಿಸ್ಟಮ್ ಇದೆ ಅಷ್ಟು ಕೀ ಪರ್ಚೇಸ್ ಮಾಡಿ. ಒಂದು ಕೀಗೆ 4,000 ರೂಪಾಯಿ 6,000 ರೂಪಾಯಿ ಅಂತ. ಎಷ್ಟಪ್ಪ, ನಮ್ಮ ಹತ್ರ ಒಂದು 50 ಇದೆ, ಆಯಿತು 50 ತಗೊಳ್ಳಿ, ಒಂದು 2 ಲಕ್ಷ ರೂಪಾಯಿ ಆಗುತ್ತೆ. ಅವ್ರು ಹೇಳ್ತಾ ಇಲ್ಲ, ನಾವೆಲ್ಲ ಒಂದು 25 ಕೊಡಿ ಅಂತೀವಿ. ಅಂತೂ ಇಂತೂ ಏನಾಯಿತು, ಡೇ ಬೈ ಡೇ ಒರಿಜಿನಲ್ ಸಾಫ್ಟ್ವೇರ್ ತೊಗೊಳ್ಳೋ ಸಿಸ್ಟಮ್ ಅಂತೂ ಈಗ ನಿಮಗೆ ಗೊತ್ತು ಎಲ್ಲ ಇನ್ಬಿಲ್ಟೇ ಬಂದ್ಬಿಡುತ್ತೆ ಇವಾಗ. ಹೌದು, ಈಗ ಪೈರಸಿ ಯಾರು ಹಾಕೋದಕ್ಕೆ ಇಷ್ಟಪಡೋದು ಇಲ್ಲ. ಹಾಗೇನೆ ಈಗ ಎಷ್ಟು ಜನ ಬಳಸ್ಕೊಳ್ಳಿ ಸ್ವಾತಿ ನೇಮನ್ನು. ಮುಂದೆ ಒಂದು ದಿವಸ ಅವ್ರಿಗೆಲ್ಲರಿಗೂ ನಮ್ಮ ಟ್ರೇಡ್ ಮಾರ್ಕನ್ನು ಕೊಟ್ಟು ಅವ್ರು ಮಾಡುವಂಥ ವ್ಯಾಪಾರದಲ್ಲಿ ಹೈಜಿನಿಕ್ಕನ್ನು ಅಥವಾ ಕ್ವಾಲಿಟಿ ಫುಡ್ಡನ್ನು ತರುವಂಥ ಅವೇರ್ನೆಸ್ ಪ್ರೋಗ್ರಾಮು ನಾವು ಮಾಡುವಂಥ ಯೋಚನೆ ಮುಂದೆ ಇಟ್ಕೋತೀವಿ. ಓಕೆ. ಈಗ ನೀವು ಸ್ವಾತಿ ಅಂತ ಹೆಸರೆಲ್ಲ ಫೈನಲೈಸ್ ಆಗೋಯ್ತು, ಅದಾದ್ಮೇಲೆ ಸ್ಟಾರ್ಟ್ ಮಾಡಿದ್ದಲ್ಲಿ ಫಸ್ಟ್ ನಿಮ್ಮ ಹೋಟ್ಲು ವೆಸ್ಟಾಪ್ ನಮ್ಮ ಫಸ್ಟ್ ಶಾಪ್, ಫಸ್ಟ್ ಹೋಟೆಲ್, ಪ್ರಥಮ ಶಾಖೆ ಅಲ್ಲಿ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ಅದಾದ ನಂತರ ಸಹಕಾರ ನಗರ, ಸ್ವಾತಿ ಗಾರ್ಡೇನಿಯಾ. ಅದಾದ ನಂತರ ವಿಜಯನಗರದಲ್ಲಿ ಸ್ವಾತಿ ಗ್ರೀನ್ಲ್ಯಾಂಡ್ ಅಂತಿದೆ, ನಾಗರಬಾವಿನಲ್ಲಿ ಸ್ವಾತಿ ರಿಂಗ್ ವ್ಯೂ ಅಂತಿದೆ. ಅದ ನಂತರ HSRಲ್ಲಿ ಸ್ವಾತಿ ಸ್ಪೈಸ್ ಅಂಡ್ ಐಸ್ ಅಂತ ಮಾಡಿದ್ವಿ. ಕೋರಮಂಗಲಲ್ಲಿ ಸ್ವಾತಿ ಮಹಾರಾಜ ಅಂತ ಮಾಡಿದ್ವಿ. ತದನಂತರ ಭಾರತ್ ನಗರದಲ್ಲಿ ಸ್ವಾತಿ ರೆಸ್ಟೋರೆಂಟ್ ಅಂತ ಮಾಡಿದ್ವಿ. ಮಹಾರಾಜ ಹೋಟ್ಲ್ ಒಂದಿತ್ತು ಕೋರಮಂಗಲದಲ್ಲಿ, ಅದು ಮುಚ್ಚೋಯ್ತು. ಅದಾದ್ಮೇಲೆ ನೀವು ಸ್ವಾತಿ ಮಾಡ್ಕೊಂಡ್ರ? ಅದನ್ನ ಮಹಾರಾಜ ಹೋಟ್ಲ್ ಅಂತ ಮಾಡಿದ್ರು. ಅದನ್ನ ನಾವು ಅವ್ರೇನಂದ್ರೆ ಆ ಜಾಗದಿಂದ ಎದುರುಗಡೆ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ರು. ಹೌದು, ನಾವು ಅದನ್ನ ಸ್ವಾತಿ ಮಹಾರಾಜ ಅಂತ ಮಾಡಿದ್ವಿ. ಯಾಕಂದ್ರೆ ಮಹಾರಾಜ ಅನ್ನೋ ಹೆಸರು ಅಲ್ಲಿ ಏನಾಗಿತ್ತು, ಒಂದು ಕಾಲದಲ್ಲಿ ಹಿಂದೆಲ್ಲ ಒಂದೊಂದು ಐಡೆಂಟಿಟಿಗೆ ಒಂದು ಜಾಗ ಇತ್ತು. ಯಾರಾದ್ರು ಕೋರಮಂಗಲಕ್ಕೆ ಹೋದ್ರೆ ಮಹಾರಾಜ ಸರ್ಕಲ್ ಹತ್ರ ಬಾ ಅಂದ್ಮೋರು. ಹೌದು, ಅಲ್ಲಿ ಏನಾಗಿತ್ತು ಅಂದ್ರೆ ಇದಿದೆಯಲ್ಲ ಕೋರಮಂಗಲ ಪ್ರಾಂತ್ಯ, ಆ ಪ್ರಾಂತ್ಯದಲ್ಲಿ ಎಲ್ಲರೂ ಆಲ್ಮೋಸ್ಟ್ ತೆಲುಗು ಡೆವಲಪರ್ಗಳು ಅವರು ಇವರೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನೀವು ರೆಡ್ಡಿ ಅಂತ ಹೇಳಿದ್ರೆ ಕೇಳ್ತೀನಿ, ಮಹಾರಾಜ ಅಂತ ಹೆಸರು ಹಿಡಿದು ಮುನಿ ರೆಡ್ಡಿ ಅವರು. ಅದನ್ನೇ ರೆಡ್ಡಿ ಅವರು ಎಲ್ಲ ಅಲ್ಲಿರ್ತಿದ್ರು, ಎಲ್ಲರೂ ಅಲ್ಲಿ ಬರ್ತಾ ಇದ್ರು. ಹೌದು, ಆ ಸೋನಿ ವಾರ್ಡಿಂದ ಹಿಂದೆ ಚೆನ್ನಾಗಿತ್ತು ಮಹಾರಾಜ. ಆಂಧ್ರದಲ್ಲಿ ತುಂಬಾ ಚೆನ್ನಾಗಿತ್ತು. ಅವರು ತದನಂತರ ಆ ಜಾಗದಿಂದ ಎದುರುಗಡೆ ಬಿಲ್ಡಿಂಗ್ ಶಿಫ್ಟ್ ಮಾಡಿದ್ರು. ನಾವು ಶಿಫ್ಟ್ ಆಗಿದ ಎದುರುಗಡೆ ಬಿಲ್ಡಿಂಗಿಗೆ, ಮೂಲ ಮಹಾರಾಜ ಇದ್ದ ಬಿಲ್ಡಿಂಗಿಗೆ ಅಲ್ಲ. ಅದು ಬಿಲ್ಡಿಂಗ್ ಆಮೇಲೆ ಅವರು ಹೋಟ್ಲ್ ಕ್ಲೋಸ್ ಮಾಡಿ ಆಸ್ಪತ್ರೆ ಮಾಡಿದ್ರು. ಈಗ ಅದರಲ್ಲಿ ಹಾಸ್ಪಿಟ್ಲ್ ಇದೆ. ಸೊ ಹಾಗಾಗಿ ಇಷ್ಟು ಶಾಖೆಗಳು ಮಾಡಿದ್ಮೇಲೆ ತದನಂತರ ಸ್ವಲ್ಪ ಬದಲಾವಣೆ ಮಾಡುವಂತ ನೋಡಿದ್ವಿ. ಯಾತಕ್ಕೆ ಕೇಳಿದೆ, ನಂಬರ್ ಆಫ್ ಈ ರೆಸ್ಟೋರೆಂಟ್ ಮಾಡಿ ನಮ್ಮ ಇಂಡಿಯನ್ ಒಂದೊಂದ್ಸಲ ಇರುತ್ತೆ, ಒಂದು 10, 20, 50 ಯೂನಿಟ್ಗಳನ್ನ ಮಾಡಿ ಅದನ್ನು ವೆಂಚರ್ ಕ್ಯಾಪಿಟಲ್ಗೂ ಯಾರೋ ಬ್ರ್ಯಾಂಡ್ ಬೈಯಿಂಗ್ ಎಲ್ಲ ಕೊಡೋದಿರುತ್ತೆ. ಇಲ್ಲಿ ಒಂದಷ್ಟು ಬ್ರ್ಯಾಂಡ್ಗಳು ಕೊಟ್ಟಿದ್ದು ಸಕ್ಸಸ್ ಆಗಿಲ್ಲ. ಯಾವುದು ತಮಗೆ ಗೊತ್ತಿದ್ದಾಗೆ ವಾಸುದೇವ್ ಅಡಿಗಾಸ್, ಹೌದು, ಆಮೇಲೆ ಡೆಲ್ಲಿಲಿ ಒಂದಿತ್ತು ಸಾಗರ್ ರತ್ನ ಅನ್ನೋ ಗ್ರೂಪು. ಹೌದು, ಇವರೆಲ್ಲರೂ ಯಾರು ಬೈ ಮಾಡೋದು ಸಕ್ಸಸ್ ಆಗಿಲ್ಲ. ಎಸ್, ನನಗೇನು ಅನ್ನಿಸ್ತು, ಮೋಸ್ಟ್ಲಿ ನಮ್ಮ ಫುಡ್ಡು ಸ್ವಲ್ಪ ಟ್ರೆಡಿಷನ್, ನಮ್ಮ ರೆಸಿಪಿ ಇದೆಯಲ್ಲ, ಇದು ಮದರ್ ರೆಸಿಪಿ. ಒಂದು ತಾಯಿ ಮನೇಲಿ ಅಡುಗೆ ಮಾಡೋ ತಿಂಡಿನ ಮನೇಲಿ ತಾಯಿ ಏನು ರೆಸಿಪಿ ಮಾಡ್ತಾರೆ ಇದನ್ನ ತಂದು ನಮ್ಮ ಅದು ಉಡುಪಿದಿರ್ಬೋದು ಅಥವಾ ಆಂಧ್ರದಿರ್ಬೋದು ಇವೆಲ್ಲ ನೋಡ್ಬೇಕು. ಯಾಕೆ ಬಾಳೆಲೆ ಊಟಗಳು ಇವೆಲ್ಲ ಏನಂದರೆ ನಮ್ಮ ಟ್ರೆಡಿಷನಲ್ ರೆಸಿಪಿ. ಆಮೇಲೆ ಜನಕ್ಕೆ ಒಂದು ಸೆಂಟಿಮೆಂಟ್ ಏನು ಕೇಳಿದ್ರೆ, ಓ ಇದು ನಮ್ಮೂರು, ಉಡುಪಿಯವರು ನಮ್ಮೂರು ಹೋಟ್ಲು ಅವರು. ಆಮೇಲೆ ಉಡುಪಿಯವರೊಂದು ಬ್ರಾಹ್ಮಣರ ಹೋಟ್ಲು. ಆಮೇಲೆ ಆಂಧ್ರ ಅಂತ ಹೇಳಿದ್ರೆ ಯಾರಿಗೋ, ಓ ನಮ್ದಪ್ಪ ಮನವಾಡು ಅಂತ, ಮನವಾಡು ಅಂತ ಹೇಳ್ಕೊಂಡು ಅವ್ರು ಬರ್ತಾಯಿದ್ರು. ಇದು ಯಾಕೆ ನಮ್ಮ ಶೆಫ್ ರೆಸಿಪಿ ಅಲ್ಲ. ಶೆಫ್ ರೆಸಿಪಿನ ಮೆಕ್ಡೊನಾಲ್ಡ್ ತಗೊಳ್ಳಿ, KFC ತಗೊಳ್ಳಿ, ಅಥವಾ ಸಬ್ವೆ ತಗೊಳ್ಳಿ, ಇವೆಲ್ಲ ಶೆಫ್ ರೆಸಿಪಿ ಅಂತ ಕೇಳಿದ್ರೆ ಯಾವುದೇ ಒಂದು ರಾ ಮೆಟೀರಿಯಲ್ನ ಫ್ರೋಝನ್ ಮಾಡಿ ಅದರ ಸೆಲ್ಫ್ ಲೈಫನ್ನು ಡಿಸೈಡ್ ಮಾಡಿ ಅದರ ಮೇಲೆ ಮಾಡುವಂಥ ಫುಡ್ನಲ್ಲಿ ಹೈಜೆನಿಕ್ ಪ್ಲಸ್ ಸೆಲ್ಫ್ ಲೈಫ್ ಇದೆರಡು. ಆಮೇಲೆ ಅದಕ್ಕೊಂದು ಕ್ಯಾಟಗರಿ ಜನನ, ಯಾಕಂದರೆ ಕೆಲವು ರೀಜನಲ್ಲಿ ಏನು ಬದಲಾಯಿಸಬೇಕು ಇದೇನಂದರೆ ಒಂದು ಶೆಫ್ ರೆಸಿಪಿ. ಅದನ್ನ ಡೆವಲಪ್ ಮಾಡಿ ಅವರೆಲ್ಲ ಸಕ್ಸಸ್ ಆದರು. ನಮ್ಮ ಈ ರೆಸಿಪಿನಲ್ಲಿ ಅಷ್ಟು ಸಕ್ಸಸ್ ಆದರೂ ಕಡಿಮೆ. ಆದ್ದರಿಂದ ನನಗೇನು ಅನ್ನಿಸ್ತು, ಈ ರೆಸ್ಟೋರೆಂಟ್ ಮಾಡೋ ಜೊತೆಗೆ ಇರೋ ರೆಸ್ಟೋರೆಂಟ ಇಟ್ಕೊಂಡು ನೆಕ್ಸ್ಟ್ ಮುಂದಿನ ಹಂತ ಅಂತ ಹೇಳ್ಕೊಂಡು ಈ ಹೋಟ್ಲ್ಗಳನ್ನ ಮಾಡುವ. ಯಾವ ಹೋಟ್ಲ್ ಮಾಡುವ ಫಸ್ಟ್ ಅಂದ್ಕೊಂಡಿದ್ದು ಲಾಡ್ಜಿಂಗ್ ಮಾಡ್ರೆ ಹೋಟ್ಲು ಅಂತ. ಸೊ ಸೆಟ್ರೆ, ಇವಾಗ ಎಷ್ಟು ಹೋಟೆಲ್ಸ್ಗಳು ಮಾಡಿದ್ದೀರಾ?
ಸ್ವಾತಿದು ಒಂದು ಪ್ರಾಜೆಕ್ಟ್ ಮುಗೀತು, ಅದು ನಿಮ್ಮ ಡ್ರೀಮ್ ಪ್ರಾಜೆಕ್ಟ್. ಈಗ ನಾನು ನಿಮಗೆ ಒಂದು ಕೆಲಸ ಮಾಡ್ತೀನಿ. ಈಗ ಹೋಟ್ಲ್ಗಳ ಮುಂದೆ ಒಂದು ಕಾಲ ಇತ್ತು, ನನ್ನ ಹತ್ರ 4 ರೆಸ್ಟೋರೆಂಟ್ ಇದೆ, 10 ರೆಸ್ಟೋರೆಂಟ್ ಇದೆ. ಹೌದು. ಈಗೇನು ಅಷ್ಟಲ್ಲ, ಎಷ್ಟು ವರ್ಟಿಕಲ್ ಇದೆ ಅನ್ನೋದು ಮುಖ್ಯ. ಫಾರ್ ಎಕ್ಸಾಂಪಲ್ ನಮ್ಮದು ಆಂಧ್ರ ಸ್ಟೈಲ್ ಒಂದು ವರ್ಟಿಕಲ್, ಹೌದು, ಈ ಕ್ಯಾಟ್ರಿಂಗ್ ಒಂದು ವರ್ಟಿಕಲ್. ಅಫ್ಕೋರ್ಸ್ ನಾವು ಬ್ಯಾಂಗ್ಳೂರಲ್ಲೆಲ್ಲ ಹೆಚ್ಚು ಜನ ನಾವು ಪರಿಚಯ ಇದ್ರೆ ಕ್ಯಾಟ್ರಿಂಗ್. ಸೊ ಕ್ಯಾಟ್ರಿಂಗ್ ಹೇಗೆ ಸ್ಟಾರ್ಟ್ ಮಾಡಿದ್ರಿ ಇದು ಮಧ್ಯದಲ್ಲಿ? ಯಾಕೆಂದ್ರೆ ಬಿಸಿ ಇರ್ತೀರಲ್ಲ, ನೀವು ಹೇಳೋದಲ್ಲ, ಸಿಹಿ ನೆನಪುಗಳು, ಕಹಿ ನೆನಪುಗಳು, ಸಿಹಿ ಘಟನೆಗಳು, ಕಹಿ ಘಟನೆಗಳು. ಏನಾಯಿತು, ನಾವು ರಾಜೇಂದ್ರ ಸ್ವಾತಿ ರೆಸ್ಟೋರೆಂಟ್ ನಡ್ಸ್ಕೊಳ್ತಿರೋ ಹೊತ್ತಿಗೆ ಅಲ್ಲಿ ಅಂಡರ್ ಪಾಸ್ ಕೆಲಸ ಶುರು ಆಯಿತು. ನಿಮ್ಗೆ ಈಗ ಗೊತ್ತಿದೆ, ಈಗೆಲ್ಲ ಸ್ವಲ್ಪ ಗೌರ್ಮೆಂಟಲ್ ಫಂಡಿಂಗ್ ಇದೆ. ಯಾವ್ದಾದ್ರು ಫ್ಲೈಓವರ್ ಅಂಡರ್ ಪಾಸ್ ಅಂದರೆ ವಿದಿನ್ ದ ಟೈಮ್ ಸ್ವಲ್ಪ ಆಗುತ್ತೆ, ಅಂದರೆ ಅಟ್ಲೀಸ್ಟ್ ಒಂದು 6 ತಿಂಗಳು ವರ್ಷದಲ್ಲಿ. ಹಿಂದೆ ಹಾಗಿಲ್ಲ, ಒಂದು ಕಡೆ ಶುರು ಮಾಡಿದ್ರೆ ಅದು ಯಾವಾಗ ಮುಗೀತದೋ ಭಗವಂತ ಪರಮಾತ್ಮ ಗೊತ್ತು ಅನ್ನೋ ಸ್ಥಿತಿ ಇರ್ತಿತ್ತು. ನೀವು ಮಾತಾಡ್ತಿರೋದು ವೆಸ್ಟಾಪ್ ಕಾರ್ಡ್ ರೋಡ್ದು ಕತೆ. ಕರೆಕ್ಟ್, ಬ್ರಿಡ್ಜ್ ಮಾಡಿದ್ರು. ಎಸ್, ಐ ಥಿಂಕ್ 1997. ಅವಾಗ ಇನ್ನೇನಪ್ಪ ನಿಮಗೆ ಇಲ್ಲ ಆಯಿತು, ನಿಮ್ಮದು ಇನ್ನು ಇದಷ್ಟೇ, ಇನ್ನೊಂದು ಸಲ ನೀವು ಕ್ಲೋಸ್ ಮಾಡ್ಬೇಕಂತ ಅನ್ನೋ ಸ್ಥಿತಿ ಬಂತು. ಆವಾಗ ನಾವು ಅದೇನು ಹೇಳ್ತಾರಲ್ಲ ಏನಂದರೆ, ನೆಸೆಸಿಟಿ ಇಸ್ ಅ ಮದರ್ ಆಫ್ ಇನ್ನೋವೇಷನ್. ಸೊ ಹಾಗಾಗಿ ನಮ್ಮ ನೆಸೆಸಿಟಿ ಆಫ್ ಮದರ್ ಆಫ್ ಇನ್ನೋವೇಷನ್ ಏನಾಯ್ತು ಕೇಳಿದ್ರೆ, ಈ ಇನ್ನೊಂದು ವರ್ಟಿಕಲ್ ಏನು, ಇನ್ನೊಂದು ಹೋಟ್ಲ್ ಮಾಡ್ಬೇಕಂದ್ರೆ ಬಂಡವಾಳ ಹಾಕಬೇಕು. ಅದಕ್ಕೆ ಬಂಡವಾಳ ಹಾಕದೇ ಇರೋ ವ್ಯಾಪಾರದಲ್ಲಿ ಇರೋ ವಸ್ತುಗಳನ್ನ ಯೂಸ್ ಮಾಡಿಕೊಂಡು ಏನು ಮಾಡೋದು, ಬಂಡವಾಳ ಇಲ್ಲ. ಆದರೆ ಏನು ಕೇಳಿದ್ರೆ ಕ್ಯಾಟ್ರಿಂಗ್ನಲ್ಲಿ ನಾವೇ ಸ್ವಲ್ಪ ಸಮಯ ಕೊಡಬೇಕು, ನಾವೇ ಹೋಗಬೇಕು, ಜಾಸ್ತಿ ಕೆಲಸ ಮಾಡಬೇಕು, ಸೇವೆ ಕೊಡಬೇಕು, ಜನರ ಹತ್ರ ಒಳ್ಳೆ ಮಾತಾಡಬೇಕು. ಆವಾಗ ನಾವು ನಮ್ಮ ಪಾರ್ಟ್ನರ್ ಪ್ರಕಾಶ್ ಶೆಟ್ಟಿ, ನಾನು ಆವಾಗ ಏನು ಮಾಡೋದು, ಈ ಕ್ಯಾಟ್ರಿಂಗ್ ಅಂತ ಶುರು ಮಾಡ್ಕೊಂಬಿಟ್ಟು ನಾವೇ ಖುದ್ದು ಎಲ್ಲೆಲ್ಲಿ ಯಾರು ಪರಿಚಯ ಇದ್ದಾರೆ ಅವ್ರಿಗೆ ಹೋಗಿ ಆರ್ಡರ್ ತಗೊಳ್ಳೋದು, ಹೇಳೋದು, ನಾವೇನಿಂದ ಅಡುಗೆ ಮಾಡಿಸೋದು, ನಾವೇನಿಂದ ಸರ್ವಿಸ್ ಮಾಡೋದು ಎಲ್ಲ ಮಾಡಿದ್ವಿ. ಅದು ಚೆನ್ನಾಗಿ ಕ್ಲಿಕ್ ಆಯಿತು. ಯಾಕಂದರೆ ಎಲ್ಲಿ ತನಕ ಬಂದು ಕೇಳಿದ್ರೆ, ನಾವು ಒಂದು 100 ಜನರಿಂದ ಅಥವಾ ಕ್ಯಾಟ್ರಿಂಗ್ ಶುರು ಮಾಡೋದು ಕೊನೆಗೆ 10,000 ಜನಕ್ಕೆ ಎಟ್ ಎ ಟೈಮ್ ಕೊಡುವಂಥ ಕೆಲವು ಈವೆಂಟ್ ಮಾಡುವ ಅವಕಾಶ ನಮಗೆ ಸಿಕ್ತು. ಇವತ್ತು ನಮ್ಮ ಸಂಸ್ಥೆ ಹುಟ್ಟು ಹಬ್ಬದ ಅಂತ ಇರ್ಬೋದು, ಒಂದು ಸಣ್ಣ 50-100 ಜನರನ್ನ ಹಿಡಿದು ಅದು ನ್ಯಾಷನಲ್ ಇಂಟರ್ನ್ಯಾಷನಲ್ ಡಾಕ್ಟರ್ ಕಾನ್ಫರೆನ್ಸ್ ಇರೋದು, ಎನಿ ಈವೆಂಟ್. ಆಮೇಲೆ ಹೌದು, ಆಮೇಲೆ ಮ್ಯಾರೇಜ್ಗಳಲ್ಲಿ ಇವತ್ತು ನಮ್ಮ ಮದುವೆಗಳಲ್ಲಿ ನಾವು ಎಂತೆಂಥ ಈವೆಂಟ್ ಬೇಕಾದ್ರೂ ನಾವು ಮಾಡುವಂಥ ಒಂದು ನಮ್ಮ ಟೀಮ್ ನಮ್ಮ ಹತ್ರ ಇದೆ. ಕಡಿಮೆ ಬಜೆಟ್ನವರಿಗೂ ಇದೆ. ಅವರವರ ಒಂದು ಬಜೆಟ್ಟಿಗೆ ಅನುಗುಣವಾಗಿ ಶುಚಿ ರುಚಿಕರವಾದಂಥ ನಾವು ಹೇಳ್ಕೊಳ್ಳೋಗಿನ್ನ ಅವರಿಗೆ ಅನುಕೂಲವಾದಂಥದ್ದು ಆ ಥರದಲ್ಲಿ ಯಾವ ಮಟ್ಟದಲ್ಲಿ ಬೇಕಾದರೂ ನಾವು ಕ್ಯಾಟ್ರಿಂಗನ್ನು ಸೇವೆ ಕೊಡುವಂಥ ಒಂದು ಇವತ್ತೊಂದು ವ್ಯವಸ್ಥೆ ನಮ್ಮಲ್ಲಿದೆ. ಹಾಗೆ ಕ್ಯಾಟ್ರಿಂಗ್ ಒಂದು ವರ್ಟಿಕಲ್ ಆದರೆ, ತದನಂತರ ಈ ಆಂಧ್ರ ಶೈಲಿ ಆದಮೇಲೆ ಕೋಸ್ಟಲ್, ಜೊತೆಗೆ ಇನ್ನೇನು ಮಲ್ಟಿಕ್ಯೂಸಿನ್ ಅಂತೀವಿ, ಮಲ್ಟಿಕ್ಯೂಸಿನ್ ಎಲ್ಲರೂ ಮಾಡ್ತಾರೆ. ತದನಂತರ ಏನು ಮಾಡಿದ್ವಿ, ಸ್ವಲ್ಪ ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇರೋ ಕಡೆ ಪಬ್ಗಳಂತ ಮಾಡೋಕ್ಕೆ ಶುರು ಮಾಡಿದ್ವಿ. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಬೇಕು ಅಂದ್ಬಿಟ್ಟು, ಯಾಕೆಂತಂದ್ರೆ ನೀವು ಮಾಡ್ತಿದ್ದು ಆಂಧ್ರ ಸ್ಟೈಲು, ಕೋಸ್ಟಲ್ಲು. ಹೌದು. ಈ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಕಾನ್ಸೆಪ್ಟ್ ಹೆಂಗೆ ಹುಟ್ಟಾಕ ಕಾರಣ ಇತ್ತು, ನನಗೂ ಕೇಳಿದ್ರು. ನನಗೂ ಅಷ್ಟೊಂದು ಆಸಕ್ತಿಯಾಗಿರುವಂತಂದರೆ ತುಂಬ ಇಷ್ಟಪಟ್ಟು ಮಾಡೋದಲ್ಲ. ಏನಾಗುತ್ತೆ, ಕೆಲವು ಕಡೆ ನಾವು ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೋತೀವಿ, ಅವ್ರೇನು ಹೇಳ್ತಾರೆ, ನಿಮಗೆ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರ್ ಕೊಟ್ಟರೆ ಮಿಕ್ಕಿದ ಫ್ಲೋರ್ ಯಾರು ಬೋರ್ದಿರಲ್ರಿ, ಹೋಟ್ಲವ್ರಿಗೆ ಕೊಟ್ಟರೆ ಅಂತ. ಆವಾಗ ನಾವೇನು ಮಾಡ್ತೀವಿ, ಇಡೀ ಬಿಲ್ಡಿಂಗ್ ತೊಗೊಂಡ್ರೆ ಏನು ಮಾಡ್ಬೋದು, ಫುಲ್ ಬಿಲ್ಡಿಂಗ್ನ 4 ಫ್ಲೋರ್ ಇರುತ್ತೆ, 3 ಫ್ಲೋರ್ ಇರುತ್ತೆ. ಆವಾಗ ಇನ್ನೊಂದು ಫ್ಲೋರ್ನಲ್ಲಿ ಯಾರೋ ಹೇಳ್ತಾರೆ, ಅವ್ರು ಐಡಿಯಾ ಕೊಡ್ತಾರೆ, ಬಾರ್ ಮಾಡಿ. ಬಾರ್ ಮಾಡಿದ್ರೆ ಹೇಳ್ತಾರೆ ಕೇಳಿದ್ರೆ, ಅಯ್ಯೋ ಪಬ್ಬೆಲ್ಲ ನೀವು ಬಾರು ಟೆರೆಸಲ್ಲಿ ತುಂಬ ಚೆನ್ನಾಗಿ ನಡೀತದೆ, ಈಗ ಇಂಡೋರ್ ಯಾರು ಲೈಕ್ ಮಾಡೋದಿಲ್ಲ. ಜನ ಕೂಡ ಇಂಡೋರ್ಲಿ AC ಫೈನ್ ಡೈನಿಂಗ್ ಕಾನ್ಸೆಪ್ಟ್ ಹೋಗಿದೆ. ಜನ ಏನು ಕೇಳ್ತಾರೆ, ಸ್ವಲ್ಪ ಓಪನ್ ದ ಸ್ಕೈ ಅಂತ ಜನ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡೋದು, ಇದನ್ನು ಅಡಾಪ್ಟ್ ಮಾಡ್ಕೊಂಡು ಈಗಿನಕ್ಕೆ ರೆವಿನ್ಯೂ, ಸಸ್ಟೈನಿಟಿ, ಬ್ರೇಕ್ ಇವನ್ ಇವಕ್ಕೆಲ್ಲ ಬೇಕಾಗತ್ತೆ ನನಗೆ. ಆಮೇಲೆ ಏನಾಗುತ್ತೆ, ಒಂದು ಯಾವುದೋ ಒಂದು ವ್ಯವಸ್ಥೆಯಲ್ಲಿ ನೀವು ಹೋಗ್ತಾ ಇದ್ದಾಗ ಆಗಿದ್ದಾಗ ಜನರ ಸದುಭಿರುಚಿಗೆ ಅಂತ ಹೇಳ್ತೀವಲ್ಲ, ಆ ಒಂದು ನಮ್ಮ ಗ್ರಾಹಕರಿಗೆ ಬೇಕಾದಂಥ ಅಡಿಷನಲ್ ಸರ್ವಿಸ್ನ ಅಡಾಪ್ಟ್ ಮಾಡ್ಕೊಳ್ಳುವಾಗ ಈ ರೀತಿ ಎಲ್ಲೋದು ಮಾಡಬೇಕಾಗತ್ತೆ. ಸೊ ಹೀಗೆ ನಾವು ಆಂಧ್ರ ಸ್ಟೈಲ್ ನಡೆಸೋರು ಈ ಕಡೆ ಉಡುಪಿ ರೆಸ್ಟೋರೆಂಟಲ್ಲಿ ಮತ್ತೆ ಪುನಃ ಒಂದ್ಸಲ ಬಿಟ್ಟಿದ್ವಿ. ಹೌದು. ತಿರ್ಗಿ ಮತ್ತೆ ಪುನಃ ನಿಮ್ಗೆ ಗೊತ್ತಿರಬೇಕು, ಇಲ್ಲಿ ಕೊಡಗೇಳಿ ಗೇಟ್ ಹತ್ರ ಸ್ವಾತಿ ಗಾರ್ಡನ್ ಅಂತಿದೆ. ನೀವು ಅಲ್ಲಿ ಹೋದೆ ಭಾಳ ಜನ ಕೇಳ್ತಾರೆ, ಶೆಟ್ರೆ 10 ಕಿಲೋಮೀಟ್ರಿಂದ ಕಾಫಿ ಕುಡಿಗೆ ಅಲ್ಲಿ ಹೋಗ್ತಾರೆ. ಆ ರೀತಿ ಸೆಲ್ಫ್ ಸರ್ವಿಸಿನ ಒಂದು ವ್ಯವಸ್ಥೆನೂ ಇದೆ. ಈಗ ರಾಜೇಂದ್ರದ ಒಂದು ಸ್ವಾತಿ ಕೆಫೆ ಅಂತಿದೆ, ಅಲ್ಲಿ ಕೂಡ ತುಂಬ ಜನ ಕೇಳ್ತಾರೆ, ನಿಮ್ಮದು ಕಾಫಿ ಭಾಳ ಚೆನ್ನಾಗಿದೆ ಅಂತಾರೆ. ಸೊ ಹಾಗೆ ಆ ವ್ಯವಸ್ಥೆ ಇಟ್ಟಿದ್ದೀವಿ. ಜೊತೆಗೆ ಇನ್ನೊಂದು ಏನು ಕೇಳಿದ್ರೆ, ಈ ಮಧ್ಯಮ ವರ್ಗದವರಿಗೆ
ನಾವು ಯಾವಾಗಲೂ ನಾನು ಪ್ರಪ್ರಥಮವಾಗಿ ನಾವು ಇಟ್ಟಿದ್ದೆ ಕೇಳಿದ್ರೆ ದೃಷ್ಟಿಯಲ್ಲಿ ಇಟ್ಟಿದ್ದೆ ಕೇಳಿದ್ರೆ ಮಧ್ಯಮ ವರ್ಗ. ಈ ಮಧ್ಯಮ ವರ್ಗದವ್ರು ಏನು ಕೇಳಿದ್ರೆ ತೀರಾ ಕೆಳಗೆ ಬರೋಕ್ಕೂ ಆಗೋದಿಲ್ಲ, ಅವರಿಗೆ ತೀರಾ ಮೇಲೆ ಹೋಗೋಕ್ಕೂ ಆಗೋದಿಲ್ಲ. ಅವರಿಗೆ ಕೈಗೆ ಇಟ್ಟುವ ರೀತಿಯಲ್ಲಿ, ಅವರಿಗೆ ಅನುಕೂಲವಾಗೋ ರೀತಿಯಲ್ಲಿ, ಆಮೇಲೆ ಅವರೇ ಯಾವಾಗಲೂ ನಮಗೆ ಲಾಂಗ್ ಕಸ್ಟಮರ್ ಅವರು. ಹೌದೌದು. ಯಾಕಂದರೆ ನಿಮಗೆ ಲೋ ಲೆವೆಲ್ ಮಾಡಿದಾಗ ಭಾಳ ಅನ್ಹೆಲ್ದಿ ಕಾಂಪಿಟೇಷನ್ ಬರುತ್ತೆ. ಹೈ ಎಂಡ್ ಮಾಡಿದಾಗ ಏನಕ್ಕಂದರೆ ಭಾಳ ಚಾಲೆಂಜ್ ಮತ್ತೆ ಅದಕ್ಕೆ ತಕ್ಕನಾಗೆ ಕಸ್ಟಮರ್ ಬರ್ತಾ ಇರ್ತಾರೆ. ಹೌದು. ಆಮೇಲೆ ಏನು ಕೇಳಿದ್ರೆ ಅಲ್ಲಿ ಮಿನಿಮಮ್ ಆಪ್ಷನ್ಸ್ ಓಪನ್ ಆಗ್ತಾ ಇರುತ್ತೆ. ಆಮೇಲೆ ಜನ ಅವ್ರು ಭಾಳ ಚೂಸಿ ಇರ್ತಾರೆ. ಈ ಮಿಡ್ ಸೆಗ್ಮೆಂಟ ನಾವು ದೃಷ್ಟಿ ಇಟ್ಕೊಂಡು ನಾವು ಹೋಟ್ಲ್ ಅಂದರೆ ಆ್ಯಕ್ಚುಲಿ ಹೋಟೆಲ್ಲಿ ರೂಮು, ಪಾರ್ಟಿ ಹಾಲು, ಆಮೇಲೆ ರೆಸ್ಟೋರೆಂಟು, ಕಾಫಿ ಶಾಪು, ಈ ಮಧ್ಯೆ ಬಾರು ಎಲ್ಲ ವ್ಯವಸ್ಥೆ ಇದ್ರೆ ಮಾತ್ರ ಅದು ಹೋಟ್ಲು. ಹೌದು. ನಮ್ಮಲ್ಲಿ ಏನು ಮಾಡ್ತೀವಿ ನಾವು ಸೆಲೆಸ್ ತೋರಿಸಿ ಹೋಟ್ಲ್ ಅಂದ್ಬಿಡ್ತೀವಿ. ಅದೆಲ್ಲ ರೆಸ್ಟೋರೆಂಟ್ ಇರ್ಬೋದು, ಕೆಫೆ ಇರ್ಬೋದು. ತದನಂತರ ನಾವು ಹೋಟ್ಲ್ ಮಾಡಬೇಕಂತ ಹೋದೇಕೆಂದ್ರೆ ವಿದ್ ರೂಮ್ಸು. ಆ ರೂಮ್ಸಲ್ಲಿ ಅಷ್ಟೇ ಇಟ್ಕೊಂಡಿದ್ವಿ. ಯಾಕೆಂದ್ರೆ ಮಧ್ಯಮ ವರ್ಗ ಅಂದೇನು ನಾವು ಪ್ರಾರಂಭ ಮಾಡಿದ್ದು 2017. 2017 ನಾನು ಅಂದ್ಕೊಂಡೆ ಒಂದು 3,000 to 4,000 ರೂಪಾಯಿ ರೇಂಜಲ್ಲಿ ರೂಮನ್ನು ಇಡಬೇಕು. ಅದು ನಾನು ಆವಾಗ ಅದನ್ನು ಒಂದು ಈ ಸ್ಟಾರ್ ಕ್ಯಾಟಗರಿ ಅನ್ನೋದು ನನ್ನ ದೃಷ್ಟಿಯಲ್ಲಿ ಇರಲಿಲ್ಲ. ನಾವು ಯಾವಾಗ ಒಂದು ಜಾಗ ನೋಡಿದ್ವಿ, ಒಬ್ಬ ಆರ್ಕಿಟೆಕ್ಟ್ ಹತ್ರ ಮಾತಾಡಿದ್ವಿ. ತದನಂತರ ಅವ್ರು ಏನು ಹೇಳಿದ್ರು, ಇಲ್ಲ ನೀವು ಒಂದು ಒಳ್ಳೆ ಪ್ರಾಜೆಕ್ಟ್ ಮ್ಯಾನೇಜರ್ ತೊಗೋಬೇಕು ಅಂದರು. ನಾನೊಬ್ರು ಕರ್ಕೊಂಡೋದೆ, ಯಾರು ಪೈ ಗ್ರೂಪ್ನಲ್ಲಿ ಒಬ್ಬರು ಮಾಡಿದವರು ಚೆಲುವರಾಜ್ ಅಂತಿದ್ರು. ಅವ್ರನ್ನ ಕರ್ಕೊಂಡೋಗಿ ನಮ್ಮ ಆರ್ಕಿಟೆಕ್ಟ್ ಅಂತ ಕೊಟ್ಟೆ. ಅವ್ರು ಏನು ಹೇಳಿದ್ರು, ಬಿಟ್ಟಾಗ ಏನು ಹೇಳಿದ್ರು, ಇಲ್ಲ ಇವರೇನಿದ್ರು ನಿಮಗೆ ಸೈಟ್ ಇಂಜಿನಿಯರು, ಯು ಹ್ಯಾವ್ ಟು ಗೆಟ್ ಎ ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜರ್. ಸರಿ, ಆಗ ನಮ್ಮ ಹತ್ರ ಒಬ್ಬರು ಫಾರೂಕ್ ಅಂತ HR ಮ್ಯಾನೇಜರ್ ಇದ್ರು. ಅವ್ರಿಗೆ ಹೇಳಿದೆ ನಾನು, ನೋಡ್ರಿ ಯಾರಾದರೂ ಒಬ್ಬರು ಪ್ರಾಜೆಕ್ಟ್ ಮ್ಯಾನೇಜರ್ನ. ಅವ್ರು ಹೇಳಿದ್ರು, ಒಬ್ಬರು ವಸಂತ್ ಅಂತ ಒಬ್ಬರಿದ್ದಾರೆ, ಅವರು ತಾಜ್ ಗ್ರೂಪಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿದ್ದರು. ಪರವಾಗಿಲ್ಲ, ಯಾರೋ ಬ್ರ್ಯಾಂಡ್ನವರ ಸಿಕ್ಕಿದ್ರು ಅಂತ ಹೇಳ್ಕೊಂಡು ಅವ್ರನ್ನ ಕರ್ಕೊಂಡು ಬಂದು ಆರ್ಕಿಟೆಕ್ಟ್ ಮೀಟಿಂಗ್ ಆಯಿತು. ಮೀಟಿಂಗ್ ಆದಾಗ ಅವ್ರು ಹೇಳಿದ್ರು, ಆರ್ಕಿಟೆಕ್ಟ್ ಹೇಳಿದ್ರು, ಎಸ್ ಯು ಹ್ಯಾವ್ ಗಾಟ್ ದ ರೈಟ್ ಪರ್ಸನ್, ರೈಟ್ ಡೆಸಿಗ್ನೇಟ್ ಅಂತ ಹೇಳಿದ್ರು. ಆಯ್ತಪ್ಪ. ಆವಾಗ ವಸಂತ ಹತ್ರ ಕೇಳಿದೆ ನಾನು, ಈ ಪ್ರಾಜೆಕ್ಟ್ ಬಗ್ಗೆ ನಾನು ಏನು ಬಜೆಟ್ ಇಟ್ಕೋಬೇಕು ಅಂತ. ಅವರು ಇಮಿಡಿಯೇಟಾಗಿ ಕೊಟ್ಟಿದ್ದೀನಿ ಅಂತ ಕೇಳಿದ್ರೆ, ಪರ್ ಕೀ ನೀವು 60 lakhs ಖರ್ಚು ಮಾಡಬೇಕು ಅಂದರು. ಅಂದರೆ ಪರ್ ಕೀ 60 lakhs ಇವತ್ತು ಯಾರು ಖರ್ಚು ಮಾಡಬೇಕಂದ್ರೆ, ಈ ತಾಜ್ ಗ್ರೂಪಲ್ಲಿ ವಿವಾಂತ ಇದೆಯಲ್ಲ, ವಿವಾಂತ ಗ್ರೂಪಿಗೆ ಅವರಲ್ಲಿ ಜಿಂಜರ್ ಇದೆ, ವಿವಾಂತ ಇದೆ, ತಾಜ್ ರೆಸಿಡೆನ್ಸಿ ಇದೆ, ಬೇರೆ ಯಾವುದು ಗೇಟ್ವೇ ಇದೆ. ಹೌದು, ಆಯಿತಾ. ಅವ್ರು ಇವತ್ತು ಜಿಂಜರ್ಗೆ 40,000 ಖರ್ಚು ಮಾಡ್ಬೇಕಂತಾರೆ, ಗೇಟ್ವೇಗೆ 60,000 ಖರ್ಚು ಮಾಡಬೇಕು, ವಿವಾಂತಗೆ 80,000 ಖರ್ಚು ಮಾಡಬೇಕು ಅಂತಾರೆ ಪರ್ ಕೀ. 17 ನನಗೇನಾಯಿತು, ಆವಾಗಲೇ 60 ಲಕ್ಷ ಹೆಚ್ಚಿಗೆ ಬಂತು. ಯಾವುದು ಪರ್ ಕೀ. ಯಾಕಂದರೆ ಪರ್ ಕೀ ಅಂದ್ರೆ 60 ಲಕ್ಷ ನೀವು ಕೇಳಿದ್ರೆ ಒಂದು ರೂಮ್ಗೆ 60 ಲಕ್ಷ ಖರ್ಚಾಗುತ್ತಾ? ಇಲ್ಲ. ಆವಾಗ 60 ಲಕ್ಷ ಅವ್ರು ಹೇಳಿ, ನಾನು 60 ಲಕ್ಷ ಮಾಡೋಕ್ಕಾಗೋದಿಲ್ಲ, ನಮ್ಮ ಕೆಪಾಸಿಟಿ ನಾವು 20 ಲಕ್ಷಕ್ಕಂತ ಇದನ್ನು ನಾವು ಬಜೆಟ್ ಇಟ್ಕೊಂಡವರು, ಆದ್ದರಿಂದ ನೀವೊಂದು 30 ಲಕ್ಷಕ್ಕೆ ನಾವು ಮಾಡೋದು, 10 ಲಕ್ಷನ ಎಕ್ಸ್ಟೆಂಡ್ ಮಾಡ್ಬೋದು ನಾವು. ಹೌದು, ನಮ್ಮ ಕೆಪಾಸಿಟಿಗೆ. ಯಾಕೆ ಕೆಲ ಕೇಳ್ದು ಏನ್ರಿ, ಒಂದು ರೂಮ್ಗೆ ಆ ಲೆಕ್ಕಲ್ಲ. ಏನಂದರೆ ಒಂದು ಹೋಟ್ಲು ಮಾಡುವಾಗ ನಿಮಗೆ ಆ ಹೋಟ್ಲ್ ಎಲ್ಲ ಭಾಗದ್ದು, ಅದು ರೆಸ್ಟೋರೆಂಟ್ ಇರ್ಬೋದು, ಲಾಬಿ ಇರ್ಬೋದು, ಎಲ್ಲ ಫೆಸಿಲಿಟಿಗಳನ್ನ ಅಡಾಪ್ಟ್ ಮಾಡ್ಕೊಂಡು ಬಂದಾಗ ಪರ್ ಕೀ ಏನು ಬೀಳುತ್ತೆ ಅಂದರೆ ಅನ್ನೋದು ಲೆಕ್ಕ. ಅದು ಪರ್ ರೂಮ್ಗೆ ಅಂದರೆ ನೀವು ರೆಸ್ಟೋರೆಂಟಿಗೆ ಖರ್ಚು ಮಾಡಿರ್ಬೋದು, ಕಾಫಿ ಶಾಪ್ ಖರ್ಚು ಮಾಡಿರ್ಬೋದು, ಬ್ಯಾಂಕ್ವೆಟ್ ಖರ್ಚು ಮಾಡಿರ್ಬೋದು, ಈ ಎಲ್ಲವೂ ಆ್ಯಾವ್ರೇಜ್ ಆಗಿ ಪರ್ ಕೀ ಏನು ಖರ್ಚಾಯಿತು ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಸ್ವಾತಿ ಆಯಿತು, ಮಹಾರಾಜ ಆಯಿತು, ಇದೆಲ್ಲ ಆಯಿತು, ಕ್ಯಾಟ್ರಿಂಗು ಮುಗೀತು. ಈ ಅಟೈಡ್ ಅಂತ ಹೆಸರು ಯಾಕಿಟ್ರಿ? ಈ ಅಟೈಡ್ ಹುಟ್ಟಾಕೊಂಡಿದ್ದು ಎಲ್ಲಿ? ಯಾರ್ಯಾರು ಇದ್ರ ಜೊತೆ ಇದ್ದೀರಾ ಅಟೈಡ್ ಜೊತೆ? ನಾನು ನಿಮಗೆ ಆವಾಗಲೇ ರೆಸ್ಟೋರೆಂಟ್ ಬಗ್ಗೆ ಒಂದು ಹೇಳಬೇಕಂದ್ರೆ, ನೀವು ಯಾವುದೇ ಮಾಡಿದ್ರೆ ಅದಕ್ಕೆ ಎಷ್ಟು ಭವಿಷ್ಯ ಇದೆ ಅಂದರೆ, ನೀವೊಂದು ಮಗು ಕೇಳ್ತೀರಾ, ನೀನು ಏನು ಓದ್ತೀಯ ಅಂತ ಕೇಳಿದ್ರು. ಕರೆಕ್ಟ್. ಅದೇ, ನೀನು ಯಾವ ಕೋರ್ಸ್ ತಗೋತೀಯ, ಮುಂದೆ ಏನಾಗಬೇಕಂತಿದ್ಯಾ ಅಂತ ಕೇಳಿದ್ರು. ಹೀಗೆ ಇದರಲ್ಲಿ ಕೆಲವು ಮಕ್ಕಳು ಹೇಳ್ತಾರೆ, ಕೆಲವು ಮಕ್ಕಳಿಗೆ ಅವ್ರ ಭವಿಷ್ಯ ಏನಂದು ಅವ್ರಿಗೆ ಗೊತ್ತು. ಅಂದರೆ ಸಾಧಾರಣ ಯಾರಿಗೂ 100% ಹೇಳೋಕ್ಕಾಗೋದಿಲ್ಲ, ನಿಜ. ಆದರೆ ನನಗೆ ಒಂದು ಗುರಿ ಏನಿದೆ ಅನ್ನೋದನ್ನು ಪ್ರತಿಯೊಬ್ಬ ವ್ಯಕ್ತಿ ಸಾಧಾರಣವಾಗಿ ಇಟ್ಕೊಂಡಿರ್ತಾನೆ. ಹೌದು. ಅಥವಾ ಅಟ್ಲೀಸ್ಟ್ ಒಬ್ಬ ಸಕ್ಸಸ್ಫುಲ್ ಪರ್ಸನ್ ಅಂತ ಯಾರು ಹೇಳ್ತೀರೋ, ಅದು ಗಂಡು ಇರೋದು ಹೆಣ್ಣು ಇರ್ಬೋದು, ಹೇಳ್ತಾರೆ. ಹಾಗೆ ನಾನೇನು ಅಂದ್ಕೊಂಡೆ, ಈ ರೆಸ್ಟೋರೆಂಟಿಗೆ ಇನ್ನು ಎಷ್ಟು ಭವಿಷ್ಯ ಇದೆ ಅಂದರೆ, ನಾವು ನಂಬರ್ ಆಫ್ ರೆಸ್ಟೋರೆಂಟ್ ಮಾಡೋದ್ರಿಂದ ಮುಂದೆ ಏನು, ಇದರ ಆಪ್ರೇಷನ್ ಬಗ್ಗೆ ಸಾಧಕ ಬಾಧಕಗಳೇನು, ಇದನ್ನೆಲ್ಲ ನಾನು ಯೋಚನೆ ಮಾಡಿದಾಗ ನನಗೇನು ಅನ್ನಿಸ್ತು, ಇದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ ಯಾರು ನಮ್ಮ ಮಕ್ಕಳು, ಅಂದರೆ ನಮ್ಮ ಮಕ್ಕಳು ಆಗ್ಬೇಕಂತಿಲ್ಲ, ಯುವಕರು ಮುಂದಿನ ಪೀಳಿಗೆ ಒಂದು ಟ್ರೆಡಿಷನಲ್ ರೆಸ್ಟೋರೆಂಟನ್ನು ಎಷ್ಟು ಮಟ್ಟಿಗೆ ನಡ್ಸ್ಕೊಂಡು ಹೋಗ್ಬೋದು. ಈಗ ನಮ್ಮಲ್ಲಿ ಬೇಕಷ್ಟು ಜನ ಇದ್ದಾರೆ. ಯಾಕಂದರೆ ಉಡುಪಿ ಕೃಷ್ಣವನ ತೊಗೋಬೋದು ನೀವು, CTR ಇರ್ಬೋದು, ಅಥವಾ ವಿದ್ಯಾರ್ಥಿ ಭವನ ಇರ್ಬೋದು, ಹಾಗೆ
ಸುಮಾರು ಇದ್ದಾವೆ. ಏನಾಗಿದೆ ಕೇಳಿದ್ರೆ ಅದು ಒಂದು ರೆಸ್ಟೋರೆಂಟ್, ಅದು ಸಿಂಗಲ್ ರೆಸ್ಟೋರೆಂಟ್ ಇದೆ, ಅದಕ್ಕೆ ಅವ್ರು ಇನ್ನೂ ಸ್ಟ್ಯಾಂಡ್ ಆಗಿದ್ದಾರೆ. ಅದೇ ಸ್ಟ್ಯಾಂಡ್ ತಂದೆ ಮಾಡಿದರು. ತಂದೆ ಒಟ್ಟಿಗೆ ಕೆಲಸ ಮಾಡಿದಂಥ ಕೆಲಸಗಾರರು ಮಗನ ಒಟ್ಟಿಗೆ ಹೌದೌದು ಮುಂದುವರೆದ್ರು. ಹಾಗೆಯೇ ಮಗನೂ ಕೂಡ ತಂದೆ ನಾನು ಕೊಟ್ಟರು ಕೂಡ ಯಜಮಾನಿಕೆ ಶುರು ಮಾಡಿಲ್ಲ. ಹೌದೌದು ತಂದೆ ಹಾಕಿ ಕೊಟ್ಟ ದಾರಿಯಿಂದ ತಂದೆಯ ತಾಳ್ಮೆಯಿಂದನೂ ಕೂಡ ಇರ್ಬೇಕು. ತಂದೆಯ ಯಾವುದು ಆ ಡೈರೆಕ್ಷನ್ನ ಫಾಲೋ ಅಪ್ ಮಾಡಿಕೊಂಡು ಅವರೆಲ್ಲ ಸಕ್ಸಸ್ ಆದರು. ಅವ್ರು ಯಾರು ನಾನು ನೋಡಿದಂಗೆ ನನಗೆಲ್ಲ ಗೊತ್ತಿರೋರೆ ಅವರೆಲ್ಲ ಏಕೆ ಇವತ್ತು ನಮ್ಮ ತಂದೆ ಬಿಟ್ಕೊಟ್ರು ಕೀ ಕೊಟ್ಟರು ಅಂದ ಕೂಡಲೇ ನಾನು ಯಜಮಾನ ನಾನು ಹೇಳಿಗೆ ತಂದೆನೂ ಕೇಳಬೇಕು ಅಂತ ಮಾಡಿಲ್ಲ. ಅದೇ ರೀತಿಯಲ್ಲಿ ತಂದೆಯ ಸ್ಥಾನಕ್ಕೆ ಅವ್ರ ಜೊತೆಗಿದ್ದ ಕೆಲಸಗಾರರಿಗೆ ಅದೇ ಪ್ರೀತಿ ಗೌರವ ವಿಶ್ವಾಸನ ಕೊಟ್ಟೋದ್ರಿಂದ ಅವರೆಲ್ಲ ಬೆಳ್ಕೊಂಡ್ರು. ಆದರೆ ಇದು ಮಲ್ಟಿಪಲ್ ಯೂನಿಟ್ ಆಗಿರಲಿಲ್ಲ. ಯಾಕಂದರೆ ವ್ಯಾಪಾರ ಬೇರೆ, ವ್ಯವಹಾರ ಬೇರೆ. ವ್ಯಾಪಾರ ಅನ್ನೋದು ಒಂದು ಜಾಗದಲ್ಲಿ ನಿಂತು ಮಾಡುವಂಥದ್ದು, ವ್ಯವಹಾರ ಅಂದರೆ 10 ಜಾಗದಲ್ಲಿ ಮಾಡುವಂಥದ್ದು ವ್ಯವಹಾರ ಅಂತೀವಿ. ಇಷ್ಟು ಇಲ್ಲ. ಇದನ್ನು ಮುಂದಿನ ಒಂದು ಪೀಳಿಗೆ ಇದನ್ನು ಇದು ನಡೆಸೋದಕ್ಕೆ ಸಾಧ್ಯವೋ ಅನ್ನೋದು ಎಲ್ಲೋ ಒಂದು ರೀತಿ ನನಗೆ ಅದನ್ನಿಸ್ತು ಸ್ವಲ್ಪ ಕಷ್ಟವಾಗ್ಬೋದು ಏನೋ. ಅದಕ್ಕೆ ನಾವು ಇನ್ನೊಂದು ಇದರ ನೆಕ್ಸ್ಟ್ ಮುಂದಿನ ಹಂತ ಏನು, ಮುಂದಿನ ಬೆಳವಣಿಗೆ ಏನು ಅನ್ನೋದನ್ನ ಆವಾಗ ನನಗೆ ಕಂಡಿದ್ದಾರೆ ಕಂಡ್ರೆ ಪೈ ಗ್ರೂಪ್ನವರು ಪ್ರೆಸಿಡೆಂಟ್ ಅಂತೆಲ್ಲ ಜಗನ್ನಾಥ್ ಪೈ ಅವರು, ಅವರ ಮಕ್ಕಳು. ನನಗೆ ಅವ್ರ ಹತ್ರ ಹೋಗಿ ನಾನು ಕೇಳಿದೆ ಹೇಗೆ ಹೀಗೆ ಮಾಡೋದು. ಅವರು ಸಾಧಕ ಬಾಧಕ ಹೇಳಿ ಕೇಳಿದರು, ನೀವು ಪ್ರಯತ್ನ ಮಾಡ್ಬೋದು. ನಾನು ಪ್ರಯತ್ನ ಮಾಡಿದ್ದೀನಿ, ನನಗೆ ಆಗಿದೆ, ನೀವು ಮುಂದಿನ ಹಂತ ಅದೇ ಮಾಡ್ಬೋದು ಅಂತ ಸ್ವಲ್ಪ ಸಲಹೆನೂ ಕೊಟ್ಟರು, ಸ್ವಲ್ಪ ಧೈರ್ಯನೂ ಕೊಟ್ಟರು. ಆದ್ದರಿಂದ ನಾನು ಈ ಹೋಟ್ಲ್ ಅಂದರೆ ರೂಮ್ಸ್ ಇರುವಂಥ ಹೋಟ್ಲ್ ಮಾಡುವಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಪ್ರಯತ್ನ ಪಟ್ಟೆ. ಆ ಪ್ರಯತ್ನಕ್ಕೆ ರೀತಿ ಅದು ಅಂದರೆ ನಾನು ಹೋದಾಗ ಏನು ಕೇಳಿದ್ರೆ ಹೋಟ್ಲು ನನ್ನ ಲೆಕ್ಕದಲ್ಲಿ ಏನು ಕೇಳಿದ್ರೆ ಹಿಂದೆಲ್ಲ ನಿಮಗೆ ಗೊತ್ತಿರಬೇಕು ಮಯೂರ ಲಾಡ್ಜು, ಜನತಾ ಲಾಡ್ಜು ಅಂದರೆ ನಮ್ಮ ಲೆಕ್ಕ ಏನು, ಕೆಳಗೆ ರೆಸ್ಟೋರೆಂಟ್ ಇರ್ತದೆ, ಮೇಲೆ ರೂಮ್ ಕಟ್ಟಿದ್ರೆ ಅದು ರೂಮ್ ಆಯಿತು, ಹೋಟ್ಲ್ ಆಯಿತು ಅಂತ ತಿಳ್ಕೊಂಡು. ಯಾವಾಗ ಹೋದಾಗ ಕೇಳಿದ್ರೆ ಅದರ ಒಂದು ರೂಪ ಬದಲಾವಣೆ ಆಯಿತು. ಅದು ಬದಲಾಗಿದೆ ಯಾಕೆ ಕೇಳಿದ್ರೆ ಅದಾಗಿದ್ದು ಏನು ಕೇಳಿದ್ರೆ ನಮಗೆ ಒಂದು ಅನುಕೂಲ ಯಾಕೆ ಕೇಳಿದ್ರೆ ನಮ್ಮ ಇಮೇಜು ನಮ್ಮ ಇಂಡಸ್ಟ್ರಿನಲ್ಲಿ, ನಮ್ಮ ಸರೌಂಡಿಂಗ್ಸಲ್ಲಿ, ಆಮೇಲೆ ವೈಯಕ್ತಿಕವಾಗಿ ನನ್ನಲ್ಲಿ ಏನು ಬದಲಾವಣೆ ಆಯ್ತು ಕೇಳಿದ್ರೆ ನಾನು ಆ ಹೋಟ್ಲ್ ಮಾಡೋ ತನಕ ಇನ್ಶರ್ಟ್ ಮಾಡೋದಿಲ್ಲ ಇತ್ತು, ಔಟ್ಶರ್ಟ್ ಮಾಡ್ತಿದ್ದೆ, ಶೂ ದಿನ ಹಾಕೋದಿಲ್ಲ, ಚಪ್ಪಲಿ ಹಾಕ್ತಾ ಇದ್ದೆ. ಯಾತಕ್ಕೆ ನಾವು ರೆಸ್ಟೋರೆಂಟ್ನವರು, ನಮ್ಗೆ ಅದ್ರ ಅಷ್ಟು ಅವಶ್ಯಕತೆ ಇರಲಿಲ್ಲ. ಹಾಗಾದ್ರೆ ಇದಾದ ಯಾಕೆ ಬದಲಾಯಿತು ಯಾತಕ್ಕೆ ಕೇಳಿದ್ರೆ ನೀವು ಒಂದು ಸ್ಟಾರ್ ಕ್ಯಾಟಗರಿ ಒಂದು ಕಾನ್ಸೆಪ್ಟ್ ಇಟ್ಟು ಹೋಟ್ಲ್ ಮಾಡಿದಾಗ ನಿಮ್ಮ ಹತ್ರ ಕೆಲಸಕ್ಕೆ ಬರುವವರು, ನಿಮಗೆ ಬರುವ ಗ್ರಾಹಕರು ನಿಮ್ಮ ಫಸ್ಟ್ ಆಫ್ ಆಲ್ ನಮ್ಮ ಗ್ರೂಮಿಂಗನ್ನು ನಾವು ಎಷ್ಟು ಪ್ರೆಸೆಂಟಬಲ್ ಆಗಿದ್ದೀವಿ ಅನ್ನೋದನ್ನ ಕಾಣ್ತಾರೆ. ಆ ದೃಷ್ಟಿಯಿಂದ ನನ್ನಲ್ಲಿ ನಾನು ಬದಲಾವಣೆ ಕಂಡುಕೊಂಡೆ. ನನಗೆ ಈ ಒಂದು ಹೋಟ್ಲು ಮಾಡೋದ್ರಿಂದ ಆರ್ಥಿಕವಾಗಿ ಅಂತ ಹಣ ಬಂದಿಲ್ಲ, ಆದರೆ ಮತ್ತೆ ಹೋಟ್ಲುಗಳನ್ನ ಮಾಡಬಹುದು ಅನ್ನೋ ಒಂದು ಧೈರ್ಯ ನನ್ನಲ್ಲಿ ಬಂತು. ಆಮೇಲೆ ಜೊತೆಗೆ ಇವತ್ತಿನ ನಮ್ಮ ಮುಂದಿನ ನೆಕ್ಸ್ಟ್ ಜನ್ರೇಷನಿಗೆ ಕೂಡ ಒಂದು ಕಾರ್ಪೊರೇಟ್ ಲೆವೆಲ್ನಲ್ಲಿ, ಒಂದೊಂದು ಕಾರ್ಪೊರೇಟ್ ಸಿಸ್ಟಮ್ನಲ್ಲಿ ನಮ್ಮ ವ್ಯವಹಾರಗಳನ್ನು ನಡೆಸೋ ಒಂದು ಧೈರ್ಯ ಬಂತು. ಈ ಅಟೈಡು ಹೆಸರು ಯಾಕಿಟ್ರಿ ಅಟೈಡ್ ಅಂತ? ಹೋಟ್ಲು ಕರೆಕ್ಟ್ ನೀವು ಕೇಳಿದ್ದು. ಯಾಕೆಂದರೆ ಎಲ್ಲವೂ ಏನಾಗುತ್ತೆ, ಒಬ್ಬ ಪ್ರೊಫೆಷನಲ್ ಅಂತ ಒಬ್ಬ ಆರ್ಕಿಟೆಕ್ಟ್ ತೊಗೊಂಡ್ರೆ ಒಬ್ಬ ಪ್ರೊಫೆಷನಲ್ ಪ್ರಾಜೆಕ್ಟ್ ಮ್ಯಾನೇಜರ್ ತೊಗೊಂಡಾಗ ಅವ್ರೇನು ಮಾಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ವೃತ್ತಿಪರರನ್ನು ಒಗ್ಗೂಡಿಸ್ತಾರೆ. ಇವರೆಲ್ಲ ಬೇಕು. ನೀವು ಸಿನಿಮಾ ಮಾಡೋದು ನಿಮ್ಗೆ ಗೊತ್ತಿರಬೇಕಂದ್ರೆ ಈ ಸಿನಿಮಾದ ಮಾಡೋಕ್ಕೆ ನೀವು ನಿರ್ದೇಶಕನ ಕತೆ ಒಪ್ಕೊಂಡು ಕೂಡಲೇ ಅವರು ಈ ಕತೆಗೆ ಇಂಥ ಆ್ಯಕ್ಟ್ರ್ ಸೂಟ್ ಆಗ್ತಾರೆ, ಮ್ಯೂಸಿಕ್ ಡೈರೆಕ್ಟರ್ ಬೇಕು, ಇವನೇ ಸ್ಕ್ರಿಪ್ಟ್ ಮಾಡಬೇಕು, ಇವನೇ ಹಾಡು ಬರೀಬೇಕು, ಇವನೇ ಹಾಡಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಒಂದು ಪ್ಲ್ಯಾನ್. ಇದು ನಮ್ಮಲ್ಲೂ ಕೂಡ ಅದೇ ಇದೆ. ಅಂದರೆ ರೆಸ್ಟೋರೆಂಟಲ್ಲೂ ಇದೆ. ಯಾಕಂದರೆ ನೀವು ಉಡುಪಿ ಹೋಟ್ಲ್ ಇಟ್ಕೊಂಡು ಆಂಧ್ರಕ್ಕೆ ಹೋಗಿ ತರೋಕ್ಕಾಗೋದಿಲ್ಲ, ನಿಜ. ಆದರೆ ನೀವು ಒಂದು ತಾರಕೆ ಕ್ಯಾಟಗರಿ ಹೋಟ್ಲ್ಗಳು ಸ್ಟಾರ್ ಕ್ಯಾಟಗರಿ ಹೋಟ್ಲ್ ಮಾಡಬೇಕಂತಿದ್ರೆ ಅಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರು ಅಥವಾ ಆರ್ಕಿಟೆಕ್ಟ್ ಚೂಸ್ ಆಗ್ಬಿಟ್ಟು ಅವ್ರು ಕೂಡಲೇ ಹೇಳ್ತಾರೆ. ಆ ರೀತಿ ಇವರೆಲ್ಲ ವೃತ್ತಿಪರನ ಒಟ್ಟಾಕಿ ಮಾಡುವಂಥ ಏನಾಗುತ್ತೆ, ಒಂದಷ್ಟು ಅನುಭವಗಳು ಆಗ್ತವೆ. ಆ ಅನುಭವದ ಎರಡು ಇರುತ್ತೆ, ಕೈನೇನೋ ಅನುಭವ ಇರುತ್ತೆ, ಅನುಭವ ಇರ್ತದೆ. ಭಾಳ ಜನ ಯಾಕಂದರೆ ಪ್ರಾರಂಭ ಮಾಡಿದಾಗ ಮಧ್ಯೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡೋಕ್ಕಾಗದಂಥ ಸ್ಥಿತಿಯೂ ಬರುತ್ತೆ ಒಂದೊಂದು. ಹೌದು, ಆಯಿತಾ, ಎಲ್ಲವೂ ಆಗುತ್ತೆ. ಕೆಲವು ಟೈಮ್ ಸ್ಟ್ಯಾಚ್ಯುಟರಿ ಕೆಲವು ಪ್ರಾಬ್ಲಮ್ ಬರ್ತವೆ. ಈಗ ನಿಮ್ಗೆ ಗೊತ್ತಿದೆ, ಏಕಾಏಕಿ ಏನು ಮಾಡಿದ್ರು, ಈಗ ಒಂದು ವರ್ಷದಿಂದ ಒಂದೊಂದು ವರ್ಷ ಆಯಿತು. ಕೆಲವು ಬಿಲ್ಡಿಂಗ್ಗಳಿಗೆ ಅವಾಗೆಲ್ಲ ಅಷ್ಟು ಓಸಿ ಇರಲಿಲ್ಲ, ಅವಶ್ಯಕತೆ ಇಲ್ಲ. ಈಗ ಯಾರೋ ಪ್ರಾರಂಭ ಯಾವುದೋ ಬಿಲ್ಡಿಂಗ್ ಶುರು ಮಾಡ್ತಾರೆ, ಇಲ್ಲಿ ಬಿಲ್ಡಿಂಗ್ ಓಸಿ ಬಂದಿಲ್ಲ, ಓಸಿ ಬಾರದಿದೆ, ಫೈರ್ ಏನೋ ಸಿಕ್ಕೋದಿಲ್ಲ, ಲೈಸೆನ್ಸ್ ಸಿಕ್ಕೋದಿಲ್ಲ, ಕರೆಂಟ್ ಕೊಡೋದಿಲ್ಲ. ಅವಾಗ ಏನಂದ್ರೆ ಪ್ರಾಜೆಕ್ಟ್ ನಿಂತು ಹೋಗುತ್ತೆ. ತುಂಬ ಜನ ನಮ್ಮಲ್ಲಿ ಇವತ್ತು ಸಫರ್ ಆಗ್ತಾ ಇದ್ದಾರೆ. ನಮ್ಮ ಅದೃಷ್ಟಕ್ಕೆ ಏನೋ ದೇವ್ರದಿಂದ ಆ ಕಾಲದಲ್ಲಿ ಅದು ಆಗೋಯ್ತು. ಆದಮೇಲೆ ನಾನು ಹೇಳಿದ್ನಲ್ಲ, ಹಣ ಜಾಸ್ತಿ ಬಾರದಿದ್ರು ಕೂಡ ನಮ್ಮ ಜೀವನ ಶೈಲಿಯಲ್ಲಿ, ನಮ್ಮ ವೃತ್ತಿಯಲ್ಲಿ ಒಂದು ಮುಂದಿನ ಹಂತಕ್ಕೆ ನಾವು ಬಂದಂಗೆ ಆಯಿತು.
ನಮ್ಮ ಜೊತೆಗಿರುವವರಿಗೆ ಮುಂದೆ ಇನ್ನೂ ಕೂಡ ಒಂದು ಇನ್ನೊಂದು ಹಂತದ ಒಂದು ಅದು ಪ್ರೆಸೆಂಟೇಷನ್ ಇರ್ಬೋದು, ಸರ್ವಿಸ್ ಇರ್ಬೋದು, ಈ ಎಲ್ಲವನ್ನೂ ಕೊಡುವಂಥ ಒಂದು ಅನುಭವ ನಮಗೆ ನಮ್ಮ ತಂಡಕ್ಕೆ ಸಿಕ್ಕಿದೆ ಅನ್ನೋದು ಹೆಮ್ಮೆ ವಿಷಯ. ನಾವು ಸ್ಟಾರ್ಟಿಂಗ್ ಸ್ವಲ್ಪ ಹತ್ತಿದ್ದೀವಿ, ಯಾಕಂದರೆ ಬಂಡವಾಳ ಹಾಕಿರ್ತೀರ. ಹೋಟ್ಲ್ಗಳು ಏನಾಗುತ್ತೆ, ನಿಮಗೆ ರೆಸ್ಟೋರೆಂಟ್ಗಳೆಲ್ಲ 1 ತಿಂಗಳು 2 ತಿಂಗಳಲ್ಲಿ ಬ್ರೇಕ್ ಈವನ್ ಬರ್ತದೆ. ನೀವು ಅದೇ ರೂಮ್ಸ್ ಇರೋ ಹೋಟ್ಲ್ಗಳ ಒಂದ್ಸಲಿ 3 ತಿಂಗಳು 6 ತಿಂಗಳು ಕೈಯಿಂದ ಫೀಡ್ ಮಾಡಬೇಕಾಗುತ್ತೆ. ವೆರಿ ಡಿಫಿಕಲ್ಟ್. ಹೌದು, ಯಾಕಂದರೆ ಹೆಚ್ಚು ಸಂಬಳದ ಸ್ಟಾಫು, ಅವನ ಆಪ್ರೇಟಿಂಗ್ ಕಾಸ್ಟು, ಪವರು, ವಾಟ್ರು ಬೇಕಷ್ಟು ಇರ್ತವೆ. ಇವೆಲ್ಲವೂ ಸ್ವಲ್ಪ ಇನಿಷಿಯಲಿ ಕೈಯಿಂದ ಫೀಡ್ ಮಾಡಬೇಕಾಗತ್ತೆ. ಅವಾಗ ಅವ್ರಿಗೆ ಹೇಳಿದೆ, ಹೌದು ಅಟೈಡ್ ಅಂತ ಯಾರು ಕೊಟ್ಟರು, ನಮ್ಮ ಕತೆ ಹತ್ತಿದೆ ಆಗಿದೆ, ಅದು ಈಗ ಸ್ವಲ್ಪ ನಗ್ತಾ ಇದ್ದೀವಿ ಅಂದೆ. ಅಂದರೆ ಈ ಅಟೈಡ್ ಅನ್ನೋ ನೇಮ್ ಹೇಗೆ ಬಂತು ಕೇಳಿದ್ರೆ, ನಿಮ್ಗೆ ಅವಾಗ ಹೇಳಿದಾಗ ಈ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರು ಆರ್ಕಿಟೆಕ್ಟ್ಸ್ ಏನು ಮಾಡ್ತಾರೆ, ನೀವು ಬ್ರ್ಯಾಂಡಿಂಗ್ ನೇಮ್ಗೆ ಬ್ರ್ಯಾಂಡಿಂಗ್ ಮಾಡೋರೇ ಇರ್ತಾರೆ. ಹೌದೌದು. ಆವಾಗ ಅವರು ಮೇಡಮ್ ವನಿತಾ ಅನ್ನೋರು ನಮಗೆ ಅಟೈಡ್ ಅಂತ ಹಲವು ನೇಮ್ಗಳನ್ನ ಕೊಟ್ಟಿದ್ದರು. ಅದರಲ್ಲಿ ಸುಮಾರು ಹೆಸರುಗಳನ್ನ ಚೂಸ್ ಮಾಡಿ ಕೊನೆಗೆ ಈ ಅಟೈಡ್ ಅನ್ನೋ ಹೆಸರು ಯಾಕೆ ಕೊಟ್ರಿ ಕೇಳಿದೆ. ಅವ್ರು ಹೇಳಿದ್ರು, ಇದು ಡಿರೈವ್ಡ್ ಫ್ರಮ್ ಸ್ಯಾನ್ಸ್ಕ್ರಿಟ್. ಏನಪ್ಪ ಏನು ಅದು ಸ್ಯಾನ್ಸ್ಕ್ರಿಟ್ ಡಿರೈವ್ ಆಯಿತು ಅಂತ ಕೇಳಿದಾಗ, ಅತಿಥಿ ದೇವೋ ಭವ ಅನ್ನೋದು ನಾವು ಸ್ಯಾನ್ಸ್ಕ್ರಿಟಿಂದ ಡಿರೈವ್ ಮಾಡಿ ಅಟೈಡ್ ಅನ್ನೋ ಹೆಸರು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡು, ಅದಕ್ಕೆ ಆ ಕಲರ್ಗಳೆಲ್ಲ ಕೊಟ್ಟಿದ್ರೆ ನಮ್ಮ ಟ್ರೆಡಿಷನ್ ರಂಗೋಲಿನ ತೊಗೊಂಡ್ರು. ಈ ಒಂದು ಬ್ಯಾಕ್ಗ್ರೌಂಡ್ ಇಟ್ಟು ಕೊಟ್ಟಿದ್ರಿಂದ ನಾವು ಆ ಹೆಸರು ಸ್ವಲ್ಪ ಹೇಳೋದು ಕಷ್ಟ ಆದರೂ ಇರಲಿ ಅಂತ ಹೇಳ್ಕೊಂಡು, ಇಂದ ಸ್ಟಾರ್ಟ್ ಆಗುತ್ತೆ, ಅದು ಸಕ್ಸಸ್ಗೆ ಅಲ್ಲಿಂದ ಸ್ಟಾರ್ಟ್ ಆಗಿ ಹಾಗೆ ಆ ನೇಮು ನಮ್ಮ ಸಂಸ್ಥೆಯು ಬೆಳೀಲಿ ಅನ್ನೋ ಉದ್ದೇಶದಿಂದ ಆ ಒಂದು ಹೆಸರನ್ನ ನಾವು ಆರಿಸ್ಕೊಂಡ್ವಿ. ಓಕೆ, ಈಗ ನೀವು ಹೇಳ್ತಾ ಇದ್ರಿ ಒಂದು ಕೀಗೆ 60 ಲಕ್ಷ ರೂಪಾಯಿ ಬೇಕು ಅಂದರೆ ಒಳ್ಳೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಬಟ್ ನಿಮ್ಮ ಹತ್ರ ಅವಾಗಿದ್ದು ಒಂದು 20 ಲಕ್ಷ ರೂಪಾಯಿ ತನಕ ಪುಷ್ ಮಾಡ್ಬೋದು ಅನ್ನೋದೊಂದಿತ್ತು. ಸೊ ಹಾಗೂ ನೀವು 30 ಲಕ್ಷ ರೂಪಾಯಿಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರಿ, ಕೈ ಹಾಕಿದ್ದೀವಿ, ಹೇಗಾದರೂ ಆಗಲಿ ಮಾಡೋಣ, ಆಮೇಲೆ ಮುಂದಕ್ಕೆ ನೋಡೋಣ ಬಂದಿದ್ದನ್ನೆಲ್ಲ ಅಂದ್ಬಿಟ್ಟು. ಸೊ ಆ 30 ಲಕ್ಷದ ಹಾಕಾಯಿತು. ಸೊ ಅದಾದಮೇಲೆ ಏನಾಯಿತು? ಇಲ್ಲ, ಅದಕ್ಕೆ ನಾನು ಹೇಳ್ತೀನಿ ಕೇಳಿ, ನಾವು ಫಸ್ಟು 20 ಲಕ್ಷ ರೂಪಾಯಿ ಪರ್ ಕೆ, ಅಂದರೆ ಇವ 60 ರೂಮ್ ಮಾಡ್ತೀವಿ, 12 ಕೋಟಿ ಆಗುತ್ತೆ ಅಂತ ಹೇಳ್ಕೊಂಡು ನಾವು ಪ್ರಾರಂಭ ಮಾಡಿದ್ವಿ. ಅದ ನಂತರ ಏನಾಯಿತು, ಈ ಬಜೆಟ್ ಜಾಸ್ತಿ ಆಯ್ತಲ್ಲ, ಏನಾಯಿತು, ಬ್ಯಾಂಕ್ ಲೋನ್ ಜಾಸ್ತಿ ಆಯಿತು. ಸದ್ಯ ಬ್ಯಾಂಕ್ ಲೋನ್ ಕೊಟ್ಟರು. ಆಮೇಲೆ ಸ್ವಲ್ಪ ಜನ ಸ್ನೇಹಿತರು ಅವರು ಕೂಡ ಕೈ ಜೋಡಿಸಿದ್ರು. ಅವ್ರು ನಿಮ್ಮ ಹೇಳ್ದಲ್ಲ, ಸ್ವಲ್ಪ ಬಂಡವಾಳ ಹಾಕಿ ಕೆಲವು ಸ್ನೇಹಿತರು ಜೊತೆಗಿದ್ದಾರೆ ಅಂತ, ಅವರೆಲ್ಲ ಹಾಗೆ ಕೊನೆಗೆ ಇಂತೂ ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು. ಇವತ್ತು ಇದೇನೆಂದರೆ, ಯಾವ 30 ಲಕ್ಷಕ್ಕೆ ಆವತ್ತಾಯಿತು 2016ರಲ್ಲಿ, ಇವತ್ತೆಲ್ಲವೂ ಅದು ಕಾಸ್ಟ್ ಇದೆ. ಅದೇ 30 ಲಕ್ಷದ ಏನು ಮಾಡೋಕ್ಕೆ ಹೋದರೆ 40-45 ಲಕ್ಷ ರೂಪಾಯಿ ಆಗುತ್ತೆ ಇವತ್ತು. ಹೌದು. ಸೊ ಅಲ್ಲಿ ಏನಂತಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಏನಂತಂದರೆ, ಮೇಯ್ನು ಬಂದುಬಿಟ್ಟು ಕೆಲವೊಂದು ಗೆಸ್ಟ್ ಏರ್ಪೋರ್ಟಿಂದ ಈಗ ಹೆಬ್ಬಾಳ ದಾಟಲಿಕ್ಕೆ ಸುಮಾರು ಜನ ಭಯಪಡ್ತಾರೆ. ನಾನು ಒಂದು ಮಾತು ಹೇಳ್ತೀನಿ, ಏನಕ್ಕೆ ಕೇಳಿದ್ರೆ, ಒಂದು ವ್ಯಾಪಾರಕ್ಕೆ ಬಂದಿದೆ ಏನಕ್ಕೆ ಕೇಳಿದ್ರೆ, ಭಾಳ ಇಂಪಾರ್ಟೆಂಟ್ ಲೊಕೇಶನ್. ಹೌದು, ಆಯಿತಾ. ಈಗ ನಮ್ಗೆ ಅದಂತಲ್ಲ, ನಮ್ದು ಬೇರೆ ಕಡೆನೂ ಹೋಟ್ಲ್ಗಳಿದ್ವಿ, ಬೇರೆ ಕಡೆನೂ ಸಕ್ಸಸ್ ಇದೆ. ಹೌದು. ಇದಕ್ಕೆ ಅದು ಯಾವುದೇ ಲೊಕೇಶನ್ ಮಾಡಿದ್ರೆ ಇದು ಯಾವ ಲೊಕೇಶನು, ಇದಕ್ಕೆ ಒಂದು ಫೀಸಿಬಿಲಿಟಿ ಅನ್ನೋದು ಒಂದು ಆ್ಯಕ್ಚುಲಿ ಎಲ್ಲ ಪ್ರೊಫೆಷನಲ್ ಕಂಪ್ನಿಗಳು ಒಂದು ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ಕೊತಾರೆ. ನಾವು ಇಲ್ಲಿ ಈ ಉದ್ಯೋಗ ಮಾಡೋದಿದ್ರೆ ವ್ಯಾಪಾರ ಹೇಗಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ನಮ್ಮ ರಾಮೇಶ್ವರ ಕೆಫೆ ಬಂದು ನಮ್ಮ ರಾಜೇಂದ್ರ ಮಾಡಿದರು 17th ಕ್ಲಾಸಲ್ಲಿ. ನಾವು ಇಲ್ಲಿ ಏನ್ರಿ 4 ವೆಹಿಕಲ್ ಪಾರ್ಕಿಂಗ್ ಇಲ್ಲ, ರಾಮೇಶ್ವರ ಕೆಫೆ ಯಾಕೆ ಮಾಡ್ತಾ ಕೇಳಿದ್ರೆ, ಅವ್ರ ಹತ್ರ ಫೀಸಿಬಿಲಿಟಿ ರಿಪೋರ್ಟ್ ಇಟ್ಕೊಳುತ್ತೆ. ಯಾಕಂದರೆ ಈ ಕಡೆ ಫಿನಿಕ್ಸು, ಆ ಕಡೆ ಬ್ರಿಗೇಡ್ನವ್ರು ಯಾರು ಅಡುಗೆ ಮಾಡೋದಿಲ್ಲ, ಎಲ್ಲ ನಿಮ್ಮ ಹೋಟ್ಲಿಗೆ ಬರ್ತಾರಂತ. ಅಂದರೆ ನಾನು ಆಮೇಲೆ ಅಂದ್ಕೊಂಡಿದ್ದೆ, ಸಕ್ಸಸ್ ಆದಮೇಲೆ ನಾನು ಅಂದ್ಕೊಂಡಿದ್ದು. ಹೌದೌದು. ಹಾಗೆಯೇ ಒಂದು ಫೀಸಿಬಿಲಿಟಿ ಬೇಕಾಗುತ್ತೆ, ಅದಕ್ಕೆ ಲೊಕೇಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ಲೊಕೇಶನ್ ಒಂದಿದ್ರೆ ಸಾಲದು, ತದನಂತರ ನೀವು ಏನು ಫೆಸಿಲಿಟಿ ಪ್ರೊವೈಡ್ ಮಾಡಿರ್ತೀರಿ, ಯಾವ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡ್ತೀರಿ, ಆ್ಯಂಡ್ ಹೌ ಗುಡ್ ಯು ಆರ್ ಮಾರ್ಕೆಟಿಂಗ್ ಅವರ್ ಪ್ರಾಡಕ್ಟ್, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದರಲ್ಲೇ ಆಗಲಿ ಒಂದು ಗ್ರಾಹಕರಿಗೆ ತಲುಪಿಸುವಂಥದ್ದು, ಅದರಲ್ಲಿ ನಿಮ್ಮ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಸ್ಟ್ರಾಂಗ್ ಇದ್ದಾಗ ಮಾತ್ರ ನೀವು ಸೇಲ್ಸ್ ತರೋದಕ್ಕಾಗತ್ತೆ. ಆದರೆ ಅದರ ಥರದಲ್ಲಿ ಮುಂದೆ ಕೂಡ ನೀವು ಅದನ್ನು ಉಳಿಸ್ಕೋಬೇಕಾಗತ್ತೆ. ಆ ಸ್ಟ್ಯಾಂಡರ್ಡನ್ನು ಕಾಂಪ್ರಮೈಸ್ ಮಾಡಿಕೊಡದೆ ಗ್ರಾಹಕರಿಗೆ ನಿಮ್ಮ ಫೆಸಿಲಿಟಿನ ಇನ್ನೂ ಅಪ್ಗ್ರೇಡ್ ಮಾಡ್ತಾ ಬರಬೇಕಾಗತ್ತೆ. ಉಳಿಸ್ಕೊಂಡ್ರೆ ಸಾಲದು, ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಯಾಕಂದರೆ ಎಲ್ಲ ಹೋಟ್ಲುಗಳಲ್ಲೂ ನೀವು ರೂಮ್ಸ್ ಇರೋ ಹೋಟ್ಲುಗಳಲ್ಲಿ 10 ವರ್ಷಕ್ಕೆ ಒಂದ್ಸಲ ರಿನೋವೇಷನ್ ಮಾಡಬೇಕಾಗತ್ತೆ. ಯಾಕಂದರೆ ಹಾಕಿರೋ ಎಲ್ಲವೂ ಓಲ್ಡ್ ಆಗುತ್ತೆ. ಜನ ನೀವು ನೋಡ್ತೀರಾ, ಯಾವುದು ಬಸ್ಸು ಹೊಸ ಬಸ್ ಬಂದಾಗ ಹಳೆ ಬಸ್ ಹತ್ತೋದಿಲ್ಲ ಅಲ್ವಾ? ಹಾಗೆ ಫ್ಲೈಟಲ್ಲೂ ನೋಡ್ತೀವಿ ನಾವು. ಯಾಕಂದರೆ ದೂರ ಪ್ರಯಾಣ ಮಾಡೋತ್ತಿಗೆ ಫ್ಲೈಟ್ ಯಾವುದು ಅಂತ ಕೇಳ್ತೀವಿ.
ಅಲ್ವಾ. ಈ ನಾನೊಂದ್ಸಲ ಈಗ ಲಂಡನ್ಗೆ ಹೋಗಿದ್ದೆ. ಲಂಡನ್ಗೆ ಹೋಗಿ ಏರ್ ಇಂಡಿಯಾದಾಗ ಹೋದ್ವಿ. ನಮ್ಗೆ ಸ್ವಲ್ಪ ರೇಟ್ ಕಮ್ಮಿ ಇತ್ತು, ಬಿಸ್ನೆಸ್ ಕ್ಲಾಸ್ ಅಂತ. ಅಲ್ಲಿ ಹೋದ್ರೆ ಗೊತ್ತಾಗಿದ್ದು ನಮ್ಗೆ ಏನು ಹೇಳೋದು, ಇಲ್ಲ ಈಗ ಹಳೆ ಫ್ಲೈಟಲ್ಲಿ ನಿಲ್ಲಿಸಿದ್ದಾರೆ, ಈಗ ಹೊಸ ಫ್ಲೈಟ್ ಬಂದಿದೆ ಅಂತ. ನಾವು ಏರ್ಪೋರ್ಟ್ಗೆ ಹೋಗಿ ಫ್ಲೈಟ್ ಅಂದಾಗ ಆ ಹಳೆ ಫ್ಲೈಟ್ ಇತ್ತು. ಆದರೂ ಒಬ್ರಿಗೆ ಹೇಳಿದೆ, ಹಳೆ ಫ್ಲೈಟಲ್ಲೂ ಕೂಡ ಆ ಫೆಸಿಲಿಟಿ ಇದೆಯಲ್ಲ, ಯಾವ ಸೀಟು ಸ್ಪೇಸಲ್ಲಿ ಇದೆಯಲ್ಲ, ಆಮೇಲೆ ಊಟ ತಿಂಡಿ ಎಲ್ಲ ಹೌದು, ಮೋಸ್ಟ್ಲಿ ಕೆಲವು ಹೊಸ ಫ್ಲೈಟ್ಗಿಂತ ಚೆನ್ನಾಗಿದೆ ಅಂದೆ ನಾನು. ಹೀಗೆ ಅಂದರೆ ಯಾವುದಾದ್ರು ಒಂದು ರೀತಿಯಲ್ಲಿ ಕಸ್ಟಮರ್ಸಿಗೆ ಕೊಡುವಂಥ ಸೇವೆಯನ್ನು ನಾವು ಪ್ರೆಸೆಂಟ್ ಏನು ಚೇಂಜಸ್ ಇದೆ, ಸಿನಾರಿಯೋ ಇದೆ, ಅದರ ಪ್ರಕಾರ ಅಪ್ರೇಟ್ ಮಾಡ್ಕೋಬೇಕಾಗತ್ತೆ. ಅದು ನಿಮ್ಮ ಲೆನಿನ್ ಇರ್ಬೋದು, ಅಥವಾ ಟಾಯ್ಲೆಟ್ರೀಸ್ ಇರ್ಬೋದು, ನಾವು ಕೊಡುವಂಥ ಊಟ ತಿಂಡಿ ಇರ್ಬೋದು, ಎಲ್ಲ ಫೆಸಿಲಿಟಿನಲ್ಲೂ ಟೆಕ್ನಾಲಜಿಯ ಸಮೇತವಾಗಿ ನಾವು ಅದನ್ನು ಅಡಾಪ್ಟ್ ಮಾಡಿಕೊಂಡು ಕಾಲಕ್ಕೆ ತಕ್ಕಂತೆ ಏನೆಲ್ಲ ಚೇಂಜಸ್ ಮಾಡಬೇಕಾಗುತ್ತೆ ಅದನ್ನು ಮಾಡಲೇಬೇಕಾಗತ್ತೆ. ಸೊ ಅನಂತ್ಯ, ಈಗ ನಾವು ಕುಂತ್ಕೊಂಡಿರೋ ಪ್ಲೇಸು ಇದು ಹೇಗೆ ಸ್ಟಾರ್ಟ್ ಆಗಿದ್ದು, ಈ ಕಾನ್ಸೆಪ್ಟ್ ಹೆಂಗೆ ಬಂತು? ನಾನು ಹೇಳ್ದಲ್ಲ, ಬದುಕಿನ ಪಯಣದಲ್ಲಿ ಭಗವಂತ ನಮ್ಮನ್ನು ಹೇಗೆ ಎಳ್ಕೊಂಡು ಹೋಗ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಏನಕ್ಕೆ ಅಂದರೆ ಸರ್ವೇಸಾಮಾನ್ಯವಾಗಿ ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಲೀಸಿಗೆ ತೊಗೊಂಡು ಅಥವಾ ರೆಂಟೌಟ್ ಮಾಡಿ ನಡೆಸೋದು ಕಷ್ಟ ಅಂತ ಹೇಳ್ತಾರೆ. ಹೌದು, ಭಾಳ ಹಿಂದೆ ನನಗೆ ಯಾರೋ ಹೇಳಿದ್ರು. ಹೇಗೆ ಕೈ ಹಾಕಿದ್ರಿ? ಅಲ್ಲ, ಕೈ ಹಾಕಿದ ಕೇಳಿ ನಾನು ಹೇಳಿದ್ನಲ್ಲ, ನನಗೂ ಇದು ಅಷ್ಟು ಅನಿಸಿಕೆ ಇರಲಿಲ್ಲ. ನನ್ನ ಸ್ನೇಹಿತರೊಬ್ಬರು ಇದ್ದರು, ರವಿ ಅಂತ. ಅವ್ರು ಹೇಳಿದ್ರು, ಅವ್ರು ಆಲ್ರೆಡಿ ಇಲ್ಲಿ ವೆನ್ಯೂ ಇತ್ತು. ಹೌದು. ಅವ್ರು ಹೇಳಿದ್ರು, ನಮ್ದು ಇನ್ನೊಂದು ವೆನ್ಯೂ ಸ್ವಲ್ಪ ರಿನೋವೇಟ್ ಮಾಡೋದಿದೆ, ಒಬ್ರು ಯಾರು ನಡೆಸ್ತಾ ಇಲ್ಲ, ಅದು ನಿಂತಿದೆ, ನಾವು ಅದಕ್ಕೆ ಸ್ವಲ್ಪ ಮರುಜೀವ ಕೊಟ್ಬಿಟ್ಟು ಜೊತೆಗೆ ಮಾಡುವ ಅಂತ ಕೇಳಿದ್ರು. ನಾನು ಹೇಳಿದೆ, ನಿಮಗೆ ಅದೃಷ್ಟ ಅನ್ನೋದು ಆಯಾ ಕಾಲದಲ್ಲಿ ಭಗವಂತ ಕಾಲ ಕೊಡ್ತಾನೆ. ನಾವು ನಾವಲ್ಲಿ ನಿಮ್ಗೆ ಹೇಳಿದ್ದೀವಿ, ನಾವು ನಿಮಿತ್ತ ಅಂತ. ನಾವೇ ಪ್ರಯತ್ನ ಪಡೋದು, ನಾವಾಗಿ ಅದರ ಹಿಂದೆ ಹೋದಾಗ ಅದು ದಕ್ಕೋದು ಕಡಿಮೆ, ದಕ್ಕಿದ್ರಿಂದ ಖುಷಿಗೆ ಇನ್ನೂ ನೋವು ಜಾಸ್ತಿ ಇರುತ್ತೆ ಅಂತ ಕಾಣುತ್ತೆ. ಓಡಿಸ್ಕೊಂಡು ಹೋಗ್ಬಾರ್ದಂತೆ. ಹೌದು. ಅದಕ್ಕೆ ರವಿಗೂ ನನಗೂ ಭಾಳ ಸಮಯದಿಂದ ಪರಿಚಯ ಇತ್ತು. ಒಂದು ರೀತಿ ಅಣ್ಣ ತಮ್ಮನ ಥರ ಒಂದು ಭಾವನೆ ಇತ್ತು. ನಾನು ನನ್ನ ತಮ್ಮನ ಥರ ನೋಡ್ತೀವಿ. ಅವ್ರು ನಮ್ಮನ್ನ ಭಾಳ ಜನ ಹೇಳ್ತಾರೆ, ನನ್ನ ಓನ್ ಬ್ರದರ್ ಥರ ಇವರು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ರವಿ ಅವರು ಒಂದ್ಸಲ ಕೇಳಿದ್ರು, ಒಂದು ಲೊಕೇಶನ್ನು ಇದು ಯಾರು ಹಿಂದೆ ಮಾಡಿ ಮುಚ್ಚಿದ್ದಾರೆ, ಸ್ವಲ್ಪ ವ್ಯಾಪಾರ ಇಲ್ಲದೆ, ಅದಕ್ಕೆ ಸ್ವಲ್ಪ ರಿನೋವೇಷನ್ ಮಾಡಿ ಮಾಡಬೇಕಾಗತ್ತೆ, ನೀವು ಬರ್ತೀರಾ ಕೇಳಿದ್ರು. ನಾನು ರವಿ ಹೇಳೋದ್ರಿಂದ ರವಿ ಜೊತೆ ಸೇರಿಕೊಂಡೆ. ಅದನ್ನು ಹೇಗೋ ಹಳೆದಿತ್ತು, ಇದನ್ನೆಲ್ಲ ಸ್ವಲ್ಪ ರಿನೋವೇಷನ್ ಮಾಡಿ, ತುಂಬ ರಿನೋವೇಷನ್ ಮಾಡಿದ್ವಿ. ಸೊ ಅನಂತ್ಯ ಕೋವಿಡ್ ಎಲ್ಲ ಭಾಳ ತೊಂದರೆ ಕೊಡ್ತು ಅಂತ ಹೇಳ್ಬೇಕಂತ. ಯಾಕಂತ ಕೇಳಿದ್ರೆ, ಕೋವಿಡ್ಗಿನ್ನ ಮುಂಚೆ ನಾವು ಇನ್ನು 3 ಜಾಗದಲ್ಲಿ ನಾವು 1 ರೆಸ್ಟೋರೆಂಟು 2 ಹೋಟ್ಲನ್ನ ಬೇರೆ ಕಡೆ ಹೊಸ ಜಾಗದಲ್ಲಿ ಪ್ರಾರಂಭ ಮಾಡಿದ್ವಿ. ಹೌದು. 2 ಜಾಗ ಕ್ಲೋಸ್ ಮಾಡಿದ್ವಿ. ಹೌದು. ಇನ್ನೊಂದು ಜಾಗ ಕ್ಲೋಸ್ ಮಾಡಿದ್ವಿ. ನಾವು ರಿನೋವೇಷನ್ಗೆ ಕೊಟ್ಟ ಹಣ ಕೊಟ್ಟರು ವಾಪಸ್ ಅವ್ರು ಬೇರೆಯವ್ರಿಗೆ ಕೊಟ್ಟರು. ಕೊಟ್ಟಲ ಮೇಲೆ 2 ಜಾಗ ಕಂಪ್ಲೀಟ್ ಲಾಸ್ ಆಯಿತು. ಅಲ್ಲಿ ಸಾಕಾರ ನಗರದಲ್ಲಿ ಒಂದು ಅಟೈಡ್ ಬಿಸ್ ಅಂತ ಮಾಡಿದ್ವಿ, ಒಂದು 45 ರೂಮು, ಒಂದು ಮಾಲ್ವಾ ಅಂತ ಅಡ್ಕ ಅಂತ ಒಂದು ಮರಾಠಿ ರೆಸ್ಟೋರೆಂಟ್ ಮಾಡಿದ್ವಿ. ಓಪನಿಗೆ ನಮ್ಮ ಪ್ರಸಿದ್ಧ ನಟರು ಸುದೀಪ್ ಅವರು ಬಂದಿದ್ದರು. ಎಲ್ಲ ಮಾಡಿ ಇನ್ನು ಪ್ರಾರಂಭ ಮಾಡಬೇಕು, ಕೋವಿಡ್ ಸ್ಟಾರ್ಟ್ ಆಯಿತು. ಇದೆಲ್ಲ ಮುಚ್ಚಿ ಹೋಗಿತ್ತು. ಆದರೆ ಕೋವಿಡ್ನಲ್ಲಿ ನಮಗೆ ಎಲ್ಲೊಂದಿಷ್ಟು ಜನ ಕೋವಿಡ್ನಲ್ಲಿ ಇದುವರೆಗೆ ಒಂದು ಸರ್ವಿಸ್ ಕೊಡೋಕ್ಕೆ ಒಂದು ಅವಕಾಶ ಆಗಿತ್ತು. ಯಾಕಂದರೆ ನಮ್ಮ ಒಂದು ಹೋಟ್ಲನ್ನ ಆ ಸಮಯದಲ್ಲಿ ಏನಾಗಿತ್ತು, ಭಾಳ ಜನ ನಿಮ್ಗೆ ಗೊತ್ತಿರಬೇಕು, ನಾವು ಎಲ್ಲರೂ ಮನೆಯಿಂದ ಈಚೆ ಬರೋ ಸ್ಥಿತಿ ಕಮ್ಮಿ ಇತ್ತು. ಹೌದು. ನಾವು ಹಾಗೂ ಹೀಗೂ 1 ವಾರ ಏನೋ ಕ್ಲೋಸ್ ಮಾಡಿದ್ರು, 1 ವಾರ 15 ದಿವಸ. ತದನಂತರ ಏನಾಯಿತು, ನಮಗೆ ನಾವು ಸಾಕಾರ ನಗರದಲ್ಲಿ ಆವಾಗ ಬೆಳಗ್ಗೆ ಸ್ವಲ್ಪ ತಿಂಡಿ ಕೊಡೋಕೆ ಶುರು ಮಾಡಿದ್ವಿ, ಸ್ವಾತಿ ಗಾರ್ಡನ್. ಪ್ರಾಯಶಃ ಕೋವಿಡಿಂದ ನಾವು ಒಂದು 5 ವರ್ಷ ಹಿಂದೆ ಹೋಗಿದ್ದೀವಿ. ಅದಕ್ಕೆಂದರೆ ಒಂದು ಅನುಭವ ಒಂದು ಕಡೆ ಆದರೆ, ಆ ಧೈರ್ಯ ಎಲ್ಲೋ ಒಂದು ಸ್ವಲ್ಪ ನಮ್ಮ ಮತ್ತೆ ಪುನಃ ಡೌನ್ ಮಾಡುತ್ತೆ. ಹೌದು, ಮತ್ತೆ ಪುನಃ ನಮ್ಮಲ್ಲಿ ಒಂದು ಧೈರ್ಯ ತುಂಬೋದಕ್ಕೆ ಒಂದು ಸ್ವಲ್ಪ ಟೈಮು ಹೊರಟೋಯ್ತು. ಅದರಿಂದ ಕೋವಿಡ್ ಆದ ಮೇಲೆ ನಾವು ಮಾಡಿದ್ದು ಕೊಪ್ಪಳದಲ್ಲಿ ಒಂದು ಹೋಟ್ಲ್ ಮಾಡಿದ್ವಿ, ಒಂದು 45 ರೂಮ್ದು. ಆ್ಯಕ್ಚುಲಿ ಒಂದು 4-5 ಸಂಸ್ಥೆ ಆಗಬೇಕಾಗಿತ್ತು, ಅಷ್ಟು ಮಾಡೋದಕ್ಕೆ ಹೋಗಲಿಲ್ಲ. ಈಗ ಮತ್ತೆ ಪುನಃ ಏನೋ ಕೆಲವೊಂದು ಕೆಲಸಗಳು ನಡೀತಾ ಇವೆ. ಆದರೆ ಕೋವಿಡ್ ಒಂದು 5 ವರ್ಷ ನಮ್ಮನ್ನು ಹಿಂದಿಕ್ತು ಅಂತ ಕಾಣುತ್ತೆ. ಜೊತೆಗೆ ನಾವು ವ್ಯಾವಹಾರಿಕವಾಗಿಯೂ ಅಷ್ಟು ಒಂದು ಬುದ್ಧಿವಂತರಾಗಲಿಲ್ವೋ ಅಥವಾ ಅಷ್ಟು ಅದೃಷ್ಟ ಬಂದಿಲ್ಲ. ಯಾಕೆ ಕೇಳಿ ನಿಮ್ಗೆ ತಮಗೆ ಗೊತ್ತಿದೆ, ಹೌದು, ಕೋವಿಡ್ ಕಾಲದಲ್ಲಿ ಕೆಲವೊಂದು ಪ್ರಾಪರ್ಟಿಯನ್ನು ಸಾಲ ಮಾಡಿ ತಗೊಂಡಿದ್ರು. ನಾವು ಇನ್ನೆಷ್ಟು ಸಂಸ್ಥೆಗಳನ್ನು ನಮ್ಮ ಕಂಪ್ನಿ ಇದಕ್ಕೆ ತಗೋಬೋದಾಗಿತ್ತು. ಹೌದು. ಅದೇ ನಾವು ಸ್ವಲ್ಪ ಮತ್ತೆ ಪುನಃ ಇನ್ನೊಂದು
ಇನ್ನೊಂದು ವೇವ್ ಬಂದರೆ ಹೌದು. ಆಯಿತಾ, ಇನ್ನೊಂದು ಲಾಕ್ಡೌನ್ ಆದರೆ ಹ್ಮ್ ಇರೋದು ಕಳ್ಕೊಬೇಕಾಗತ್ತೆ ಅನ್ಕೊಂಡು ಹ್ಮ್ ಸ್ವಲ್ಪ ಡಿಫೆನ್ಸ್ ಆಡಿದ್ವಿ. ಆ ಡಿಫೆನ್ಸ್ ಏನಾದ್ಕೊಂಡ್ರೆ ಮಾಡಿದ್ದು ಒಂದಷ್ಟು ಕಳ್ಕೊಂಡ್ರು ಕೂಡ ಜೀವನದ್ದು ಅಥವಾ ವ್ಯವಸ್ಥೆ, ಒಂದು ವ್ಯವಹಾರಿಕ ವ್ಯವಸ್ಥೆ ಅಷ್ಟೊಂದು ತೊಂದರೆ ಆಗಲಿಲ್ಲ. ಯಾಕೆ ಕೇಳಿದ್ರೆ ಸುಧಾರಿಸ್ಕೊಳಕ್ಕೆ ಒಂದು 2 ವರ್ಷ ಬೇಕಾಯಿತು. ಈಗ ಸ್ವಲ್ಪ ಸುಧಾರಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಯಾಕೆಂದ್ರೆ ಶೆಟ್ರೆ ಕೋವಿಡ್ದು ನಾನು ಏನಕ್ಕೆ ಅನಂತ್ಯಕ್ಕೆ ಹೇಳಿದೆ ಅಂತ ಅಂದರೆ ಅನಂತ್ಯಗೂ ನಮಗೊಂದು ಸಂಬಂಧ ಇದೆ. ಏನಕ್ಕೆ ಅಂದರೆ ಸ್ಟಾರ್ಟಿಂಗ್ ಅಂತಲೇ ನಾನು ಕೇಳಿದೆ, ಇಲ್ಲಿ ಇಂಟರ್ವ್ಯೂ ಮಾಡ್ಕೊತೀನಿ ಶೆಟ್ರೆ ಹೌದು ಅಂತ ಅಂದ್ಬಿಟ್ಟು ಆಯ್ತು ಮಾಡ್ಕೊಳ್ಳಿ ಅಂದಿದ್ರಿ. ಅದಾದಮೇಲೆ ಆಟೋಮೆಟಿಕ್ ಆಗಿ ಕೋವಿಡ್ ಬಂದ್ಬಿಡ್ತು. ಸೊ ಕೋವಿಡ್ನಲ್ಲಿ ಇಲ್ಲಿ ಆ್ಯಕ್ಚುಲಿ ಭಾಳ ಜನ ನಮಗೆ ರೋಟ್ರಿ ಸ್ನೇಹಿತರು, ರೋಟ್ರಿ ಅಂದರೆ ಸಾರ್ವಜನಿಕರಿಗೆ ಸಹಾಯ ಮಾಡೋರು ಅಂದ್ಕೊಂಡು ರೋಟರಿ ಕಾರ್ಯಕ್ರಮಕ್ಕೆಲ್ಲ ಉಚಿತವಾಗಿ ಕೊಟ್ಟಿದ್ದೆ ಸ್ಟಾರ್ಟಿಂಗಲ್ಲಿ. ಹೌದೌದು. ಆಮೇಲೆ ಅವ್ರ ಬುಕ್ಕಿಂಗ್ಗಳು ಜಾಸ್ತಿ ಆಯಿತು. ಅವ್ರ ಕಡೆಯವರು ಮದುವೆಗೆಲ್ಲ ಬರ್ತಿದ್ದು, ಸ್ವಲ್ಪ ಚಾರ್ಜ್ ಮಾಡಿತ್ತು. ಇವತ್ತು ರೋಟ್ರಿ ಸಂಬಂಧ ನಮ್ಗೆ ಹಾಗೇ ಇದೆ. ರೋಟ್ರಿ ಭಾಳ ಜನ ಇಲ್ಲಿ ಬರ್ತಾರೆ. ಸೊ ಆ ಟೈಮ್ನಲ್ಲಿ ನಾವು ಮತ್ತೆ ಕೋವಿಡ್ಗೆ ಬಂದು ನಿಮ್ಮನ್ನು ಮಾತಾಡ್ಸೋಣ, ಹೇಗಿದೆ ಹೋಟ್ಲ್ ಬಿಸ್ನೆಸ್ ಎಲ್ಲ. ಲಾಕ್ಡೌನ್ ಆಗ್ತಾ ಇತ್ತು, ಲಾಕ್ಡೌನ್ ಆಗೋಗ್ಬಿಟ್ಟಿತ್ತು. ಸೊ ಅವಾಗ ಪರಿಸ್ಥಿತಿ ಹೇಗಿದೆ? ಯಾಕೆ ಅಂತ ಅಂದರೆ ಇಲ್ಲಿ ಯಾರೇ ವರ್ಕರ್ಸ್ ಬರಲಿ ಶೆಟ್ರೆ, ಇಲ್ಲಿ ಕರ್ನಾಟಕದವರು ಬರೋದು ತೀರಾ ಕಡಿಮೆ ಇರುತ್ತೆ. ಬೇರೆ ಸ್ಟೇಟಿಂದ ಬರೋರೇ ಜಾಸ್ತಿ ಇರ್ತಾರೆ. ಯಾಕೆಂದರೆ ಬೇರೆ ಸ್ಟೇಟ್ಗೆ ಹೋಗೋಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಬಸ್ ಟ್ರಾವೆಲ್ ಫೆಸಿಲಿಟೀಸೇ ಇರಲಿಲ್ಲ. ಸೊ ಆ ಒಂದು ಕಾಲದಲ್ಲಿ ತಾವು ಸುಮಾರು ಜನಗಳನ್ನ, ನಿಮ್ಮ ಸ್ಟಾಫ್ಗಳನ್ನ ಇಲ್ಲೇ ಇಟ್ಕೊಂಡಿದ್ರಿ. ಅವ್ರಿಗೆಲ್ಲ ಡೈಲಿ ಅಡುಗೆ ಇದು ಹೇಗೆ ಅಂತ ಕೇಳಿದ್ರೆ ನಾವು ಇಲ್ಲೂ ಒಂದು ಕಡೆ ಅಲ್ಲ. ನಮ್ದು ಏನಾಗಿದೆ ಕೇಳಿದ್ರೆ, ನಮ್ಮಲ್ಲಿ ಸಾಧಾರಣವಾಗಿ 40 to 50% ಜನ ನಮ್ಮತ್ತಿದ್ದರು. ಪ್ರಾಯಶಃ ಎಲ್ಲೆಲ್ಲಿ ಇದ್ದರು ಆ ಸಂಸ್ಥೆ ಎಲ್ಲ ಕಂಟಿನ್ಯೂ ಆಯಿತು. ಹೌದು. ಎಲ್ಲೆಲ್ಲಿ ಕಂಪ್ಲೀಟ್ ಹೊರಟೋಗಿದ್ರು ಅವು ಮತ್ತೆ ತೆರೆದಿಲ್ಲ. ಹಾಗಾಗಿ ಕೊನೆಗೆ ಅದಕ್ಕೆ ಅದು ಹೇಳ್ದಲ್ಲ, ನಮ್ಮ ಕಷ್ಟ ಕಾಲದಲ್ಲೂ ಕೂಡ ನಮ್ಮವ್ರನ್ನ ಉಳಿಸ್ಕೊಂಡ್ರೆ ಹೌದು ಅದರದ್ದು ಎಲ್ಲೋ ಒಂದು ಬರುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಸೊ ಇದನ್ನು ಹೊರತುಪಡಿಸಿ ನೀವು ಬೇರೆ ಕಂಟ್ರೀಸಲ್ಲಿ ಎಲ್ಲಿ ಪ್ರಾಜೆಕ್ಟ್ಗಳಿದೆ ನಿಮ್ಮದು ಹೋಟೆಲ್ಸು? ಅಲ್ಲ, ಈಗ ನಮಗೆ ಬೆಂಗಳೂರು ಬಿಟ್ಟರೆ ಮತ್ತೆ ಕೊಪ್ಪಳದಲ್ಲಿ ಒಂದು ಹೋಟ್ಲ್ ಇದೆ. ಅದು ದ ಫಾರ್ಚೂನ್ ಬೈ ಸ್ವಾತಿ ಗ್ರೂಪ್ ಅಂತ ಒಂದು 45 ರೂಮ್ ಇದೆ. ಅಲ್ಲೂ ರೆಸ್ಟೋರೆಂಟು, ಬಾರು ಅಥವಾ ಸೆಲ್ಫ್ ಸರ್ವಿಸ್ ಎಲ್ಲ ಇದೆ ಅಲ್ಲಿ. ಇದು ವಿತಿನ್ ದ ಸ್ಟೇಟ್? ನಾನು ಕೇಳ್ತಿರೋದು ಅದರ್ ಕಂಟ್ರೀಸ್. ಇಲ್ಲ, ಅದರ್ ಸ್ಟೇಟ್ ನಾವೆಲ್ಲ ಪ್ರಯತ್ನ ಮಾಡಿದ್ದೀವಿ. ಯಾಕಂದರೆ ಕಂಟ್ರಿ ದುಬೈ ಪ್ರಯತ್ನ ಮಾಡಿದ್ವಿ. ದುಬೈನಲ್ಲಿ ಹೋಗಿ ನೋಡಿದ್ವಿ. ಅದಂದರೆ ರೆಸ್ಟೋರೆಂಟು ಅಷ್ಟೊಂದು ಫೀಸಿಬಿಲಿಟಿ ನಮ್ಗೆ ಅನಿಸಿಲ್ಲ. ಓಕೆ, ಅದಕ್ಕೆ ನಾವು ಆ ಪ್ರಯತ್ನ ಮಾಡಿಲ್ಲ. ಆಮೇಲೆ ಇನ್ನು US ಅಲ್ಲಿ ಒಂದು ಯೋಚನೆ ಇದೆ, ಅಷ್ಟೊಂದು ಧೈರ್ಯ ಬರ್ತಾ ಇಲ್ಲ. ಯಾಕೆಂದ್ರೆ ಅನಂತ್ಯ ಪಾರ್ಟ್ನರ್ ಇದಾರಲ್ಲ, ಅವ್ರು ಸ್ವಲ್ಪ ಬೇರೆ ಇದರಲ್ಲೆಲ್ಲ ಇದಾರೆ ಅದರ್ ಕಂಟ್ರೀಸ್ ಅಲ್ಲೆಲ್ಲ ಹೋಟೆಲ್ಸ್ ಎಲ್ಲ. ಇಲ್ಲ, ಅದರ್ ಕಂಟ್ರೀಸ್ ಅಲ್ಲಿ ಅವರು ಕೇಟರಿಂಗ್ ಮಾಡಿದ್ರು, ಬೇರೆ ಇದೆಲ್ಲ ಮಾಡಿಲ್ಲ. ಅಂತ ಕೇಳಿದ್ರೆ ಅವರು ಕೋವಿಡ್ಗಿನ ಮುಂಚೆನೆ ಸುಮಾರು ಕಂಟ್ರಿಗಳಲ್ಲಿ ಕ್ಯಾಟರಿಂಗ್ ಮಾಡಿದ್ರು. ಆದರೆ ಆಮೇಲೆ ಮತ್ತೆ ಅವ್ರಿಗೆ ಮುಂದುವರ್ಸಲಿಲ್ಲ ಅದನ್ನ ಕೋವಿಡ್ ನಂತರ. ಸೊ ಹಾಗಾಗಿ ವಿದೇಶದ್ದು ಸ್ವಲ್ಪ ಇತ್ತೀಚೆಗೆ ಮತ್ತೆ ಪುನಃ ಆಸ್ಟ್ರೇಲಿಯನು ಅಥವಾ ಈಸ್ಟರ್ನ್ ಕಂಟ್ರಿಲೂ ಕೆಲವು ನೋಡುವಂಥ ಒಂದು ಯೋಚನೆ ಇದೆ. ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಗೊತ್ತಿಲ್ಲ. ಅದಕ್ಕಿಂತ ಮುಂಚಿತವಾಗಿ ನಮ್ಮಲ್ಲಿ ಇವತ್ತು ಡೊಮೆಸ್ಟಿಕ್ ಇದು ಜಾಸ್ತಿ ಆಗಿದೆ. ಅಂದರೆ ಡೊಮೆಸ್ಟಿಕ್ಕು ಟೂರಿಸಮ್, ಡೊಮೆಸ್ಟಿಕ್ ಟ್ರಾವೆಲ್ ಇದು ಜಾಸ್ತಿ ಆಗಿರೋದ್ರಿಂದ ನಾವು ನಮ್ಮಲ್ಲೇ ಮಾಡೋದು ಉತ್ತಮ ಅನ್ನೋದು ಇವತ್ತಿನ ಒಂದು ಬೇರೆ ದೇಶಕ್ಕೆ ಹೋಗ್ಬಿಟ್ಟು ನಾವು ಸರ್ವೆ ಮಾಡಿದ ಪ್ರಕಾರದಲ್ಲಿ ಇಲ್ಲೇ ಇನ್ನೂ ಸಾಕಷ್ಟು ಅವಕಾಶ ಇದೆ. ಅದಕ್ಕೆ ಯಾಕೆ ಬೇರೆ ಕಡೆ ಹೋಗಬೇಕು? ಯಾಕಂದರೆ ಇವತ್ತು ನಮ್ಮ ದೇಶಕ್ಕೆ ಸಾಧ್ಯವಾದಷ್ಟು ಹೊರಗಡೆಯವರು ಬಂದರೆ ಹೌದು, ನಮ್ಮ ದೇಶಕ್ಕೂ ಕೂಡ ಲಾಭ ಆಗ್ತದೆ. ಆ ದೃಷ್ಟಿಯಿಂದನೇ ನಾನು ಈ ಸಂಘ ಸಂಸ್ಥೆ ಅಂಥವಕ್ಕೆಲ್ಲ ಸ್ವಲ್ಪ ಹೋಗಿದ್ದೇನೆ. ಅದನ್ನ ಮತ್ತೆ ಕೆಳಗೆ ಹೇಳ್ತೇನೆ. ಓಕೆ. ಸೊ ಇವಾಗ ಹೋಟೆಲ್ ನಡೆಸ್ಬೇಕಂತ ಅಂದರೆ ಫಸ್ಟ್ ಸ್ಟಾರ್ಟ್ ಆಗೋದೇ ವರ್ಕರ್ಸ್, ಲೇಬರ್ಸ್ಗಳು ಪ್ರಾಬ್ಲಮ್ ಇದೆ ಎಲ್ಲ ಕಡೆ. ನೀವು ಈ ಹೋಟೆಲ್ ನಡೆಸ್ಬೇಕಂದ್ರೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಲೇಬರ್ದು ಮೇಯ್ನು, ಮತ್ತು ಕುಕ್ಕು. ಇವತ್ತು ಮೇಜರ್ ಸಮಸ್ಯೆನೇ ಯಾವುದು ಅಂದರೆ HR, ಹ್ಯೂಮನ್ ರಿಸೋರ್ಸಸ್. ಯಾಕೆಂದ್ರೆ ಕೇಳಿದ್ರೆ ನಾನು ಹೋಟ್ಲು ಶುರು ಮಾಡಿದಾಗ, ಅಂದರೆ ನಾನು ಬಂದಾಗ ಆ ಒಂದು 70-80ರಲ್ಲಿ ನಮ್ಮ ಉಡುಪಿ ಕಡೆಯವರು ಅಥವಾ ದಕ್ಷಿಣ ಕನ್ನಡದವರು, ಮೈಸೂರಿನವರು, ಉತ್ತರ ಕರ್ನಾಟಕದವರು, ಬೇರೆ ಬೇರೆ ಬಗ್ಗೆ ತಮಿಳ್ನವರು ಭಾಳ ಜನ ಹೋಟ್ಲ್ ಕೆಲಸಕ್ಕೆ ಬರ್ತಿದ್ದರು. ಹೆಚ್ಚಿನ ಹೋಟ್ಲಲ್ಲಿ ಒಂದಷ್ಟು ಜನ ತಮಿಳ್ನವರು ಗ್ಯಾರಂಟಿ ಇರ್ತಾಯಿದ್ರು ಆ ಕಾಲದಲ್ಲಿ. ತದನಂತರ ಏನಾಯಿತು, ತಮಿಳ್ನಾಡಲ್ಲಿ ಸ್ವಲ್ಪ ಫ್ರೀ ಬೀಸ್ ಅಂತ ಏನು ಹೇಳ್ತಾರೆ ಅಥವಾ ಅವಶ್ಯಕತೆ ಇದೆ, ಅಲ್ಲಿ ಫೆಸಿಲಿಟಿ ಬಂದಾಗ ಅಲ್ಲಿಂದ ಬರೋದು ಕಮ್ಮಿ ಆಯಿತು. ವಿದ್ಯಾಭ್ಯಾಸ ಇದು ಜಾಸ್ತಿ ಆಯಿತು, ನಮ್ಮ ಕಡೆ ಬರೋದು ಕಮ್ಮಿ ಆದರು. ಉತ್ತರ ಕರ್ನಾಟಕದಲ್ಲಿ
ಅಥವಾ ಹೈದರಾಬಾದ್ ಕರ್ನಾಟಕ ಆ ಕಡೆ ಸ್ವಲ್ಪ ಅಭಿವೃದ್ಧಿ ಕಾಣಿತು, ಅಲ್ಲಿಂದ ಬರುವವರು ಕಮ್ಮಿ ಆದರು. ಜೊತೆಗೆ ಏನಾಯ್ತು ಕಂಡ್ರೆ ವಿದ್ಯಾಭ್ಯಾಸ ಆಮೇಲೆ ಆರ್ಥಿಕ ಒಂದು ಸಮತೋಲನ ಅಥವಾ ಆರ್ಥಿಕ ಒಂದು ಅದಕ್ಕೆ ಏನಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅಂತಾರೆ. ಪ್ರತಿಯೊಬ್ಬರಲ್ಲೂ ಆರ್ಥಿಕವಾಗಿ ಬಲವಂತರಾದಾಗ, ವಿದ್ಯಾಭ್ಯಾಸ ಮುಂದಾದಾಗ ಏನಕ್ಕೆ ಅಂಥವರು ಈ ನಮ್ಮ ಇದಕ್ಕೆ ಅಂದರೆ ಈ ರೆಸ್ಟೋರೆಂಟ್ ಹೋಟ್ಲಿಗೆ ಕೆಲಸ ಮಾಡುವವರು ಕಡಿಮೆ ಆದರು. ಇದಕ್ಕೆ ನಮಗೆ ಪೂರಕವಾಗಿ ಏನಾಯಿತು ಕಂಡ್ರೆ ಈಶಾನ್ಯ ಭಾರತ ಅಂದರೆ ನಮ್ಮ ನಾರ್ತ್ ಈಸ್ಟ್ ಅದೇನು ಹೇಳ್ತೀವಿ, ಅಲ್ಲಿಂದ ಆ ಕಡೆಯಿಂದ ಬರುವಂಥವ್ರು ಬಿಹಾರದವ್ರು ಇರ್ಬೋದು, ಯು ಪಿ ಅವ್ರು ಇರ್ಬೋದು, ಪಶ್ಚಿಮ ಬಂಗಾಳ ಇರ್ಬೋದು, ಆ ಕಡೆಯಿಂದ ಜನ ಬಂದರು. ಇವತ್ತು ಕೂಡ ಮೂಲತಃವಾಗಿ ನಮ್ಮ ಊರಾದಂತಹ ನಮ್ಮ ಜಿಲ್ಲೆಯಾದ ಉಡುಪಿಗೆ ಹೋದರೂ ಕೂಡ ಅಲ್ಲೂ ಕೆಲವು ಹೋಟೆಲ್ಲಿ ಹಿಂದಿಯವರೇ ಮಾತಾಡ್ತಾರೆ. ಹೌದು. ಈ ಮಾತಾಡೋದು ಕೆಲಸ ಮಾಡೋದು ಎರಡಗಿನ್ನ ಇನ್ನೂ ಬಂದಿರ್ಕೊಂಡ ಹಿಂದೆ ಒಂದು ಕೆಲಸಕ್ಕೆ ಬಂದರೆ ಒಂದಷ್ಟು ದಿವಸ ಆ ಕೆಲಸವನ್ನೇ ಮಾಡಿ ಕೆಲಸ ಕಲಿತು ಮತ್ತೆ ಪ್ರಮೋಟ್ ಆಗ್ತಾಯಿದ್ರು. ಆದರೆ ಇವತ್ತು ಹಾಗಿಲ್ಲ. ಆದಷ್ಟು ಬೇಗ ಅವರಿಗೆ ಪ್ರಮೋಷನ್ ಆಗಬೇಕು, ಚೇಂಜಸ್ ಬೇಕು. ಆಮೇಲೆ ನಾನು ಹೇಳ್ತಾ ಇದ್ದೆ, ಹಿಂದೆ ಕೆಲಸ ಅನ್ನೋದು ನೆಸೆಸಿಟಿ ಆಗಿತ್ತು. ನೆಸೆಸಿಟಿ ಅಂದರೆ ಅವಶ್ಯಕತೆ ಇತ್ತು. ಆಮೇಲೆ ಏನು ಕೇಳಿದ್ರೆ ಫೆಸಿಲಿಟಿ ಆಯಿತು. ನೆಸೆಸಿಟಿ ನೆಕ್ಸ್ಟ್ ಇಸ್ ಫೆಸಿಲಿಟಿ. ಅಂದರೆ ಮನುಷ್ಯನಿಗೆ ನೆಸೆಸಿಟಿ ತುಂಬಿದಾಗ ಫೆಸಿಲಿಟಿ ಏನಂದರೆ ನಮಗೆ ಒಂದು ಉದ್ಯೋಗ ಸಿಕ್ತು ಆಯಿತಾ, ಅದರಿಂದ ಆರ್ಥಿಕ ಬರುತ್ತೆ ಅಂದಾಗ ಬಟ್ಟೆ, ಬರೆ, ಕಾರು, ಸ್ಕೂಟ್ರು, ಮನೆ ಅಂದರೆ ಆ ರೀತಿ. ಅಂದರೆ ಇದು ಕೇವಲ ನಮ್ಮಿದ್ರಲ್ಲ, ಎಲ್ಲ ಕಡೆ ಆಗಿರುವಂಥದ್ದು. ಅದು ನಮ್ಮ ಈ ಹೋಟ್ಲ್ ಇದಕ್ಕೂ ಬಂತು. ತದನಂತರ ಈಗ ಎಲ್ಲಿ ಬಂದಿದೆ ಕೇಳ್ರೆ ನೆಸೆಸಿಟಿ ಆಯಿತು, ಫೆಸಿಲಿಟಿ ಆಯಿತು. ಈಗ ಕಂಫರ್ಟ್ ಇದೆ. ಅವನಿಗೆ ಇಷ್ಟ ಇದ್ದರೆ, ಅವನಿಗೆ ಮನಸ್ಸಿದ್ರೆ ಕೆಲಸ ಮಾಡ್ತಾನೆ. ಇಲ್ಲದೆ ಇದ್ದರೆ ಮುಂಚೆ ಇತ್ತು ಕೆಲಸ ಬಿಡಬೇಕಾದ್ರೆ ಹೇಳಿ, ನಮ್ಮ ಇಂಡಸ್ಟ್ರಿನಲ್ಲೂ ಇದೆ ಏನಕ್ಕೆ ನೋಟಿಸ್ ಪೀರಿಯಡು. ಕೆಲಸ ಬಿಡುವವನು ಕೂಡ 1 ತಿಂಗಳು ಮುಂಚೆ ತಿಳಿಸ್ಬೇಕು. ಕೆಲಸದ ನೀವು ತೆಗೆದ್ರು ಹಾಗೇನೆ, ಒಬ್ಬನ ನೀವು ಏಕಾಏಕಿ ಕೆಲಸ ತೆಗೆದ್ರೆ ಅವನಿಗೂ 1 ತಿಂಗಳು ಸಂಬಳ ಕೊಟ್ಟು ಕಳಿಸ್ಬೇಕು ಅಂತಿದೆ. ಆದರೆ ಇವತ್ತು ಹಾಗಿಲ್ಲ. ಅವನಿಗೆ ಬೇಡ ಅಂದರೆ ಯಾವ ಸ್ಥಾನದಲ್ಲೇ ಇರಲಿ ಹೇಳೋದು ಇಲ್ಲ, ನೋಟಿಸ್ ಪೀರಿಯಡು ಇಲ್ಲ, ಏಕಾಕಿ ಬಿಟ್ಟು ಹೋಗ್ತಾರೆ. ನಾಳೆ ಬೆಳಿಗ್ಗೆ ಯೋಚನೆ ಮಾಡೋದಿಲ್ಲ. ಇದರಿಂದ ಜೊತೆಗೆ ಇದು ಒಂದೇ ಅಲ್ಲ ಕೇಳಿದ್ರೆ, ಆಮೇಲೆ ಕೆಲಸ ಕಲಿಯುವಂಥ ಒಂದು ಮನೋಭಾವ ಕಮ್ಮಿ ಆಗಿದೆ. ಮುಂಚೆ ಕೆಲಸ ಅವನು ಮಾಡೋನು ಏನಂದ್ರೆ ನಾನೇ ನೋಡಿದ್ದೀನಿ, ಒಬ್ಬ ತಿಂಡಿ ಮಾಡುವವನು ಅಡುಗೆ ಭಟ್ರು ತಿಂಡಿ ಮಾಡಿದರೆ ಆ ತಿಂಡಿ ರುಚಿ ನೋಡೋನು. ಹೌದು ಹೌದು, ಇದು ಸರಿ ಇದೆಯಲ್ಲ ಅಂದ್ಕೊಂಡು. ಇವತ್ತು ಎಷ್ಟೋ ಕಡೆ ನಾನು ನೋಡ್ತೀನಿ, ಇಲ್ಲ ಬೇಸಿ ಹಾಕೋ ಥರ ಮಾಡಿಬಿಡ್ತಾರೆ. ಆ ಒಂದು ಕಾರ್ಯತತ್ಪರತೆ ಅಥವಾ ಒಂದು ನಮ್ಮ ಕೆಲಸದಲ್ಲಿ ಮಗ್ನವಾಗೋದು ಅಥವಾ ಆ ಜವಾಬ್ದಾರಿಗಳು ಕಮ್ಮಿ ಆಗಿದೆ. ಅದು ಎಲ್ಲ ಹಂತದಲ್ಲೂ. ಅದರಿಂದ ಏನಾಗಿದೆ, ಒಂದು ಕೆಲಸ ಏನಂದರೆ ಕೆಲಸ ಬಿಟ್ಟರೆ ಇನ್ನೊಂದು ಕಡೆ ಕೆಲಸ ಸಿಗುತ್ತೆ. ಹೌದು. ಆಮೇಲೆ ಏನು ಭಾವನೆ ಬಂದಿದೆ ಕೇಳಿದ್ರೆ ಬೇಕಿದ್ದ ಕರೀತಾರೆ. ನೀವು ಮನೆ ಕೆಲಸದವ್ರೆ ನೋಡಿ, ಬೇಕಿದ್ರೆ ನಿಮ್ಮ ಡ್ರೈವರೇ ಕೇಳಿ, ಯಾವುದೇ ಕೆಲಸ ಇರಲಿ, ವಾಚ್ಮೆನೇ ಕೇಳಿ, ಸೆಕ್ಯೂರಿಟಿ ಬಂದಿಲ್ಲ, ಅವ್ನು ಮಾಡಿಲ್ಲ ಕೆಲಸ, ನಾಳೆಗೆ ಏನಾದರೂ ನೀವು ನಿಧಾನವಾಗಿ ಕೇಳಿದ್ರು ಸ್ವಲ್ಪ ಅವನ ತಪ್ಪುಗಳನ್ನ 3 ದಿವಸ ಹೇಳಿ 4 ದಿವಸ ಅವ್ನು ಬರೋದಿಲ್ಲ. ಇದು ಬದಲಾಗಿದೆ. ಆದ್ದರಿಂದ ಯಾವುದೇ ಉದ್ಯೋಗ, ಯಾವುದೇ ಒಂದು ಸಂಸ್ಥೆ ಆ ಹ್ಯೂಮನ್ ರಿಸೋರ್ಸನ್ನು, ಕೆಲಸಗಾರನ ಇಟ್ಕೊಳ್ಳೋದು ಒಂದು ಮುಂಚಿದ್ದ ಒಂದು ಕಲೆ ಇದ್ದರೆ ಇವತ್ತು ಚಾಲೆಂಜ್ ಆಗಿದೆ. ಮುಂದಿನ ಯಾವುದೇ ಸಂಸ್ಥೆ ಸಕ್ಸಸ್ ಆಗಬೇಕಂತಿದ್ರೆ ಅದಕ್ಕೆ ಪ್ರಮುಖವಾದ ಒಂದು ಕಂಪ್ನಿಯ ಕಾರ್ಮಿಕರಾದರೆ ಇನ್ನೊಂದು ಗ್ರಾಹಕರು. ಈ ಎರಡನ್ನ ಯಾರು ಉಳಿಸ್ಕೊಂಡಿದ್ದಾರೆ ಸಕ್ಸೆಸ್ ಆಗ್ತಾರೆ. ಆದರೆ ಇದು ಚಾಲೆಂಜ್ ಅನ್ನೋದನ್ನು ಕೇಳಿದ್ರೆ ಬಹಳ ಬದಲಾವಣೆ. ತಮಗೆಲ್ಲ ಎಲ್ಲರಿಗೂ ಗೊತ್ತಿದೆ, ನಮ್ಮ ದೇಶದಲ್ಲಿ 2000 ನಂತರ ಬಂದಿರುವಂಥ ಬದಲಾವಣೆಗಳು, ಆರ್ಥಿಕ ಬದಲಾವಣೆ, ಅದಕ್ಕೆ ಅಲ್ಲೇ ಉದ್ಯೋಗ ಇರಬಹುದು, ಎಲ್ಲ ಬಂದಿರೋದ್ರಿಂದ ಅದು ವಿಶೇಷವಾಗಿ ನಮ್ಮ ಈ ಹೋಟ್ಲ್ಗಳಲ್ಲಿ ನಿಮ್ಮ ಇಂಡಸ್ಟ್ರಿ ಇದೆ. ಇನ್ನು ಮುಂದೆ ನನಗೆ ಅನ್ಸುತ್ತೆ ಏನು ಕೇಳಿದ್ರೆ, ಈವಾಗಲೇ ಸೆಲ್ಫ್ ಸರ್ವಿಸ್ ಮುಂದೆ ಕೂಡ ಈ ಸರ್ವಿಸ್ ಅನ್ನೋದು ಬಹಳ ಕಷ್ಟ. ನೀವು ಯಾವುದೇ ವೆಸ್ಟರ್ನ್ ಕಂಟ್ರಿಗೆ ಹೋಗಿ ಸರ್ವಿಸ್ ಭಾಳ ಕಮ್ಮಿ. ಈಸ್ಟರ್ನ್ ಕಂಟ್ರಿ ಸ್ವಲ್ಪ ಇದೆ ನಿಮಗೆ. ಈಸ್ಟರ್ನ್ ಕಂಟ್ರಿಲಿ ಒಂದು ಸ್ವಲ್ಪ ಸರ್ವಿಸ್ ಸಿಗುತ್ತೆ, ಆದರೂ ಕೂಡ ಲಿಮಿಟ್. ಭಾರತದಲ್ಲಿ ಅದು ಇದು ವಿಶೇಷವಾಗಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಸಿಗುವಂಥ ಸರ್ವಿಸ್ ಮೋಸ್ಟ್ಲಿ ಎಲ್ಲೂ ಸಿಗೋದಿಲ್ಲ, ಪ್ರಪಂಚದ ಎಲ್ಲೂ ಸಿಗೋದಿಲ್ಲ. ಇಷ್ಟೊಂದು ಕಡಿಮೆ ದರಕ್ಕೆ ಶುಚಿಯಾದಂಥ ಊಟ, ಆಮೇಲೆ ಒಳ್ಳೆ ವಾತಾವರಣ ಅಂದರೆ ಒಳ್ಳೆ ಆ್ಯಂಬಿಯನ್ಸು, ಹೌದು, ಇದರಲ್ಲಿ ಈ ರೇಟಿಗೆ ಸಿಗುವಂಥದ್ದು ನಾನು ದೇಶದಲ್ಲೂ ಯಾವ ಭಾಗದಲ್ಲಿ ನೋಡಿಲ್ಲ ಅಥವಾ ಪ್ರಪಂಚದಲ್ಲಿ ಯಾವ ಭಾಗದಲ್ಲಿ ನೋಡಿಲ್ಲ.
ಈ ಸಂಘ ಸಂಸ್ಥೆಗಳು ಎಕ್ಸಾಂಪಲ್, ಈಗ ನೀವು ಹೋಟೆಲ್ ಕರ್ನಾಟಕ ಹೋಟೆಲ್ ರಾಜ್ಯಾಧ್ಯಕ್ಷರು, ಓಕೆ, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ ನಮಗೆ. ಸೊ ನಿಮಗೆ ಆದ ಕೆಲಸಗಳಿರುತ್ತೆ, ಆಮೇಲೆ ಈ ಸಂಘದಲ್ಲಿ ಸಮಸ್ಯೆಗಳೇ ಜಾಸ್ತಿ ಬರುತ್ತೆ. ಈ ಬೆಂಗಳೂರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ, ಅಂಥದ್ರಲ್ಲಿ ಕರ್ನಾಟಕ ಫುಲ್ ಹ್ಯಾಂಡಲ್ ಮಾಡೋದಕ್ಕೆ ಎಷ್ಟು ಸಮಸ್ಯೆ ಆಗುತ್ತೆ. ಇದು ಬೇಕಿತ್ತ ಶೆಟ್ರ್ ನಿಜವಾಗ್ಲೂ ಇಷ್ಟು ಬ್ಯುಸಿ ಶೆಡ್ಯೂಲಲ್ಲಿ? ಅದು ಏಕೆಂದರೆ ಎರಡು ರೀತಿ ಇರ್ತದೆ. ಒಂದು ಏನು ಕೇಳಿದ್ರೆ ಕೆಲವೊಂದು ಸಮಯ ಸುಮಾರು ಜನ ನಮ್ಮಂಥವ್ರು ಯಾಕೆ ಬರ್ತಾ ಕೇಳಿದ್ರೆ ಒಂದಷ್ಟು ಸಮಸ್ಯೆಗಳು ಇಂಡಿವಿಜುವಲ್ ಆಗಿ ಅವರವರೇ ಪರಿಹರಿಸ್ಕೊಳ್ಳೋಕೆ ಆಗದೇ ಇದ್ದಾಗ ಒಂದಷ್ಟು ಜನರ ಸಹಕಾರ ಅಥವಾ ಹಾಗೆ ಅದಲ್ಲದೆ ಈ ಸರ್ಕಾರ ಅಥವಾ ಯಾವುದೇ ಇಲಾಖೆಗೆ ವೈಯಕ್ತಿಕವಾಗುವಂಥದ್ದು ಕೆಲವು ಸಮಯ ಮಾತ್ರ ಸಾಧ್ಯ. ಅದಕ್ಕೆ ಒಗ್ಗಟ್ಟಾಗಿ ಹೋಗ್ಬೇಕಂತಂದರೆ ಒಂದು ಸಂಘ ಬೇಕು, ಸಂಘ ಸಂಸ್ಥೆ ಬೇಕು. ಏನಾಗುತ್ತೆ, ಯಾರೋ ಹಿಂದಿನವ್ರು ಮಾಡ್ಕೊಂಡು ಬರ್ತಾ ಇರ್ತಾರೆ, ಅವ್ರೇನು ಮಾಡ್ತಾರೆ, ಈಗ ಅದೇನು ಹೇಳ್ತಾರಲ್ಲ, ನೀವು ಆಲ್ರೆಡಿ ಈಜಕ್ಕೆ ಇಳಿದಾಯಿತು, ನಿಮಗೊಂದು ಜನ ಬೇಕಲ್ಲ, ಇನ್ನೊಂದು ಜನಕ್ಕೆ ಬಾಯಿ ಇಲ್ಲಿ ಕಲಿ ಕಲಿಯೋಕ್ಕೆ. ಈಜಕ್ಕೆ ಬರುತ್ತೋ ಬಿಡುತ್ತೋ ನೀರಿಗೆ ಧುಮುಕಿದ ಮೇಲೆ ಈಜಬೇಕು. ಹೌದು. ಈ ನಾವೆಲ್ಲ ಹೇಗೆ ಅದು ಕೇಳಿದ್ರೆ ನಾವು ನೋಡಿ ನಮ್ಮ ಅಕ್ಕಪಕ್ಕದಲ್ಲಿ ಸ್ವಲ್ಪ ಅದು ಇದು ಕರಿತಾ ಇದ್ರು, ಇದೆಲ್ಲ ಬೇಕಲ್ಲ. ಆಮೇಲೆ ಎಲ್ಲ ಒಂದು ಎಚ್ಚರ ನಮ್ಮಲ್ಲಿ ಏನಂತ ಕೇಳಿದ್ರೆ, ನಮಗೆ ಈ ಉದ್ಯಮ ಒಂದು ಬದುಕನ್ನು ಕೊಟ್ಟಿದೆ, ನಿಜ ಆಯಿತಾ. ಈ ಉದ್ಯಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ನಾವು ಕೂಡ ಸಕ್ರಿಯರಾಗಿ ನಮ್ಮ ಉದ್ಯಮಕ್ಕಾಗುವಂಥ ಒಂದು ಬರುವಂಥ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ನಾವು ಒಂದಷ್ಟು ಜೊತೆ ಕೈ ಜೋಡಿಸೋಣ ಅಂತ ಹೋದವರು. ಈ ನೀವು ಹೋದಾಗ ಏನಾಗುತ್ತೆ, ಒಂದೊಂದ್ಸರಿ ಫಸ್ಟ್ ಏನು ಹೇಳ್ತಾರೆ, ನನಗೇನು ಬೇಡಪ್ಪ, ನಾನು ಸುಮ್ಮನೆ ಮೆಂಬರ್ ಆಗಿರ್ತೀನಿ ಅಂತ ಇರುತ್ತೆ. ಹೌದೌದು. ಆಮೇಲೆ ಯಾರೋ ಕೇಳ್ತಾರೆ, ಜೊತೆಗೆ ಭಾಳ ಬೇಕಾದ್ರೆ ಯಾರೋ ಅಧ್ಯಕ್ಷರಾಗಿಬಿಡ್ತಾರೆ, ಪದಾಧಿಕಾರಿಯಾಗಿಬಿಡ್ತಾರೆ. ಅಯ್ಯೋ ನೀವೊಂದು ಜವಾಬ್ದಾರಿ ವಹಿಸ್ಕೊಳ್ರಿ ಅಂತಾರೆ. ಇದು ನನಗೆ FKC ಸೇಲ್ ಆಯಿತು. ಏನು ಕೇಳಿದ್ರೆ, ಅಲ್ಲಿ ಸುಧಾಕರ್ ಶೆಟ್ಟರ್ ಅಂತ ನಮ್ಮವರೊಬ್ಬರು ಇದ್ದರು, ಅವರು ಚೇರ್ಮನ್ನು ಹಾಗೆ ಎಲ್ಲ ನಮ್ಮನ್ನು ಮೆಂಬರ್ ಮಾಡಿದರು. ಮೆಂಬರ್ ಮಾಡಿ ಹಾಗೂ ನಾವು ಮೆಂಬರ್ ಆಗಿದ್ದವ್ರನ್ನ ಒಂಥರ ತೊಗೊಂಡೋಗಿ ಇಲೆಕ್ಷನ್ ನಿಲ್ಲಿಸಿದ್ರು ಅವ್ರಿಗೆ. ನಾವು ಇಲೆಕ್ಷನ್ ನಿಲ್ಲಿಸಿದ್ರು, ನಾನು ಇಲೆಕ್ಷನ್ ನಿಂತ್ಬಿಟ್ಟು ನಾಮಿನೇಷನ್ ಹಾಕಿ ನನಗೆ ಹೇಳ, ಇಲ್ಲ ನನಗೆ ಬೇಡ ರೀ, ನಾನು ಅವತ್ತಿಲ್ಲ ಮಕ್ಕಳು ಕರ್ಕೊಂಡು ವಿಂಬಲ್ಡನ್ ನೋಡೋಕೆ ಹೋಗ್ತೀನಿ ಇಂಗ್ಲೆಂಡ್ಗೆ, ನಾನು ಇಲ್ಲಿ ಇರೋಲ್ಲ ಅಂತ ಹೇಳಿದ್ದೆ. ಆಯ್ತು, ಅವ್ರು ಇಲ್ಲೆಲ್ಲ ನೀವು ಇಲೆಕ್ಷನಿಗೆ ನಿಂತ್ಬೇಕಂತ ಹಾಕಿದ್ರು, ಅವರೇ ನನ್ನ ಗೆಲ್ಲಿಸಿದ್ರು. ಆಯಿತಾ, ಗೆಲ್ಸಿದ್ದಕ್ಕೆ ಹೋಗ್ಬೇಕಲ್ಲ, ಹೋಗ್ಲೇಬೇಕು. ಆಯಿತಾ. ಆಮೇಲೆ ಇನ್ನೊಂದು ಸರಿ ಹಾಗೆ ಎಲ್ಲ ಹೋಗ್ತಾ, ಇನ್ನೊಂದ್ಸಲ ಆದಾಗ ನೀವು ಚೇರ್ಮನ್ಗಿರಿ ತೊಗೊಳ್ಳಿ ಅಂತ ಬಂದಿದ್ದೀವಿ, ಏನಾರು ಒಂದು ಮಾಡೋಣ ಅಂತ. ಹಾಗೆ ಅಲ್ಲಿ ಕೂಡ ನಾವು ಈ FKCCನಲ್ಲಿ 3 ಸಲ ಡೈರೆಕ್ಟರ್ ಆಗಿದ್ದಾಯಿತು, ಆಮೇಲೆ ಒಂದು ಸಲ 2 ಸಲ ಚೇರ್ಮನ್ ಆಗಿದ್ದಾಯಿತು. ಆಯಿತಾ, ಅದು ಟೂರಿಸಮ್ ಕಮಿಟಿ ಚೇರ್ಮನ್ ಆಗಿದ್ದೆ. ಅದು ಏನಾದರೂ ಟೂರಿಸಮ್ ಬೆನಿಫಿಟ್ ಅದು ನಮ್ಮ ಉದ್ಯಮಕ್ಕೆ ಏನೋ ಆಗತ್ತೆ ಅಂತ. ಇದರ ನಂತರ ಕರ್ನಾಟಕ ರಾಜ್ಯ ಹೋಟ್ಲ್ ಸಂಘ, ಎಲ್ಲ ಹೋಟ್ಲ್ ಸಂಘದಲ್ಲಿ ನಾನು ಮೆಂಬರು ಆಗಿದ್ದೆ, ಕಮಿಟಿಯಲ್ಲೇ ಇದ್ದೆ. ಸೊ ಏನೋ ಯಾರೋ ಮುಂದೆ ಹೋಗುತ್ತೆ, ನಾವು ಸ್ವಲ್ಪ ಜೊತೆಗಿರೋಣ ಅಂತಿದ್ದೆ. ಕೊನೆ ಹೀಗೆ ರಾಜ್ಯ ಸಂಘಕ್ಕೆ ಯಾರೋ ಕೇಳಿದ್ರು, ಹೀಗೆ ಏನು ನೋಡ್ರಿ, ಈಗ ಸ್ವಲ್ಪ ಒಂದು ಟೈಮ್ನಿ ನೀವು ಯಾಕೆ ಅಧ್ಯಕ್ಷರಾಗಬಾರ್ದು, ಅಯ್ಯೋ ಬೇಕಾ ನಮಗೆ, ನೀವು ಹೇಳೋದು ಹೆಂಗೆ ಅಂದ್ಕೊಂಡಿದ್ದೀನಿ ನಾನು. ಕೆಲವು ಜೊತೆಗೆಲ್ಲ ಹೇಳಿದ್ರು, ನಿಮಗೆ ಇರೋದು ಮಾಡ್ಕೊಳ್ಳೋಕೆ ಪುರ್ಸೋತಿಲ್ಲ, ಇದೆಲ್ಲ ಬೇಕಾ ನಿಮಗೆ ಅಂತ ಕೇಳಿದ್ರು. ಆದರೂ ಬಂದಾಯಿತು. ಅದಕ್ಕೆ ಒಂದು ಅವಧಿಗಾದರೂ, ಯಾಕಂದರೆ ಇದು ನಮಗೆ ಎಲ್ಲವನ್ನೂ ಕೊಟ್ಟಂಥ ಒಂದು ಉದ್ಯಮ. ಈ ಉದ್ಯಮಕ್ಕೆ ಸಂಬಂಧಪಟ್ಟ ಒಂದು ಸಂಘದ ಜವಾಬ್ದಾರಿಯನ್ನು ಒಂದು ಅವಧಿಗಾದರೂ ನಾವು ನಿಭಾಯಿಸುವ ಅನ್ನೋ ದೃಷ್ಟಿಯಲ್ಲಿ ಬಂದಿದ್ದೀನಿ. ಅದಕ್ಕೆ ಬರಬೇಕಾದ್ರೆ ನಾನು ಸೀದಾ ಬಂದಿಲ್ಲ, ನಾನು ಇಡೀ ಕರ್ನಾಟಕ ರಾಜ್ಯವನ್ನು ಪೂರ ಎಲ್ಲ ಜಿಲ್ಲೆಯನ್ನು ಪ್ರವಾಸ ಮಾಡಿ ನಮ್ಮ ರಾಜ್ಯ ಸಂಘಕ್ಕೆ ಇರುವಂಥ 30 ಜಿಲ್ಲೆಗಳ ಸಂಘದ ಅಭಿಪ್ರಾಯವನ್ನು ತಗೊಂಡು, ಅವರ ಬೆಂಬಲವನ್ನು ತಗೊಂಡು, ಅವರ ಬೆಂಬಲದಿಂದ ಕೂಡ ನಾನು ಅಧ್ಯಕ್ಷನಾಗಿ ಇವತ್ತು ನನ್ನ ಅವಧಿನಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಒಂದಷ್ಟರಲ್ಲಿ ಯಶಸ್ಸು ಕಂಡಿದ್ದೀವಿ. ಇನ್ನು ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ, ಏನಾಗತ್ತೆ, ಒಂದಷ್ಟು ಜನ ಎಲ್ಲ ಸಮಸ್ಯೆಯೂ ನಮ್ಗೆ ಬರೋದಿಲ್ಲ. ಎಲ್ಲರೂ ಅವ್ರವ್ರ ಸಮಸ್ಯೆನ ಅವರವರೇ ನಿಭಾಯಿಸ್ಕೊಳ್ಳುವಂಥ ಇದಕ್ಕಿದ್ದಾರೆ. ಡೇ ಟು ಡೇ ಎಲ್ಲ ಬರೋದಿಲ್ಲ. ಆಮೇಲೆ ಎಷ್ಟೋ ವ್ಯವಸ್ಥೆ ಇರ್ತವೆ, ಏನಾಗುತ್ತೆ, ಎಷ್ಟೋ ವ್ಯವಸ್ಥೆ ಕಾನೂನು ಪೂರ ಮಾಡ್ಕೊಂಡು ಹೋಗೋಕೆ ಆಗೋದಿಲ್ಲ. ಅದನ್ನು ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಿದ್ರೆ ಕಾನೂನು ಮುಖಾಂತರವಾಗಿ ಹೇಳೋಕ್ಕಾಗೋದಿಲ್ಲ. ಆವಾಗ ಏನು ಮಾಡ್ತೀವಿ, ಬೇಕಾಗಿರೋರಿಗೆ ಹೇಳಿಸಿ ಅದಕ್ಕೊಂದು ಮಾರ್ಗೋಪಾಯವನ್ನು ಅವ್ರಿಗೆ ಹೇಳ್ಕೊಡ್ತೇವೆ. ಆವಾಗ ಅದು ಸರಿದೂಗ್ಸುತ್ತೆ. ಆದರೆ ನಾವೇನು ಕೇಳೋಕ್ಕೆ ಮೇಜರಾಗಿ ಸಂಘ ಸಂಸ್ಥೆಯಲ್ಲಿ ಕೇಳಿದ್ರೆ ಕಾಮನ್ ಇಶ್ಯೂ ಯಾವ್ದು ಬರುತ್ತೆ, ಈ ಫುಡ್ ಸೇಫ್ಟಿ ಆ್ಯಕ್ಟ್, ಹೌದು, ಕಾಮನ್ ಇಶ್ಯೂ, GST ಕಾಮನ್ ಇಶ್ಯೂ, ಆಯಿತಾ, ಈ ಥರದ್ದು. ಆಮೇಲೆ ಮಿನಿಮಮ್ ವೇಜಸ್ಸು, ಇವೆಲ್ಲ ಕಾಮನ್ ಇಶ್ಯೂ. ಇಂಥ ಇಶ್ಯೂ ಬಂದಾಗ ಇಡೀ ರಾಜ್ಯದ ಪ್ರತಿನಿಧಿಯಾಗಿ, ಉದ್ಯಮದ ಪ್ರತಿನಿಧಿಯಾಗಿ ಸರ್ಕಾರದ ಜೊತೆಗೆ, ಸಂಬಂಧಪಟ್ಟ ಇಲಾಖೆ ಜೊತೆಗೆ ನಮ್ಮ ಒಂದು ಚರ್ಚೆ,
ಹಾಗೆ ಅವಶ್ಯಕತೆ ಇದ್ದಾಗ ಕೋರ್ಟಿಗೆ ಹೋಗುವಂಥದ್ದು. ಫುಡ್ ಸೇಫ್ಟಿ ಆ್ಯಕ್ಟಿಗೆ ಬಂದಾಗ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಹೋಟ್ಲ ಸಂಘವನ್ನೇ ಸ್ಟೇ ತೊಗೊಂಡಿತ್ತು. ಆ ಸ್ಟೇ ಇಷ್ಟು ವರ್ಷ ಅದು ಜೀವಂತವಾಗಿತ್ತು. ಈಗ ಇತ್ತೀಚೆಗೆ ಕೋರ್ಟಲ್ಲಿ ಅದು ನಮ್ಮ ಸ್ವಲ್ಪ ನಮ್ಮ ಫೇವರ್ ಆಗಿ ಕೂಡ ಆರ್ಡರ್ ಕೂಡ ಬಂದಿದೆ. ಏನು ಫೇವರ್ ಆಗಿದೆ ಕೇಳಿದ್ರೆ, ಫುಡ್ ಸೇಫ್ಟಿನಲ್ಲಿ ಲೈಸೆನ್ಸ್ ತೊಗೋಬೇಕು ಅನ್ನೋದು ಒಂದು ಬಂದರೆ ನಾವು ಅಲ್ಲಿ ಮಾಡಿರುವಂಥ ಕೆಲವು ಕಾನೂನುಗಳು ಭಾಳ ಕಠೋರವಾಗಿದ್ದಾವೆ. ಅವೆಲ್ಲ ನಮ್ಮ ಇಂದಿನ ವ್ಯವಸ್ಥೆಗೆ ಇವತ್ತು ಕೂಡ ಪೇಪರ್ಲಿದೆ ನೋಡಿ. ನೀವು ಫುಡ್ ಸೇಫ್ಟಿ ಆ್ಯಕ್ಟ್ ಅವರು ಜನರ ಇದನ್ನು ನೋಡಿ ಹೊರತು ನೀವು ಯಾವುದೋ ಮಲ್ಟಿನ್ಯಾಷನಲ್ ಕಂಪ್ನಿಯ ಪರವಾಗಿ ಕೆಲಸ ಮಾಡಬೇಡಿ ಅಂತ ಬಂದಿದೆ. ನಾವು ಇದನ್ನ ಹೇಳಿದ್ದಷ್ಟೇ, ನೀವು ಮಲ್ಟಿನ್ಯಾಷನಲ್ ಕಂಪನಿದೆಲ್ಲ ತಂದು ನಮ್ಮಲ್ಲಿ ಹಾಕಬೇಡಿ. ನಮ್ಮಲ್ಲಿ ಇರೋ ವ್ಯವಸ್ಥೆಗೆ ಆ ಎಲ್ಲವನ್ನೂ ಮಾಡಿದ್ರೆ ಹೆಚ್ಚಿನ ಮುಚ್ಚಿ ಹೋಗುತ್ತೆ. ಮುಚ್ಚಿ ಹೋದರೆ ಉದ್ಯೋಗ ಸೃಷ್ಟಿ ಆಗುವುದಿಲ್ಲ. ಎಲ್ಲ ಸರ್ಕಾರ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಕೇಳೋದೇನೋ ಉದ್ಯೋಗ ಸೃಷ್ಟಿ ಮಾಡಿ. ನೀವು ನೋಡ್ತೀರಿ ಎಲ್ಲ ರಾಜಕೀಯ ನಾಯಕರು ಏನು ಮಾಡ್ತಾರೆ, ಉದ್ಯೋಗ ಮೇಳ ಮಾಡ್ತಾರೆ ಅಂತ ಜನರಿಗೆ ಜಾಬ್ ಕೊಡಬೇಕು ಅನ್ನೋದಿದೆ. ಆದ್ದರಿಂದ ಇದನ್ನು ಎಷ್ಟು ಕಸ್ಟಮೈಸ್ ಮಾಡಿ ಪ್ರಾಕ್ಟಿಕಲಾಗಿ ಏನು ಮಾಡೋಕ್ಕೆ ಸಾಧ್ಯ. ಈಗ ನಾನು ನಿಮ್ಗೆ ಒಂದೇ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ಹೈಜಿನಿಕ್ ಚಿಕನ್ ಅಂತ ಹೇಳಿದ್ರೆ, ಒಂದು ಕೋಳಿನ ಅದನ್ನ ಕಟ್ ಮಾಡಿದ ನಂತರ ಅದನ್ನು ಕ್ಲೀನ್ ಮಾಡಿ -18ಗೆ ಇಟ್ಬಿಟ್ಟು ಅದರೆಲ್ಲ ಬ್ಯಾಕ್ಟೀರಿಯಾ ಸತ್ತ ಮೇಲೆ ಆ ಚಿಕನನ್ನು ಮತ್ತೆ ಪುನಃ +4ಗೆ ಅಥವಾ +5ನಲ್ಲಿ ಇಟ್ಬಿಟ್ಟು ಆಮೇಲೆ ನಾರ್ಮಲ್ ಟೆಂಪ್ರೇಚರ್ ತಂದು ತಿನ್ಬೇಕಂತಿದೆ. ಹೌದು. ನೀವು ಇದನ್ನ ಕೊಟ್ಟರೆ ಎಷ್ಟೋ ಜನ ನಮ್ಮ ನಾಟಿ ಹೋಟ್ಲ ತಿನ್ನುವರು, ನಮ್ಮ ನಾರ್ಮಲ್ ಊಟ ತಿನ್ನುವರು, ನಾಟಿ ಕೋಳಿ ತಿನ್ನುವರು, ನಮ್ಮ ಯಾರಿಗೂ ಆ ಚಿಕನು ರುಚಿಯಾಗಿ ಕಾಣೋದಿಲ್ಲ. ನಮ್ಮಲ್ಲಿ ಏನಾಗಿದೆ, ಇವತ್ತು ಕೋಳಿನ ಕಟ್ ಮಾಡಿ ಅದನ್ನ ಅಲ್ಲೇ ಕ್ಲೀನ್ ಮಾಡಿ ನಮ್ಮ ಮಸಾಲೆ ಅಡುಗೆ ಮಾಡಿ ತಿಂದರೆ ನಾವೆಲ್ಲರೂ ಅದೇ ಮಾಡ್ಕೊಂಡ್ಬಂದಿದ್ದೀವಿ, ಆರೋಗ್ಯವಾಗಿದ್ದೀವಿ. ಫುಡ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ ತಪ್ಪಾಗುತ್ತೆ. ಅದೇ ಥರ ನಾವು ಕೇಳಿದ್ರೆ ಎಷ್ಟೋ ಜನ ಫುಟ್ಪಾತಲ್ಲಿ ಅಥವಾ ಬೇಕಷ್ಟು ವ್ಯವಹಾರ ಇವತ್ತು ಫುಡ್ ಸೇಫ್ಟಿ ಇದರಲ್ಲೇ ಮಾಡೋಕ್ಕಾಗೋದಿಲ್ಲ. ಆದರೆ ಕಾನೂನು ಬೇಕಾ ಬೇಡವಾ? ಬೇಕು. ಯಾಕೆ ಬೇಕು? ಅದು ಹಂತವಾಗಿ ಆ ಊಟ ತಿಂದವನಿಗೆ ಅವನ ಆರೋಗ್ಯ ಕೆಡದ ರೀತಿಯಲ್ಲಿ ಅವನು ಎಷ್ಟು ಅಳವಡಿಸ್ಕೊಂಡು ಆ ಜ್ಞಾನವನ್ನು ತಗೊಂಡು ಅಳವಡಿಸ್ಕೊಂಡು ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಬೇಕಾದ ರೀತಿ ಅದನ್ನು ಸ್ವಲ್ಪ ಬದಲಾಯಿಸಿ ಕಾನೂನಿರಲಿ, ಅದು ಅಳವಡಿಸ್ಕೊಂಡು ಹೋಗಿ ಇರಲಿ. ಕರೆಕ್ಟ್ ಆಯಿತಾ? ಎಲ್ಲರೂ ಯಾಕಂದರೆ ಎಲ್ಲ ಅವ್ರ ಹೋಟ್ಲಲ್ಲಿ ಲ್ಯಾಬ್ ಇಟ್ಕೊಂಡು ಯಾವ್ಯಾವ್ದು ಎಷ್ಟು ಪರೀಕ್ಷೆ ಮಾಡೋಕ್ಕಾಗತ್ತಾ? ಆಗೋದಿಲ್ಲ. ಅದಕ್ಕೆ ಕೆಲಸ ಮಾಡೋರು ತಯಾರಿಲ್ಲ. ಆಮೇಲೆ ಆ ಕಾಸ್ಟ್ ಎಲ್ಲ ಹಾಕಿದ್ರೆ ಫುಡ್ ಕಾಸ್ಟ್ ಕೊಡೋದಕ್ಕೂ ಆಗೋದಿಲ್ಲ. ಆದರೆ ಬೇಕು, ಏನು ಬೇಕು? ಉದಾಹರಣೆಗೆ ನೀವೇ ಯಾವುದೇ ದೇಶಕ್ಕೆ ಹೋದರೆ, ನೀವು ಯಾವುದಾದ್ರು ಬೇರೆ ದೇಶಕ್ಕೆ ಹೋದಾಗ ನೀವು ಯಾಕೆ ಬ್ರ್ಯಾಂಡ್ ಹೋಟ್ಲ್ ಹುಡ್ಕೊಂಡು ಹೋಗ್ತೀರಿ? ಅಲ್ಲಿ ತಿನ್ನೋ ಊಟ ಸಪ್ಪೆಯಾಗಿರ್ತದೆ, ಆದರೆ ನಿಮ್ಮ ಆರೋಗ್ಯ ಹದಗೆಡುವುದಿಲ್ಲ. ನಿಜ. ಕಾರಣ ಏನು? ಅವರು ಶುಚಿತ್ವ ಕಾಪಾಡಿರ್ತಾರೆ, ರುಚಿಗಿನ್ನ ಶುಚಿತ್ವ ಕಾಪಾಡಿರ್ತಾರೆ. ಫುಡ್ ಸೇಫ್ಟಿ ಹೇಳೋದಷ್ಟೇ, ನೀವು ಹೈಜಿನಿಕ್ಕೆ ಕೊಡಬೇಕು ಅಂತ. ಆಯಿತಾ? ಆಮೇಲೆ ಯಾವ ಪದಾರ್ಥ ನೀವು ಬಳಸ್ತೀರಿ ಅದು ಆರೋಗ್ಯಕ್ಕೆ ಹಾಳಾಗಬಾರ್ದು. ಹೌದು, ಹಿಂದೆ ಒಂದು ಕಾಲದಲ್ಲಿ ಸಕ್ಕರೆ ಹಾಕಿ ಇತ್ತು. ಸಕ್ಕರೆ ಸಿಗೋದಲ್ಲಿತ್ತು. ಹೌದು. ಸಕ್ಕರೆ ಸಿಕ್ಕಿದಾಗ ಏನಾಯಿತು, ಸಕ್ಕರೆ ಬಂತು. ಯಾವಾಗ 1970s ಆಯಿತಾ? ಆಮೇಲೆ ಯಾವಾಗೇನು ಕೇಳಿದ್ರೆ, ಹಿಂದೆ ನಿಮ್ಗೆ ಗೊತ್ತಿಲ್ಲ, ಇಲ್ಲಿ ನಮ್ಮಲ್ಲಿ ಅಕ್ಕಿ ಗೋಧಿ ಎಲ್ಲ ಬೆಳೆಯೋದಕ್ಕೆ ಕಮ್ಮಿ ಇತ್ತು. ಹೌದು. ಈ ಹೈಬ್ರಿಡ್ ಅವು ಬಂದಿರಲಿಲ್ಲ. ಆಯಿತಾ? ಆವಾಗೇನಾಗುತ್ತೆ, ಊಟಕ್ಕೆ ಬೇಕಾದಂಥ ಇದೆ ರೋಟಿ ಕಪಡ ಮಕಾನ ನಮ್ಮ ದೇಶ ದೊಡ್ಡದಾಗಿತ್ತು. ಹೌದು. ಆವಾಗ ಏನು ಮಾಡ್ತಿದ್ರು, ಸ್ವಲ್ಪ ಅನ್ನಕ್ಕೆ ಸೋಡಾ ಹಾಕ್ತಿದ್ರು ಆ ಕಾಲದಲ್ಲಿ. ಆದರೆ ಇವತ್ತು ಸಕ್ಕರೆನಾಗಲಿ ಸೋಡಾ ಆಗಲಿ ಇದು ಯಾವುದು ಬಳಕೆ ಆಗೋದಿಲ್ಲ. ಯಾತಕ್ಕೆ ಕೇಳಿದ್ರೆ, ನೀವು ಒಂದು ಹೋಟ್ಲಲ್ಲಿ ತಿಂದರೆ ಊಟ ತಿಂದು ಹೊಟ್ಟೆ ಆಫ್ಟರ್ ನೆಕ್ಸ್ಟ್ ಹೊಟ್ಟೆಗೆ ಹೋಗೋದಿಲ್ಲ. ಈಗ ಅದು ಫಿಕ್ಸ್, ಅದು ಎಲ್ಲ ಬದಲಾಗಿದೆ. ಅದಕ್ಕೆ ನಾವೇನು ಹೇಳಿದ್ವಿ, ಫುಡ್ ಸೇಫ್ಟಿ ಆ್ಯಕ್ಟನ್ನು ನಮ್ಮ ಇಲ್ಲಿನ ಭಾರತೀಯ ಊಟ ತಿಂದ ವ್ಯವಸ್ಥೆಗೆ ಅನುಗುಣವಾಗಿ ಸ್ವಲ್ಪ ಬದಲಾಯಿಸಿ ಕಾನೂನು ಕಠಿಣ ಕ್ರಮಗಳನ್ನ ತೆಗೀರಿ ಅಂತ ಕೇಳಿದ್ದೀವಿ. ಕೋರ್ಟಲ್ಲಿ ತಮ್ಮೊಂದಿಗೆ ಅಂದರೆ ಸರ್ಕಾರ ನಮ್ಮೊಂದಿಗೆ ಚರ್ಚಿಸಿ ಒಂದಷ್ಟು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ನಿರ್ದೇಶನ ಕೋರ್ಟಿಂದ ಬಂದಿದೆ. ಅದು ನಮ್ಮ ಸಂಘದಿಂದ ಆಗಿರೋ, ಇದು ಯಾವ ಇಂಡಿವಿಜುವಲ್ ಮಾಡೋಕ್ಕಾಗೋದಿಲ್ಲ. ಅಲ್ಲ, ಸಂಘನೇ ಬೇಕಿದ್ದಕ್ಕೆ. ಆಯಿತಾ? ಆಮೇಲೆ ಮಿನಿ ವೇಜಸ್ ತೊಗೊಂಡು ಕೂಡ ಅಷ್ಟೇ, ಯಾರೋ ಒಬ್ರು ಹೇಳ್ಕೊಂಡು ಮಾಡ್ತಾರಾ? ಇಲ್ಲ. ಕಾರ್ಮಿಕರ ಹೆಂಗೆ ಸಂಘಟನೆ ಆಗಿದೆ ಅದೇ ಥರನೇ ಉದ್ಯಮದಾರರ ಸಂಘಟನೆ ಕೂಡ ಇದೆ. ಇಬ್ಬರು ಜೊತೆ ಸರ್ಕಾರ ಚರ್ಚೆ ಮಾಡಿ ಉದ್ಯಮನೂ ಉಳಿಬೇಕು, ಕಾರ್ಮಿಕರಿಗೂ ಇವತ್ತಿನ ಸಹ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾಯಿದೆ, ಅವ್ರನ್ನೂ ಉಳಿಸ್ಬೇಕು. ಎರಡು ದೃಷ್ಟಿಯಿಂದ ಇದನ್ನೆಲ್ಲ ಚರ್ಚೆ ಮಾಡಿ ಅಂತ ನಾನು ಆವಾಗಲೇ ಹೇಳಿದ್ದೀನಿ, ಕಾಮನ್ ಅಜೆಂಡಾ. ಇದನ್ನು ಚರ್ಚೆ ಮಾಡಿ ಒಂದು ಪರಿಹಾರ ಕಂಡುಕೊಳ್ಳೋದು ಸಂಘದ ಕೆಲಸ. ಪರ್ಸ್ನಲ್ ಅಜೆಂಡಾ ಇರ್ತವೆ, ಯಾರಿಗೂ ತೊಂದರೆ ಆಗುತ್ತದೆ, ಯಾವುದೋ ಹೋಟ್ಲ ಬೆಂಕಿ ಬೀಳ್ತದೆ,
ಯಾರು ಹೊಳ್ಳೆ ಕಾರ್ಮಿಕ ಸಮಸ್ಯೆ ಆಗುತ್ತೆ, ಹೌದು. ಯಾವುದೋ ಹೋಟ್ಲಿಗೆ ಸಡನ್ ರೈಡ್ ಆಗುತ್ತೆ, ಸೇಲ್ಸ್ ಟ್ಯಾಕ್ಸ್ ರೈಡ್ ಆಗುತ್ತೆ, ಕೇಳ್ತಾರೆ ಅಯ್ಯೋ GST ರೈಡ್ ಆಗಿದೆ. ಅವಾಗ ಹೇಳ್ತೀವಿ, ಯಾತಕ್ಕೆಂದ್ರೆ ನಮಗೆ ಗೊತ್ತಿದೆ ವ್ಯವಸ್ಥೆಯಲ್ಲಿ ಪೂರ್ತಿ ಕಾನೂನಿನ ಪ್ರಕಾರ ವ್ಯಾಪಾರ ಮಾಡೋಕ್ಕಾಗೋದಿಲ್ಲ. ಹೌದು. ಆವಾಗ ನಾವೇನು ಹೇಳ್ತೀವಿ, ಸರ್ಕಾರಿ ಅಧಿಕಾರಿಗಳು ಹೇಳ್ತೀವಿ ನೀವೇನು ಮಾಡಬೇಡಿ ಅಂತ ಹೇಳೋಕೆ ನಮಗೆ ಅಧಿಕಾರ ಇಲ್ಲ. ನಾವು ಕಾನೂನು ರೀತಿ ಹೇಳ್ತೀವಿ ಏನಿದೆ ಸ್ವಲ್ಪ ತಗೊಳ್ಳಿ. ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ಅವರ ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಅವಕಾಶ ಮಾಡಿಕೊಡಿ. ವ್ಯಾಪಾರ ಅವರು ಹೇಳ್ತಾರೆ ಹೌದು ನಮಗೂ ಗೊತ್ತಿದೆ, ಆದರೆ ನಾವು ಇದೆಲ್ಲ ಪರೀಕ್ಷೆ ಮಾಡದೇ ಇದ್ದರೆ, ಟೆಸ್ಟ್ ಮಾಡದಿದ್ರೆ, ರೈಡ್ ಮಾಡದೇ ಇದ್ದರೆ ಅವರು ಮಾಡದೆ ಮಾಡ್ಕೊಂಡು ಹೋಗೋಕ್ಕಾಗತ್ತೆ. ಆದ್ದರಿಂದ ಅವರಿಗೂ ನಾವು ಸ್ವಲ್ಪ ಎಚ್ಚರ ವಹಿಸಿ, ಸ್ವಲ್ಪ ಸರ್ಕಾರದ ಕಾನೂನು ಅವ್ರ ಬಗ್ಗೆ ವಹಿಸಿ, ಸ್ವಲ್ಪ ಸರ್ಕಾರಕ್ಕೆ ಏನೋ ತೆರಿಗೆ ತಗೋತೀವಿ ಅಂತ ಹೇಳ್ತಾರೆ. ಕಾನೂನು ಮೀರಿ ಯಾವುದನ್ನು ಮಾಡಬಾರ್ದು ಅಂತ ಆದರೆ ಇದೇನಾಗುತ್ತೆ ಎರಡಕ್ಕೇನಾಗತ್ತೆ, ಉದ್ಯಮದಾರರು ಇಲಾಖೆ ಮಧ್ಯೆ ನಾವು ಒಂದು ಕೊಂಡಿತಾರ ಇರ್ತೀವಿ. ಏನಕ್ಕೆ ಅಂದರೆ ನೀವು ಶೆಟ್ರೆ, ನಾನು ಮುಂಚೆನೇ ನೋಡ್ತಾ ಇದ್ದೆ, ಮುಂಚೆನೇ ತುಂಬ ಓಡಾಡ್ತಾ ಇದ್ರಿ. ಯಾವಾಗ 2020-21 ಹೌದು. ಆ ಟೈಮ್ನಲ್ಲೂ ಕೂಡ ತುಂಬ ಓಡಾಡ್ತಾ ಇದ್ರಿ. ನೋಡಿ, ಕೋವಿಡಲ್ಲಿ ನಾನು ಯಾವುದಲ್ಲೂ ಇದಿರಲಿಲ್ಲ. ಕೋವಿಡಲ್ಲಿ ಒಂದಷ್ಟು ಜನ ಕೊನೆಗೇನೋ ಈ ಅವರಿಗೆ ಇವರಿಗೆ ಎಲ್ಲ ಊಟ ತಿನ್ನಬೇಕಲ್ವ ಎಷ್ಟೋ ಜನಕ್ಕೆ. ಹೌದು. ಆವಾಗ ಅದು ಮಾಡಿ ಕಾಫಿ ಟೀ ಮಾಡಕ್ಕೆ ಕೊಟ್ಟಿರಲಿಲ್ಲ. ಆವಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಹೌದು. ನಾವು ಆವಾಗ ಭಾಸ್ಕರ್ ರಾಯರು ಪೊಲೀಸ್ ಕಮಿಷನರ್ ಆಗಿದ್ರು. ನಮಗೆ ಭಾಳ ಅತ್ಯಂತ ಸಹಕಾರಿ ಅಂತ ಒಬ್ಬ ಪೊಲೀಸ್ ಕಮಿಷನರ್ ಅಂತಿದ್ರೆ ಭಾಸ್ಕರ್ ರಾವ್. ಆ ಟೈಮ್ನಲ್ಲಿ ಅವರು ನಮ್ಮ ಹೋಟ್ಲವರಿಗೆ ಕರೆದು ಒಂದ್ಸಲ ಮೀಟಿಂಗ್ ಮಾಡಿ ನಾವು ಕೇಳಿದ್ವಿ ಈ ಥರ ಇದೆ. ಅದಕ್ಕೆ ಅವರಿಗೆ ಅವಾಗ ಮಾನ್ಯ ಮುಖ್ಯಮಂತ್ರಿಯವ್ರದ್ದು ಯಡಿಯೂರಪ್ಪನವ್ರ ಅಪಾಯಿಂಟ್ಮೆಂಟ್ ಕೊಡಿಸಿ ನಾವೆಲ್ಲ ಹೋದಾಗ ಕೇಳಿದ್ವಿ, ತಿಂಡಿ ಕೊಡಕ್ಕೆ ಬಿಟ್ಟಿದ್ದೀರಾ, ಒಂದು ಕಾಫಿ ಕೊಡೋದು ಬಿಡಿ. ಅಲ್ಲ ಅವ್ರು ಕೇಳಿದ್ರು, ಏನ್ರಿ ಕಾಫಿ ಕೊಡ್ಬೋದಲ್ಲ? ಕೊಡ್ಬೋದು ಸರ್, ಡಿಸ್ಪೋಸಲ್ ಕಪ್ಪಲ್ಲಿ ಕೊಡ್ತೀವಿ ಅಂದರೆ ಕುಡಿದಿರೋ ಕಪ್ಪಲ್ಲಿ ಮತ್ತೆ ತೊಳೆದು ಕೊಡೋದು ಬೇಡ, ಡಿಸ್ಪೋಸಲ್ ಕಪ್ಪಲ್ಲಿ ಕೊಡ್ತೀವಿ ಅಂತ. ಆಯಿತು. ಅಷ್ಟೊತ್ತಿಗೆ ನಮ್ಮ ಇನ್ನೊಬ್ಬರು ಅಧ್ಯಕ್ಷರು ಕೇಳಿದ್ರು, ನಮ್ಮ ಸೌತ್ ಇಂಡಿಯಾ ಹೋಟ್ಲ್ ಅಧ್ಯಕ್ಷ ಶ್ಯಾಮರಾಜ್ ಅವ್ರು ಕೇಳಿದ್ರು, ಸರ್ ಭಾಳ ಕಡೆ ಬಾರ್ಗಳಲ್ಲಿ ಈ ಬೀರೆಲ್ಲ ಹಾಳಾಗ್ತಿದೆ ಸರ್, ಎಕ್ಸ್ಪೈರಿ ಡೇಟ್ ಆಗಿದೆ, ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡಿ. ಯಡಿಯೂರಪ್ಪನವರು ಅವಾಗ ಅಧಿಕಾರಿಗಳಿಗೆ ಕೇಳಿದ್ರು, ಏನು ಮಾಡೋದು ಯೋಚನೆ ಮಾಡಿ ಸ್ವಲ್ಪ ಸಮಯ ತಗೊಂಡು ಅವ್ರಿಗೂ ಕೆಲವರಿಗೆ ಕೊಡಿ ಸರ್ ಹೋಟ್ಲವ್ರಿಗೆ ಅಂತ. ಅದು ಕೊನೆಗೆ ಹೋಟ್ಲವ್ರಿಗೆ ಕೊಟ್ಟರು, ಕೊನೆಗೆ ಕ್ಲಬ್ದವ್ರಿಗೆ ಕೊಟ್ಟರು. ಇವೆಲ್ಲ ಎಲ್ಲಿಂದ ಸಾಧ್ಯವಾಯಿತು? ಸಂಘ ಸಂಸ್ಥೆದ ಪ್ರಾರಂಭ ಸಾಧ್ಯವಾಯಿತು. ಅಂದರೆ ಈ ರೀತಿಯಾಗಿ ಸರ್ವರಿಗೂ ಅನುಗುಣವಾಗುವಂಥ ಸಮಸ್ಯೆಗಳಿಗೆ ಹೋರಾಡುವುದು ಸಂಘದ ಉದ್ದೇಶ. ನೀವು ಇವಾಗ ಹೋಟೆಲ್ ಇದು ಸಂಘದ ಅಧ್ಯಕ್ಷರಾಗಿ ಈ ಹೋಟೆಲ್ ಮಾಲೀಕರುಗಳಿಗೆ ಫುಡ್ ಕ್ವಾಲಿಟಿನ ಮೇಂಟೈನ್ ಮಾಡೋದಕ್ಕೆಲ್ಲ ಹೇಳ್ತೀರಾ? ಖಂಡಿತ. ಯಾಕಂತ ಕೇಳಿದ್ರೆ ಫಸ್ಟು ನಾವು ಇನ್ನೊಬ್ಬರಿಗೆ ಹೇಳ್ಬೇಕಾದ್ರೆ ನಾವು ಸರಿ ಇದ್ದೆ ಫಸ್ಟ್ ನೋಡ್ಕೋಬೇಕು. ನಾವು ಫಸ್ಟ್ ನಮ್ಮ ಹೋಟ್ಲಲ್ಲಿ ಒಂದು ಪ್ಯಾರಾಮೀಟರ್ ಇಟ್ಟಿರ್ತೀವಿ. ಏನು ಮಾಡ್ತೀವಿ ಕೇಳಿದ್ರೆ, ಜನ ನೀವು ಹಣ ಕೊಡ್ತೀರಂದರೆ ನಿಮ್ಮ ಹಣಕ್ಕೆ ನಾವು ಏನು ಜಸ್ಟಿಫಿಕೇಷನ್, ಒಬ್ಬ ಕೆಲಸ ಮಾಡ್ತಾನಂದರೆ ಅವನಿಗೇನು ಜಸ್ಟಿಫಿಕೇಷನ್. ಕರೆಕ್ಟ್. ಈಗ ನೀವು ನಿಮ್ಮನ್ನೇ ಕೇಳ್ತೀವಿ, ನಾವು ಒಂದು ವ್ಯಾಪಾರ ಮಾಡಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಲಾಭ ಬೇಕು? ಮ್ಯಾಕ್ಸಿಮಮ್ ಒಂದು 30% ಅವರೇ ಅಕ್ಸೆಪ್ಟ್ ಮಾಡ್ತೀವಿ, ಇಲ್ಲ 10% ಸಿಗುತ್ತೆ ಕೆಲವೊಂದರಲ್ಲಿ, ಡಿಪೆಂಡ್ ಅನ್ನೋದು. ಈ 30% ಇದೆಯಲ್ಲ, ಇದು ಆ್ಯಕ್ಚುಲಿ ಕೆಲವು ವ್ಯಾಪಾರದ ಮಾತ್ರ ಇರೋದು. ಇವತ್ತಿನ ದಿವಸ ಏನಂದರೆ 10% ಲಾಭ ಸಿಕ್ಕಿದ್ರೆ ಅದು ಅವನ ಬೇಸಿಕ್ ಅಂತೀವಿ. ಅದು 10% ವ್ಯಾಪಾರ ರೇಟ್ ಮಾಡ್ತಾರೆ, ಪರವಾಗಿಲ್ಲ, ತುಂಬ ಜೆನ್ಯೂನ್, ಇವನು ಒಂದು ತುಂಬ ರೀಸನಬಲ್ ವ್ಯಾಪಾರ ಮಾಡ್ತಾನೆ ಅಂತ. ಮ್ಯಾಕ್ಸಿಮಮ್ ನಮ್ಮ ಇಂಡಸ್ಟ್ರಿನಲ್ಲಿ 20%. ಹೇಗೆ ಮಾಡ್ತಾರೆ ಕೇಳಿದೆ, ಇದಕ್ಕೆ ಒಂದಿರುತ್ತೆ. ಎಲ್ಲ ಪ್ರೊಫೆಷನಲ್ಸ್ಗೆ ನಾನು ಎಲ್ಲ ಕಡೆ ಹೇಳ್ತಾ ಬರ್ತೀನಿ, ₹1 40 ಪೈಸಾ ಮೆಟೀರಿಯಲ್. ನೀವು ಒಂದು ದೋಸೆ ತಿಂದರೆ ₹100 ದೋಸೆ ಕೊಟ್ಟರೆ 40 ಪೈಸಾ ₹100 ದೋಸೆ, ₹40 ಮೆಟೀರಿಯಲ್. ಯಾವುದು ಅದರಲ್ಲಿ ಅಕ್ಕಿ, ಬೇಳೆ, ಆಲೂಗಡ್ಡೆ, ಎಣ್ಣೆ, ಗ್ಯಾಸು ಎಲ್ಲ ಸೇರ್ಕೊಂತ 40 ಪೈಸೆಗೆ ಅದು ಮುಗಿಬೇಕು. ಇನ್ನು 25 ಪೈಸೆ HR ಕಾಸ್ಟ್, ಯಾವುದು ನಮ್ಮ ಲೇಬರ್ ಕಾಸ್ಟ್, ಅದು 25 ಪೈಸೆ ಆಯಿತು, 65 ಪೈಸೆ ಆಯಿತು. ಮುಂಚೆ ಬಾಡಿಗೆ ಎಲ್ಲ ಸ್ವಲ್ಪ ಕಡಿಮೆ ಇತ್ತು, ಈಗೆಲ್ಲ ಬಾಡಿಗೆ ಜಾಸ್ತಿ ಆಯಿತು. ಬಾಡಿಗೆ, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಸಣ್ಣ ಪುಟ್ಟ ರಿಪೇರಿ, ಅದು 20 ಪೈಸೆ ಬರುತ್ತೆ, 85 ಪೈಸೆ ಆಯಿತು. 15 ಪೈಸೆ ನಿಮಗೆ ಲಾಭ ಬರುತ್ತೆ. ಈ 15 ಪೈಸೆ ಬಂದಮೇಲೆ ಅದರಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ನೀವು ಆಗಿಂದಾಗ ಡೆವಲಪ್ಮೆಂಟಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್, ಈಗ ತಿಂಗಳ ಲೆಕ್ಕ ಮಾಡುತ್ತೆ, ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟಲೇಬೇಕು, ಅದು ವರ್ಷ ಆದಮೇಲೆ ಬರುತ್ತೆ. ಈ 15 ಪೈಸದಲ್ಲಿ ಒಂದೊಂದು ಸರಿ ಮಾರ್ಕೆಟ್ ರೇಟ್ ಇದಾಗಿ ಸ್ವಲ್ಪ ವ್ಯಾಪಾರ ಜಾಸ್ತಿ, 15 ಪೈಸಾ 16, 18, 20 ಪೈಸೆಗೂ ಹೋಗ್ಬೋದು ಅವರವರ ಒಂದು ಕಂಟ್ರೋಲಿಂಗಲ್ಲಿ. ಒಂದೊಂದು ಸರಿ 12 ಪೈಸೆಗೂ ಬರ್ಬೋದು. ಅದನ್ನ ಆ್ಯಾವ್ರೇಜ್ ಆಗಿ ಒಂದು 15 ಪೈಸಾ ಲಾಭ ಬರೋ ಥರ ವ್ಯಾಪಾರ ಮಾಡಬೇಕು ಅಂತ ನಾನು ನಮ್ಮ ಸಂಸ್ಥೆಯಲ್ಲಿ ಹೇಳ್ತೀನಿ, ಬೇರೆ ಸಂಸ್ಥೆ ಹೇಳ್ತೀನಿ. ಈ 30% ವ್ಯಾಪಾರ ಮಾಡ್ಕೊಂಡು ಯಾರಿಗೂ ಸಿಗೋದಿಲ್ಲ ಅಂತಿಲ್ಲ, ಕೆಲವೊಂದು ಕಡೆ ಏನೋ ಸಿಗ್ಬೋದು. ಒಂದು ಟೈಮಿಂಗ್, ಕೆಲವರಿಗೆ ಒಂದು ಪೀಕ್ ಇರ್ತದೆ. ಅಂದರೆ ಒಂದು ಜಾಗದಲ್ಲಿ ನೀವೇನು ಮಾಡಿ, ಈ ಜಾಗದಲ್ಲಿ ದಿನ 1 ಲಕ್ಷ ವ್ಯಾಪಾರ ಆಗುತ್ತೆ ಅಂತ ಮಾಡ್ತೀರ.
1 ಲಕ್ಷ ಬ್ರೇಕ್ ಇವನ್. ಅವ್ರಿಗೆ 1 ಲಕ್ಷ ಆದರೆ ಆಗುತ್ತೆ 10% ಸಿಗುತ್ತೆ. ಹೌದು. 1.5 ಲಕ್ಷ ಆದರೆ 15% ಸಿಗುತ್ತೆ. 2 ಲಕ್ಷ ಬಿಟ್ಟರೆ 20% ಸಿಕ್ಬಿಡುತ್ತೆ. ಹೌದು. ಯಾಕೆ ಹೇಳಿ? ಅಷ್ಟೇ ಕೆಲಸಗಾರರು, ಅಷ್ಟೇ ಬಾಡಿಗೆ, ಅಷ್ಟೇ ಕರೆಂಟ್ ಬಿಲ್ಲು ಹೌದು. ಅವ್ರಿಗೆ ಸಿಗ್ತದೆ. ಇದು ಎಷ್ಟು ಜನಕ್ಕೆ ಈ ಥರ ಸಿಗ್ತದೆ? ಬೆಳ್ಳೆಣಿಕೆ ಅಷ್ಟು ಮಾತ್ರ. ಹೌದು. ಅದಕ್ಕೇನು ಕೇಳಿದ್ರೆ ಟರ್ನ್ ಓವರ್ ಮೇಲೆ ಕೆಲವು ಕೇಳ್ತಾರೆ, ಏನು ರೀ ನೀವು ನಾನ್ ವೆಜ್ ವ್ಯಾಪಾರ ಮಾಡ್ತೀರಾ, ನಿಮಗೆ 30% ಲಾಭ ಇತ್ತು. ಅದು ಯಾವುದೋ ಹಿಂದೆ ಒಂದು ಕಾಲದಲ್ಲಿ ಇತ್ತು ಅಂತ ಕಾಣುತ್ತೆ. ಅಲ್ಲಿ ಯಾರಿಗೆ ಸಿಕ್ಕಿತ್ತು? ನಾನು ಹೇಳ್ದಲ್ಲ, ಅವರು 1 ಲಕ್ಷ ವ್ಯಾಪಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂದೆ ಒಂದು ಕಾಲದಲ್ಲಿ 25,000 ವ್ಯಾಪಾರ ಆಗುತ್ತೆ ಅಂತ ಮಾಡ್ಕೊಂಡ್ಬಿಟ್ಟು ಅವ್ರಿಗೆ 50,000 ವ್ಯಾಪಾರ ಆಗಿದ್ದರೆ ಹೌದು 30% ಸಿಗುತ್ತೆ ಅವ್ರಿಗೆ. ಆ ಥರ ಎಷ್ಟು ಸಂಸ್ಥೆಗಳಿದ್ದಾವೆ. ಅದರಿಂದ 10ರಿಂದ 15% ವ್ಯಾಪಾರ ಇಟ್ಟು ಮಾಡಬೇಕು. ಜೊತೆಗೆ ಗ್ರಾಹಕರಿಗೆ ಮೇಯ್ನ್ ಏನು ಹೇಳೋದು ಕೇಳಿದ್ರೆ, ಪ್ರತಿಯೊಬ್ಬರಿಗೆ ಕೇಳೋದನ್ನು ಕೇಳಿದ್ರೆ, ಇವತ್ತು ಹಿಂದೆ ಹೊಟ್ಟೆ ತುಂಬ ಫುಲ್ ಮೀಲ್ಸ್ ತಿಂತಿದ್ರು, ಫುಲ್ ಮೀಲ್ಸ್ ತಿನ್ನೋರು ಇಲ್ಲ. ಹೌದು. ಮಿನಿ ಮೀಲ್ಸ್ ಕೊಟ್ರೇನೆ ನಾವು ನೀವಾರ ವಯಸ್ಸು ಸ್ವಲ್ಪ ತಿಂತೀವಿ, ಹುಡುಗರದು ತಿನ್ನೋದಿಲ್ಲ. ಹೌದು. ಅವನೇ ಲೆಕ್ಕ ಹಾಕ್ತಾನೆ, ಕ್ಯಾಲರೀಸ್ ಲೆಕ್ಕ ಹಾಕ್ಕೊಂಡು ಆ ಪ್ಲೇಟ್ ರೈಸ್ ಬಿಟ್ಟು ಹೋಗ್ತಾನೆ. 100 ಗ್ರಾಮು 50 ಗ್ರಾಮು. ಇವತ್ತು ಚಾಲೆಂಜ್ ಏನು ಗೊತ್ತಾ ನಿಮಗೆ? ಎಷ್ಟು ಬಿಸಿ ಬಿಸಿಯಾಗಿ ಕೊಡೋಕ್ಕಾಗತ್ತೆ. ನೀವು ಒಂದು ಮದುವೆ ಹೋಗ್ತೀರಾ, 56 ಐಟಮ್ ಇಡ್ತಾರೆ, ಎಲ್ಲ ಒಂದೊಂದು ನೋಡ್ತೀರಿ. ಎಲ್ಲಿ ಬಿಸಿ ದೋಸೆ ಮಾಡ್ತಾರೆ, ಬಿಸಿ ಇಡ್ಲಿ ಇದೆಯಾ, ಹೌದು ಆಯ್ತಾ? ನಮ್ಮ ಬಿರಿಯಾನಿ ಮಾಡೋದು ಅಷ್ಟೇ, ಬಿಸಿ ಬಿರಿಯಾನಿ ಇದೆಯಾ, ಅಥವಾ ಚಿಕನ್ ಕರಿ ಅಥವಾ ಫಿಶ್ ಏನೋ ಫ್ರೆಶ್ ಆಗಿ ತವಾದಲ್ಲಿ ಮಾಡಿಕೊಟ್ರೆ ತಿಂತೀರಾ. ಹೌದು. ಮಿಕ್ಕಿದ್ದೆಲ್ಲ ಐಟಮ್ಗಳಲ್ಲೇ ಇರುತ್ತೆ. ಅಂದರೆ ಅದರ ಅರ್ಥ ಕೇಳಿದ್ರೆ ಜನರಿಗೆ ಎಷ್ಟು ಫ್ರೆಶ್ ಆಗಿ ನೀವು ಕೊಡೋ ಸಾಧ್ಯ, ಎಷ್ಟು ಬಿಸಿಯಾಗಿ ಕೊಡೋ ಸಾಧ್ಯ, ಎಷ್ಟು ಶುಚಿತ್ವದಲ್ಲಿ ಕೊಡೋಕ್ಕೆ ಸಾಧ್ಯ, ಅಷ್ಟು ಮಾಡಿಕೊಂಡ್ರೆ ನಿಮ್ಮ ವ್ಯಾಪಾರ ನಿಮ್ಮದು. ಈ ಹಳೆ ಹೋಟ್ಲ್ಗಳಲ್ಲಿ ಇರ್ಬೋದು. ಇವತ್ತು ನೀವು ಹಳೆ ಹೋಟ್ಲ್ಗಳಿಗೆ ಹೋದ್ರೆ ಕೂಡ ಏನು ಕೇಳಿದ್ರೆ ಅಲ್ಲಿ ಕೇಳಿದ್ರೆ ನಿಮಗೆ ಹೊಸ ಇಂಟೀರಿಯರ್ ಇಲ್ಲದೆ ಇರ್ಬೋದು, ಆದರೆ ಪೇಂಟಿಂಗು, ಫರ್ನಿಚರು, ರೆಸ್ಟ್ ರೂಮು, ಒಂದು ಹೋಟ್ಲನ್ನು ಗೇಜ್ ಮಾಡೋದೆ ಅಂದರೆ ಒಂದು ರೆಸ್ಟೋರೆಂಟ್ ಗೇಜ್ ಮಾಡೋದು ಅಲ್ಲಿ ಕಿಚನ್ ಮತ್ತು ಬಾತ್ರೂಮ್. ಪಬ್ಲಿಕ್ ಏನು ಮಾಡ್ತಾರೆ, ಕಿಚನ್ಗೆ ಹೋಗೋದಿಲ್ಲ, ಆದರೆ ಬಾತ್ರೂಮ್ಗೆ ಹೋಗ್ತಾರೆ. ಹೌದು. ಬಾತ್ರೂಮ್ ಸ್ಟ್ಯಾಂಡರ್ಡ್ ಆಗಿದ್ದರೆ ಅಂದರೆ ಆವಾಗ ಇಲ್ಲಿ ಸ್ವಲ್ಪ ಕ್ಲೀನಾಗಿದೆ. ಆದ್ದರಿಂದ ಏನು ಕೇಳಿದ್ರೆ ನಾವು ಎಲ್ರಿಗೂ ಏನು ಹೇಳ್ತೀವಿ ಕೇಳಿದ್ರೆ, ಕೆಲಸಗಾರನ ಉಳಿಸ್ಕೊಳ್ಳೋ ಪ್ರಯತ್ನ ನಾವೆಲ್ಲ ಮಾಡಬೇಕು. ಎಷ್ಟು ಮುಂದಿನ ದಿನಗಳ ಇವತ್ತು ಕೂಡ ಬೆಳಿಗ್ಗೆ ಒಂದು ಕಡೆ ಒಂದು ಹೋಟ್ಲ್ ಓಪನಿಂಗ್ ಹೋಗಿದ್ದೆ, ಪಕ್ಕದಲ್ಲಿ ಒಬ್ಬರು ತೋರಿಸಿದ್ರು. ನಾನು ಕೇಳಿದೆ, ಏನು ರೀ ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಸ್ಟಾಫಿಗೆ ಅಕಾಮಿಡೇಷನ್ ಎಲ್ಲಿ ಮಾಡಿದ್ರೆ ಕೇಳಿದೆ. ಅವ್ರು ಹೇಳಿದ್ರು, ಇಲ್ಲ ಶೆಟ್ರೆ, ಈ ಫ್ಲೋರ್ನಲ್ಲೇ ನಾವು ಅರ್ಧನ ಪಾರ್ಟಿ ಹಾಲ್ ಮಾಡಿ ಅರ್ಧ ಸ್ಟಾಫ್ ಅಕಾಮಿಡೇಷನ್ ಮಾಡಿದ್ದೇವೆ ಅಂತ ಹೇಳಿದ್ರು. ನೋಡ್ತೀರಾ ಕೇಳಿ ಕರ್ಕೊಂಡು ಹೋಗಿ ತೋರಿಸಿದ್ರು, ಎಲ್ಲ ನೀಟಾಗಿತ್ತು. ನಾನು ಹೇಳಿದೆ, ಪರವಾಗಿಲ್ಲ, ಇನ್ನು 2 ವರ್ಷ ಬಿಟ್ಟರೆ ನೀವು AC ಹಾಕ್ಕೊಡ್ಬೇಕಾಗತ್ತೆ ಹುಡುಗರಿಗೆ ಅಂತ ಅಂದೆ. ಅವ್ರು ನಗಾಡೋದು, ಇಲ್ಲ ಮುಂದೆ ಏನು ಕೇಳಿದ್ರೆ ನಾವು ಕೆಲಸಗಾರರ ಉಳಿಸ್ಕೋಬೇಕಂದ್ರೆ ಅವರ ಊಟ ತಿಂಡಿ, ಅವರ ಅಕಾಮಿಡೇಷನ್ ಎಲ್ಲ ಅವರಿಗೆ ಕೊಡುವಂಥ ಸೋಷಿಯಲ್ ಸೆಕ್ಯೂರಿಟಿ ಯಾವುದು, ಅವರಿಗೆ ಸ್ಟ್ಯಾಚ್ಯುಟರಿ ಏನಿದೆ, ಇದನ್ನೆಲ್ಲ ಕೊಟ್ಟರೆ ನೀವು ಕೆಲಸಗಾರ ನಿಮಗೆ ಸಿಗ್ತದೆ. ನಾವು ಅದಕ್ಕೆ ಸರಿಯಾಗಿ ನಮ್ಮ ತಿಂಡಿ ಪದಾರ್ಥ, ಅದರ ರೇಟು, ಅದರ ಸರ್ವಿಸನ್ನು ನಾವು ಇಟ್ಕೋಬೇಕು ಅನ್ನೋದನ್ನು ನಾವು ಎಲ್ರಿಗೂ ನಮ್ಮ ಸಂಘ ಸಂಸ್ಥೆ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ. ಹಿಂದೆ ಏನಿತ್ತು ಕೇಳಿದ್ರೆ, ಏನೋ ಕ್ಯಾಶ್ ಕೊಟ್ಟು ವ್ಯಾಪಾರ ಮಾಡೋದು, ಅಥವಾ ಸಂಬಳ ಏನೋ ಅವ್ರು ಕೇಳ್ಕೊಡೋದು, ಲೇಟಾಗಿ ಕೊಡೋದು, ಇವೆಲ್ಲ ESI PF ಗ್ರ್ಯಾಚ್ಯುಟಿ ಬೋನಸ್ ಇವೆಲ್ಲ ಹೇಳಿದೆ, ಹಿಂದೆ ಆಯಿತು. ಆದರೆ ಇನ್ನು ಮುಂದೆ ನಾನು ನಮ್ಮ ಮಕ್ಕಳಿಗೆ ಕೂಡ ಹೇಳಿದ್ದೀನಿ, ಏನು ಕೇಳಿದ್ರೆ ನಿಮಗೆ ಕೆಲಸಗಾರನ ಉಳಿಸ್ಕೊಳ್ಳೋಕೆ ಸಾಧ್ಯವಾದ್ರೆ ಮಾತ್ರ ಮುಂದೆ ಸಂಸ್ಥೆನ ಕಟ್ಟಬಹುದು, ಇಲ್ಲ ಅಂದ್ರೆ ಆಗಲ್ಲ. ಕೆಲಸಗಾರ ಎಷ್ಟು ತಪ್ಪು ಮಾಡ್ತಾನೋ ಅದಲ್ಲ, ನಾವು ಎಷ್ಟು ಅವರನ್ನು ಉಳಿಸ್ಕೊಳ್ಳೋಕ್ಕೆ, ಅವರನ್ನು ಮೇಂಟೈನ್ ಮಾಡೋಕ್ಕೆ ನಾವು ಸಬಲರು, ಅಷ್ಟು ಪ್ರಬುದ್ಧವಾಗಿ, ಅಷ್ಟು ಬಲವಂತವಾಗಿ ನಮ್ಮ ಸಂಸ್ಥೆ ನಡೀತದೆ. ಇದನ್ನು ನಾನು ವೈಯಕ್ತಿಕ ಕೂಡ ಅದೇ ಪ್ರಯತ್ನ ಮಾಡ್ತಾ ಇರೋದು, ನಮ್ಮ ಸಂಘ ಸಂಸ್ಥೆಯಲ್ಲಿರುವವರಿಗೂ ಅಥವಾ ನಮ್ಮ ಉದ್ಯಮದವರಿಗೂ ನಾನು ಅದನ್ನೇ ಹೇಳ್ಕೊಂಡು ಬಂದಿದ್ದೀನಿ. ಈಗ ಇತ್ತೀಚೆಗೆ ಒಂದು ಆಫ್ಟರ್ ಕೋವಿಡ್ ಎಗೇನ್ ಈ ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳದ್ದು ಹಾವಳಿಗಳು ಜಾಸ್ತಿ ಆಗಿದೆ. ನೀವು ನೋಡ್ತಾ ಇದ್ದೀರಾ, ನೀವು ಕೂಡ ಪಬ್ ಇಟ್ಟಿದ್ದೀರಾ ಅನಿಸುತ್ತೆ. ಸೊ ಈ ಸಂಸ್ಕೃತಿಯಿಂದ ರೆಸ್ಟೋರೆಂಟ್ಗಳಿಗೆ, ಅಂದರೆ ಊಟಕ್ಕೆ ಮಾತ್ರ ಸೀಮಿತವಾಗಿರುತ್ತಲ್ಲ, ಈಗ ನಿಮ್ಮ ಸ್ವಾತಿ ಗಾರ್ಡನ್ ಅಂದ್ಕೊಳ್ಳಿ, ಆ ಥರ ರೆಸ್ಟೋರೆಂಟ್ಗಳಿಗೆ ಸಮಸ್ಯೆ ಉಂಟಾಗಿದೆಯಾ? ಗ್ರಾಹಕರು ಕಡಿಮೆ ಆಗಿದೆ? ಭಾಳ ಒಳ್ಳೆ ಕ್ವಶನೇ ಕೇಳಿದ್ರಿ. ಯಾಕಂತ ಕೇಳಿದ್ರೆ ಎಲ್ಲ ಹಳೇದನ್ನೇ ಕೇಳೋಗಿನ್ನ ಬದಲಾವಣೆ ಏನು ಅಂತ ನನಗೂ ಒಂದ್ಸಲ ಅನಿಸಿತ್ತು. ನಮ್ಮಲ್ಲಿ ಕೋರ್ಮಂಗಲದಲ್ಲಿ ಒಂದು ಪಬ್ ಇತ್ತು. ಏನು ಹೆಸರು? ಅದನ್ನು ನಾವು ಮಾಡಿ ಈ 1522ವರೆಗೆ ಕೊಟ್ಟಿದ್ವಿ. ಓಕೆ. ಅವರಿಗೆ ನಡೆಸೋದಕ್ಕೆ ಅಂದರೆ ಪಾಪ ಅವರು ಇಂಟೀರಿಯರ್ ಸ್ವಲ್ಪ ಅವರೇ ಮಾಡ್ಕೊಂಡಿದ್ರು, ಅವರ ಕಾನ್ಸೆಪ್ಟ್ ಸರಿಯಾಗಿ. ಬೇರೆ ಲೈಸೆನ್ಸು, ಇನ್ಫ್ರಾಸ್ಟ್ರಕ್ಚರ್ ಅಂತ ನಾವು ರೆಡಿ ಮಾಡಿ ಕೊಟ್ಟಿದ್ವಿ. ಸೊ ಆವಾಗ ನನಗೆ ಅನಿಸ್ತಿತ್ತು, ಏನು ಕೇಳಿದ್ರೆ 1-2 ಸರಿ ಮೇಲೆ ಹೋದಾಗ ಎಲ್ಲ ಯಂಗ್ಸ್ಟರ್ಸು ನಮ್ಮ ಮಕ್ಕಳ ಏಜ್ನವರು ಇರ್ತಿದ್ರು.
ಅದಕ್ಕೆ ನಾನು ಜಾಸ್ತಿ ಯಾವತ್ತೂ ಹೋಗೋದಿಲ್ಲ ಇತ್ತು. ಕೆಳಗೆ ಹೋಗಿ ಹಂಗೆ ಹೇಗೋ ನಡೆಸ್ತಾರೆ. ಸುಮ್ಮನೆ ನಮ್ಮ ಲೈಸೆನ್ಸ್ ಜಾಗ ಅಂದ್ಕೊಂಡು ಎಲ್ಲೋ ಒಂದ್ಸಲ ಮಧ್ಯಾಹ್ನ ಟೈಮ್ ಹೋದ್ರೆ ಒಂದು ರೌಂಡ್ ಹಾಕಿ ಬರ್ತಾ ಇದ್ದೆ. ನನಗೂ ಅನಿಸ್ತಿತ್ತು ಬೇಕಾ ಅಂತ. ಆಮೇಲೆ ನೋಡಿದ್ರೆ ಅದರ ರೂಪ ಬದಲಾಗಿದೆ. ಏನು ಬದಲಾಗಿದೆ ಕೇಳಿದ್ರೆ, ತದನಂತರ ನಾವು ಕೂಡ ಒಂದು ನೀಡೋ ಅಂತ ಒಂದು ಮಾಡಿದ್ವಿ. ಮಾಡುವಾಗಲೂ ಫಸ್ಟ್ ಅದೇ ಅನ್ನಿಸ್ತಿತ್ತು, ಬೇಕಾ ಬೇಡ ಒಂದಷ್ಟು ಸರ್ವೆ ಮಾಡೋಕ್ಕೆ ಒಂದಷ್ಟು ಕಡೆ ಹೋಗಿದ್ದೇವೆ. ರೀಸೆಂಟಾಗಿ ಬರುವಂಥ ಪಬ್ಗಳಲ್ಲಿ ಯಾರು ಬರ್ತಾರೆ? ಬರೀ ಯಂಗ್ಸ್ಟರ್ಸ್ ಬರ್ತಾರಾ? ಇಲ್ಲ. ಆಮೇಲೆ ನೋಡೋಕೆ ಹೋದರೆ ಮಿಡ್ ಏಜ್ನವರು, ಆಮೇಲೆ ಜೊತೆಗೆ ಎಲ್ಲರೂ 50 ವರ್ಷ ಮೇಲಿನವರು ಜೀನ್ಸ್ ಪ್ಯಾಂಟು ಟಿ ಶರ್ಟ್ ಹಾಕೋ ಗಂಡ ಹೆಂಡತಿ ಎಲ್ಲ ಬರ್ತಾಯಿದ್ರು. ಅಂದರೆ ಬದಲಾಗಿದೆ, ಅಂದರೆ ಜನರ ಒಂದು ಟೇಸ್ಟಿಂಗ್ ಬದಲಾಗಿದೆ. ಮುಂಚೆ ಏನಿದೆ ಗೊತ್ತಾ ನಿಮಗೆ? ಫೈನ್ ಡೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಹೌದು. ಫೈನ್ ಡೈನ್ ರೆಸ್ಟೋರೆಂಟೇ ಇಲ್ಲ. ಯಾಕೆ ಕೇಳಿದ್ರೆ, ಹಿಂದೆ ಮನೇಲಿ ಕುಡಿಯೋದಕ್ಕೆ ಪರ್ಮಿಷನ್ ಇರಲಿಲ್ಲ, ಹೊರಗಡೆನೇ ಹೋಗ್ಬೇಕಿತ್ತು. ಕುಡಿಬಿಡ್ರಿ, ಕುಡಿದ್ರೆ ಕೆಟ್ಟವರು ಅಂತಿದ್ರು. ಹೌದು. ಅದಕ್ಕೆ ಅವ್ರು ಏನು ಕೇಳಿದ್ರೆ ಹೊರಗೆ ಬರ್ತಿದ್ರು. ಯಾವ್ದು ಬರ್ತಿದ್ರು? ಆರ್ಡರಿ ಲೋಕಲ್ ಬಾರ್ಗೆ ಹೋಗೋ ಜನ ಒಂದು. ಹೌದು. ಮಿಕ್ಕಿದವರು ಫ್ಯಾಮಿಲಿ ಅನ್ನೋರು ಒಂದು ಫ್ಯಾಮಿಲಿಯನ್ನು ಕರ್ಕೊಂಡು ಹೋಟ್ಲಿಗೆ ಬಂದರೆ ಅವ್ರಿಗೆ ಒಂದು ಊಟ ಕೊಡ್ದಂಗೆ ಆಯಿತು, ಇವರು ಒಂದು 2 ಪ್ಯಾಕ್ ಬಿಸ್ಕಿ ಕೊಡೋದಾಯಿತು ಅಂತ ಎಲ್ಲ ಬರ್ತಿದ್ರು. ಹೌದು. ಈಗ ಬದಲಾವಣೆ ಏನು ಬಂತು? ಮುಂಚೆ ನಿಮಗೆ ಲಿಕ್ಕರ್ ಶೋರೂಮ್ ಹೇಗಿದೆ ಗೊತ್ತಿದೆ, ಈಗಿನ ಲಿಕ್ಕರ್ ಶೋರೂಮ್ ಹೇಗಿದೆ ಗೊತ್ತಿದೆ. ಮುಂಚೆ ಲಿಕ್ಕರ್ ಶೋರೂಮ್ ಇರಲಿಲ್ಲ, ವೈನ್ ಶಾಪ್ ಇತ್ತು. ಈಗ ಅದೆಲ್ಲ ಶೋರೂಮ್ ಆಯಿತು. ಈ ಶೋರೂಮ್ನಲ್ಲಿ ಎಲ್ಲರೂ ವಯೋವೃದ್ಧರೆಲ್ಲರೂ ಹೋಗಿ ಯಾರು ಬೇಕಾದ್ರೂ ತರಬಹುದು. ಈಗ ಆಮೇಲೆ ಜೆಂಡರ್ದು ಪ್ರಾಬ್ಲಮ್ ಇಲ್ಲ. ಇವಾಗ ಮನೆ ಕಟ್ಟೋದು ಒಂದು ಬಾರ್ ಕೌಂಟರ್, ಅವ್ರ ಮನೇಲಿ ಕುಡಿತಾರೋ ಬಿಡ್ತಾರೋ ಬಾರ್ ಕೌಂಟರ್ ಅಂತ ಆಯ್ತು. ಇದೆಲ್ಲ ಏನಾಯ್ತು ಕೇಳಿದ್ರೆ, ಈ ಫ್ಯಾಮಿಲಿ ಫೈನ್ ಡೈನ್ ಬಾರ್ ಆ್ಯಂಡ್ ರೆಸ್ಟೋರೆಂಟು ಟೋಟ್ಲಿ ಆ ಕಾನ್ಸೆಪ್ಟ್ ಔಟ್ ಆಯಿತು. ಇದಕ್ಕೆ ಬದಲಾಗಿ ಬಂದಿದ್ದೇನು ಕೇಳಿದ್ರೆ ಪಬ್. ಈ ಪಬ್ನಲ್ಲೂ ಏನಾಯಿತು, ಮುಂಚೆ ಏನಾಗ್ತಿತ್ತು, ಒಂದು ಬಾರ್ ಇದ್ದರೆ ಒಂದು ಮೂಲೆ, ಒಂದು ಕಾರ್ನರ್, ಒಂದು ಪೋರ್ಷನ್ನ ಅದನ್ನ ಪಬ್ ಅಂತ ಮಾಡುವುದು. ಹೌದು. ಈಗ ಹಾಗೆಲ್ಲ ಏನಾಯಿತು, ಕೊನೆಗೆ ಯಾವಾಗ ನಿಮ್ಮ ಅಲ್ಲಿ ಒಂದು ಐರನ್ ಗ್ರಿಲ್ ಯಾವುದೋ ಒಂದಿದೆ, ಅಲ್ಲಿ ಒಂದು 1000 ಸೀಟ್ ಇಟ್ಟರು ಸಕ್ಸಸ್ ಆಯಿತು. ಬಿಗ್ ಬ್ರೀವ್ಸ್ಕಿ ಎಲ್ಲವೂ ಸಕ್ಸಸ್ ಆಯಿತು. ಇಲ್ಲಿ ಏನಾಯಿತು ಕೇಳಿದ್ರೆ, ಬೆಂಗಳೂರು ಸಿಲಿಕಾನ್ ಸಿಟಿ ಅನ್ನೋದು ಇದ್ರ ಜೊತೆಗೆ ಕಾರ್ಪೊರೇಟ್ ಕಲ್ಚರ್ ಜಾಸ್ತಿ ಆದಾಗ ಈ ಯುವಕರು, ಯಾಕಂದರೆ ನಾನು ಕೆಲವರಿಗೆ ಕೇಳಿದೆ, ನಿಮಗೆ IT ನಲ್ಲೆಲ್ಲ ಕೆಲಸ ಇದೆ, ಒಳ್ಳೆಯ ಸಂಬಳ ಸಿಗುತ್ತೆ, ಆದಷ್ಟೇ ಅವರಿಗೆ ಸ್ಟ್ರೆಸ್ ಇರ್ತದೆ. ಅವ್ರು ಹೇಳ್ಕೊಡ್ತಾರೆ, ಸ್ಟ್ರೆಸ್ ಔಟ್ ಮಾಡ್ಬೇಕಾದ್ರೆ ಎಲ್ಲಿ ಹೋಗಬೇಕು? ಪಬ್ಗೆ ಹೋಗಬೇಕು. ನಾನು ತಮಾಷೆ ಮಾಡ್ತೀವಿ. ಏನು ಕೇಳಿದ್ರೆ, ಇದು ನೀವು ಸ್ವಲ್ಪ ಯಾವುದು ಈ ಕೂಲಿನಲ್ಲಿ ಸ್ವಲ್ಪ ಅಪ್ಗ್ರೇಡೆಡ್ ಕೂಲಿ ನೀವು. ಆ ಕೂಲಿ ಮಾಡೋರು ಏನು ಗೊತ್ತಾ ನಿಮಗೆ? ನೋಡಿ, ಎಲ್ಲ ಕೂಲಿ ಮಾಡೋದು ಕೇಳಿದ್ರೆ ಯಾವುದು ಸಿವಿಲ್ ಕೆಲಸ ಮಾಡೋರು ಎಲ್ಲರೂ ಸಾಧಾರಣವಾಗಿ ಸಾಯಂಕಾಲ ಆದ್ರೆ ಕುಡಿಬೇಕು ಅವರಿಗೆ. ಯಾಕಂದ್ರೆ ಅವನು ಮೈ ಮುರಿದು ಕೆಲಸ ಮಾಡ್ತಾನೆ ಬೆಳಗ್ಗೆಯಿಂದ. ಸಿಮೆಂಟ್ ಕೆಲಸ, ಬಿಸಿಲು ಕೆಲಸ ಮಾಡಿದವರಿಗೆ, ಅಥವಾ ನಮ್ಮ ಕಿಚನ್ ಒಲೆ ಮುಂದೆ ಕೆಲಸ ಮಾಡೋರಿಗೆ ಅಷ್ಟೇ ದಣದಿರ್ತಾನೆ, ಅವನಿಗೆ ಸಾಯಂಕಾಲ ಸ್ವಲ್ಪ ಕುಡಿಬೇಕು. ನಾನು ಅವನೇನು ಕೇಳಿದ್ರೆ ಸ್ವಲ್ಪ ಕೂಲಿ ಮಾಡೋ ಲೆಕ್ಕಾಚಾರ. ಇವರೇನಾಯಿತು, ಆ ಕಂಪ್ಯೂಟರ್ಸ್ ಯಾವ್ದು ಸಿಸ್ಟಮ್ ಮುಂದೆ ಹೈಟೆಕ್ ಕೂಲಿಗಾರರು. ಇವ್ರಿಗೆ ಏನು ಕೇಳಿದ್ರೆ, ಇವರಿಗೂ ರಿಲ್ಯಾಕ್ಸೇಷನ್ ಏನು ಬೇಕಾಯಿತು, ಇವ್ರು ನೋಡಿಕೊಂಡು ಎಲ್ಲ ಯಂಗ್ಸ್ಟರ್ಸ್ ಹೋದೇ ಆಗ್ಬಿಟ್ರು ಹೆಚ್ಚು ಕಮ್ಮಿ. ಆದ್ದರಿಂದ ಏನಾಯಿತು, ಈ ಬಾರ್ ಕಾನ್ಸೆಪ್ಟ್ ಬಂತು. ಬಾರ್ ಅಂದರೆ ಪಬ್ ಕಾನ್ಸೆಪ್ಟ್. ಈ ಪಬ್ ಕಾನ್ಸೆಪ್ಟಲ್ಲಿ ಯಾವುದು ಒಳ್ಳೇದು ಬಂದಾಗ ಒಂದೇ ಬರೋದಿಲ್ಲ. ಈಗ ಮೊಬೈಲ್ ಬಂದಾಗ ಎಷ್ಟು ಹೇಳ್ತೀವಿ, ಮೊಬೈಲ್ ಬಂದೆಲ್ಲ ಹಾಳಾಯಿತು. ನಿಮಗೆ ಮೊಬೈಲ್ ಬರೋಕ್ಕೆ ಮುಂಚೆನೇ ನನಗೆ ಒಂದು 150 ಲ್ಯಾಂಡ್ಲೈನ್ ನಂಬರ್ ನೆನಪಿತ್ತು. ಇವತ್ತು ಎಷ್ಟಪ್ಪ ನೆನಪು? ಯಾರನ್ನ ಕೇಳೋದು, ಕೆಲವರು ಅವ್ರ ಮೊಬೈಲ್ ನಂಬರ್ ಕೇಳಿದ್ರೆ ಮೊಬೈಲ್ ತೆಗೆದು ನೋಡಿ ಹೇಳ್ತಾರೆ. ನಿಜ. ನಾನು ಕೆಲವರು ಹೇಳ್ತೀನಿ, ನೋಡ್ರಿ ನನಗೆ ನನ್ನ ಮನೇಲಿ ನನ್ನ ಮಗಳ ನಂಬರು, ಆಫೀಸ್ ಮ್ಯಾನೇಜರ್ ನಂಬರು, ಡ್ರೈವರ್ ನಂಬರು, ನನ್ನ ನಂಬರ್ 4 ನಂಬರ್ ಗೊತ್ತಿರೋದು. ಇನ್ಯಾರ ನಂಬರ್ ನನಗೆ ಗೊತ್ತಿಲ್ಲ. ನನ್ನ ಮೊಬೈಲ್ನಲ್ಲಿ 7000 ನಂಬರ್ ಇದೆ. ನನಗೆ ಅದ್ರಲ್ಲಿ ನೆನಪಿರೋದು ಯಾವುದೋ ಇನ್ನೇನು ಸ್ವಲ್ಪ ಹೀಗೆ ಇರ್ಬೋದಾ ಅಂದಕ್ಕಾಗ್ರೆ 10 ನಂಬರ್ ನೆನಪಿರ್ಬೋದು. ಅಂದರೆ ಮೊಬೈಲ್ ಬಂತಪ್ಪ ಅಲ್ಲ. ಹಾಗೆ ಒಂದು ಬದಲಾವಣೆ ಬಂದಾಗ ಅದು ಒಳ್ಳೆಯದು ಕೆಟ್ಟದ್ದು ಎರಡೂ ಇರ್ತದೆ. ಇಲ್ಲಿ ಪಬ್ನಲ್ಲಿ 2 ಇದೆ. ನಮ್ಮದು 1-2 ಪಬ್ ಇದೆ. ನಾನು ನೋಡ್ತೀನಿ ಕೇಳಿದ್ರೆ, ನಾನು ಫಸ್ಟ್ ಯೋಚನೆ ಮಾಡಿ ಹೆಂಗೆ ಎಂಥ ಕ್ರೌಡ್ ಬರ್ತಾರೆ. ಅದು ಕೆಲವು ಟೈಮ್ ಕೇಳಿದ್ರೆ ನೀವು ಕೊಡುವ ಫುಡ್ಡು, ನಮ್ಮ ಸರ್ವೀಸು, ಅದಕ್ಕೆ ಅನುಗುಣವಾಗಿ ಒಂದಷ್ಟು ಜನ ಬರ್ತಾರೆ ಕೇಳಂತೆ. ಹೌದೌದು. ನಮ್ಮಲ್ಲಿ 1-2 ಪಬ್ ಇದೆ. ನಾನು ಹೋದಾಗೆಲ್ಲ ನೋಡ್ತೀನಿ ಸ್ವಲ್ಪ ಯಂಗ್ಸ್ಟರ್ಸ್ ಬರ್ತಾರೆ ಒಂದ್ಸರಿ, ಆದರೆ ಫ್ಯಾಮಿಲಿ ಒಳ್ಳೆ ದುಡಿಯೋರು, ಸ್ವಲ್ಪ ಕಲ್ಚರ್ ಇದ್ದವರು ಫ್ಯಾಮಿಲಿ ಬರ್ತಾರೆ, ಎಂಜಾಯ್ ಮಾಡ್ತಾರೆ. ಅದರಿಂದ ಬದಲಾವಣೆ ಆಗಿದ್ದಲ್ಲಿ ಖುಷಿ ಪಡೋ ಜಾಸ್ತಿ ಇದ್ದಾರೆ. ಸಮಸ್ಯೆ ಸ್ವಲ್ಪ ಇದೆ, ಇಲ್ಲ ನಾನು ಹೇಳ್ತಾ ಇಲ್ಲ, ಸ್ವಲ್ಪ ಸಮಸ್ಯೆ ಇದೆ. ನಾನು ಭಾಳ ಜನಕ್ಕೆ ನಮ್ಮಲ್ಲೂ ಹೇಳ್ತೀನಿ, 1 ಗಂಟೆ ತನಕ ಆಗೋಗೋ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ನಮ್ಮ ಬೆಂಗಳೂರು ಹೋಟ್ಲ್ ಸಂಘದವ್ರು ಕೇಳ್ತಾರೆ 24 ಬಾರು 7 ದಿನ ಪೂರ್ತಿ ಕೊಡಿ ಅಂತಾರೆ.
ಕೊಡಿ ಯಾರಿಗೆ ಅದೊಂದು ಕೆಲವು ಸಮಯ ಕೆಲವು ಏರಿಯಾದಲ್ಲಿ ಈಗ ನಮ್ಮಲ್ಲಿ ಏನಾಗಿದೆ ನೀವು ನೋಡಿ ಏರ್ಪೋರ್ಟಲ್ಲಿ ಎಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ ಬರೋದು ನೈಟು. ಹೌದು, ಯಾಕಂದರೆ ಅವ್ರಿಗೆ ಗೊತ್ತಾಗಿದೆ ನಾವು ಏನೊಂದು ಇಂಡಿಯಾದವ್ರು ಹಗಲೆಲ್ಲ ದುಡಿತೀವಿ, ನಮಗೆ ನೈಟ್ ಫ್ಲೈಟ್ ಅದು ಪರವಾಗಿಲ್ಲ, ರೇಟ್ ನೋಡ್ತೀವಿ ನಾವು ಸ್ವಲ್ಪ. ಅದಕ್ಕೆ ಇಂಡಿಯಾದವ್ರು ಏನು ಕೇಳಿದ್ರೆ ಇವರಿಗೆ ನೈಟ್ ಕಳೆದು ಲ್ಯಾಂಡ್ ಆದರೆ ಅನುಕೂಲ ಅಂತ ಇನ್ನೂರು ಮಾಡಿದರೆ ನಾವು ಅಕ್ಸೆಪ್ಟ್ ಮಾಡಿದ್ದೀವಿ. ಇಷ್ಟೊಂದು ಫ್ಲೈಟು ನಿಮ್ಗೆ ಗೊತ್ತಿದೆ, ಬೆಂಗಳೂರಿನಲ್ಲಿ ಇವತ್ತು ಎಷ್ಟೊಂದು ಫ್ಲೈಟ್ ಬರುತ್ತೆ, ನೈಟ್ ಎಷ್ಟೊಂದು ವೆಹಿಕಲ್ ಓಡಾಡ್ತವೆ. ನಿಜ. ಈ ದೃಷ್ಟಿಯಿಂದ ನಮ್ಮ ಸಂಘದವರೇ ಕೇಳಿದ್ದು, ನಾವೆಲ್ಲ ಕೇಳಿದ್ವಿ ಕೇಳಿದ್ರೆ ಕೆಲವು ಕಡೆ 24/7 ಕೊಟ್ಟಾಗ ಎಲ್ಲೆಲ್ಲಿ ಬೇಕು ಅವ್ರು ಮಾತ್ರ ಓಪನ್ ಮಾಡ್ಕೊಳ್ಳಿ. ಇದೇ ಥರ ಈ ಪಬ್ಗಳು 1 ಗಂಟೆ ತನಕ ಇದೆ. ಅದು ನಾನು ನಮ್ಮಲ್ಲೇ ಆಗಲಿ ನಮ್ಮ ಉದ್ಯಮದವ್ರಿಗೆ ಹೇಳ್ತೀನಿ ಕೇಳಿದ್ರೆ ನೀವು 12 ಗಂಟೆಗೆ ಕ್ಲೋಸ್ ಮಾಡೋದು ಶುರು ಮಾಡಿ 1 ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಳ್ಳಿ. ಯಾಕೆ ಕೇಳಿದ್ರೆ 1 ಗಂಟೆ ಮೇಲೂ ಇಟ್ಕೊಳ್ಳೋದು ಲೇಟ್ ನೈಟು ಅಷ್ಟೊಂದು ಆರೋಗ್ಯಕರ ಅಲ್ಲ. ಎಲ್ಲದಕ್ಕೂ ಆರೋಗ್ಯಕರ ಅಲ್ಲ. ಯಾಕಂದ್ರೆ ಕೇಳಿದ್ರೆ ನಮ್ಮಲ್ಲಿ ಇದೆ ಏನು ಕೇಳಿದ್ರೆ ಆರೋಗ್ಯವಂತ ಯಾರು? ಬೇಗ ಮಲಗಿ ಬೇಗ ಹೇಳೋನು ಅವನು ಆರೋಗ್ಯವಂತ ಅಂತ ಹೇಳ್ತೀವಿ. ಅದಕ್ಕೆ ಆದರೆ ಏನಕ್ಕೆ ಕೇಳಿದ್ರೆ ಆ ಕಾನ್ಸೆಪ್ಟಿಗೆ ಏನಾಗತ್ತೆ, ಸಾಧಾರಣವಾಗಿ ಇವತ್ತಿನ ದಿವಸ ವೃತ್ತಿ ಮುಗಿಸ್ಕೊಂಡು ಅವರೆಲ್ಲ ಒಂದು ಕಡೆ ಸೇರ್ಕೊಳ್ಳೋದು 8 ಗಂಟೆ ಆಗುತ್ತೆ ಇವತ್ತು. ನಿಜ, ಈ ಟ್ರಾಫಿಕಲ್ಲಿ ಅದು 8-9 ಗಂಟೆ. ಆಮೇಲೆ ಸುಮಾರು ಜನ ನಾನು ನೋಡ್ತೀವಿ ಕೆಲವು ಯಂಗ್ಸ್ಟರ್ಸ್ ಅಲ್ಲ, ಏನಕ್ಕಪ್ಪ ಲೇಟಾಗಿ ಶುರು ಮಾಡ್ತಾರೆ, ಇಲ್ಲ ಅಲ್ಲಿ ಡ್ಯೂಟಿ ಮುಗೀತು, ಅಲ್ಲಿಂದ ಇದ್ರಲ್ಲಿ ಬರಬೇಕು, ಟ್ರೈನ್ ಬರಬೇಕು, ಬಸ್ಸಲ್ಲಿ ಬರಬೇಕು, ಟ್ಯಾಕ್ಸಿಲಿ ಬರಬೇಕು, ಒಟ್ಟಾಗಿ ಬರಬೇಕು. ಈ ಎಲ್ಲ ಒಂದು ವ್ಯವಸ್ಥೆನಲ್ಲಿ ಮತ್ತೊಂದಷ್ಟು ಜನಕ್ಕಿದೆ ಈ ಪಾರ್ಟಿ ಕಾನ್ಸೆಪ್ಟ್ ಅಂದರೆ 8 ಗಂಟೆ ಮೇಲೆ ಅಂತ. 8 ಇಲ್ಲ 10. ಹಾಂ, ಅದೇನಂದರೆ ಒಂದು ಕಡೆ ಒಂದು ಪಬ್ಗೆ ಹೋದರೆ ಒಂದು 2 ಗಂಟೆ ಬೇಕಾಗುತ್ತೆ, 2 ಅವರ್ಸ್ ಬೇಕಾಗತ್ತೆ, ಆಯಿತಾ. ಆದ್ದರಿಂದ ಈ ಎಲ್ಲ ಬದಲಾವಣೆಗಳಿದಾವಲ್ಲ ಇವುಗಳಿಂದ ಒಂದಷ್ಟು ಸಮಸ್ಯೆನೂ ಉಂಟಾಗಿದೆ. ಆ ಸಮಸ್ಯೆಗಳಿಗೆ ಕೆಲವೊಂದು ಪರಿಹಾರ ನಮ್ಮಲ್ಲಿ ಏನಂತ ಕೇಳಿದ್ರೆ, ನಾನು ರೀಸೆಂಟಾಗಿ ಕ್ಯಾಬಿನೆಟ್ ಸೆಕ್ರೆಟ್ರಿ ಅಂದರೆ ಕೇಂದ್ರ ಸರ್ಕಾರದ ಕ್ಯಾಬಿನೆಟ್ ಸೆಕ್ರೆಟ್ರಿ ಮಿಸ್ಟರ್ ಪಾಠಕ್ ಅಂತ ಬಂದಿದ್ದರು ರೀಸೆಂಟಾಗಿ ವಿಧಾನಸೌಧದಲ್ಲಿ. ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂದರೆ ನಿಮಗೆ ವ್ಯಾಪಾರ ಮಾಡುವವರಿಗೆ, ಉದ್ಯಮ ಮಾಡುವವರಿಗೆ ಸಮಸ್ಯೆಗಳು ಏನಿದ್ದಾವೆ, ಎಷ್ಟುಗಳ ಸಮಸ್ಯೆಗಳ ಕಾನೂನು ತೊಡಕುಗಳಿದ್ದಾವೆ, ಅದನ್ನು ಎಷ್ಟು ಸುಲಲಿತವಾಗಿ ಮಾಡಿದ್ರೆ ನಮ್ಮ ಇಲ್ಲಿ ವ್ಯವಹಾರ ವೃದ್ಧಿ ಆಗ್ತದೆ. ಯಾಕಂದರೆ ವ್ಯಾಪಾರ ವೃದ್ಧಿ ಆದರೂ ಮಾತ್ರ ದೇಶದ ಆರ್ಥಿಕ ಬಲ ಜಾಸ್ತಿ ಆಗ್ತದೆ. ನಿಜ. ಅದರಲ್ಲಿ ನಾವು ಕೆಲವು ಕೇಳಿದ್ವಿ ನೋಡಿ, ಒಂದು ಕೇಳ್ತಾರೆ ಏನು ಕೇಳಿದ್ರೆ, ಎಲ್ಲೆಲ್ಲಿ ಪಬ್ ಇಟ್ಕೊಂಡಿದ್ದೀರಾ ನೀವು ಪೊಲೀಸ್ ಲೈಸೆನ್ಸ್ ತೊಗೋಬೇಕು ಅಂತಾರೆ. ಎರಡು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಒಂದು ಪೊಲೀಸ್ ಲೈಸೆನ್ಸ್ ತೊಗೋಬೇಕು ಅಂತಾರೆ. ಈ ಪೊಲೀಸ್ ಲೈಸೆನ್ಸ್ ತೊಗೋಬೇಕಂತಿದ್ರೆ ಆ ಪಬ್ ಮಾಡುವವರಿಗೆ ಆ ಬಿಲ್ಡಿಂಗಿಗೆ BBMP OC ಬೇಕು, ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಹೌದೌದು. ಅವ್ರು ಬಿಲ್ಡಿಂಗ್ ಅವೆಲ್ಲ ಕಟ್ಟಿರ್ತಾರೆ, ಬಿಲ್ಡಿಂಗ್ ಡಿವಿಯೇಷನ್ ಆಗಿರುತ್ತೆ. ಇವ್ರು ಬಂದು ಮೇಲೆ 2 ಫ್ಲೋರ್ ಪಬ್ ಮಾಡಿರ್ತಾನೆ. OC ತರೋದು ಯಾರು? ಬಿಲ್ಡಿಂಗ್ ಮುಂದರಿಗೆ ಹೋಗಿ OC ಕೊಡಿ ಅಂದರೆ ನಾನು ಬಿಲ್ಡಿಂಗ್ ಇರೋದು ಹೇಗೆ, ಎಷ್ಟಾದರೂ ಮಾಡು, ಇಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗು ಅಂತಾರೆ. ಕ್ಲೋಸ್ ಮಾಡ್ಕೊಂಡು ಹೋಗೋಕೆ ಇದೇನು ಎತ್ಕೊಂಡು ಹೋಗೋದಲ್ಲ, ಅವನು ಕೋಟ್ಯಾಂತರ ರೂಪಾಯಿ ಹಾಕಿರ್ತಾನೆ. ಏನು ಮಾಡಬೇಕು? ಈ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇದ್ದರೆ 5 ಅವರ್ NOC ಕೊಡ್ತಾರೆ, ಇಲ್ಲ ಅಲ್ಲಿ ಕೊಡೋದಿಲ್ಲ. ಇದೆರಡು ಕೊಡದೆ ಪೊಲೀಸ್ ಸ್ಟೇಷನ್ ತರೋದಿಲ್ಲಿಂದ. ಇದು ಹಿಂದೆ ಇತ್ತು. ಈ ಸರ್ಕಾರ ನಮ್ಮಲ್ಲಿ ಏನು ಮಾಡ್ತಾರೆ ಕೇಳಿದ್ರೆ, ಇಂದಿರಾನಗರದಲ್ಲಿ ಸಮಸ್ಯೆ ಆಯಿತು. ಸಮಸ್ಯೆ ಆದಾಗ ಏನು ಮಾಡೋದು ಇವರು, ನೀವು ಪೊಲೀಸ್ ಲೈಸೆನ್ಸ್ ತೊಗೋಬೇಕು ಅಂತ ಮಾಡಿದರು. ಆ ಅಧಿಕಾರ ಯಾರಿಗೆ ಕೊಟ್ಟರು? ACP ಕೊಟ್ಟರು, ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸಿಗೆ. ಅವರೊಂದು ಜ್ಯೂರಿಸ್ಡಿಕ್ಷನ್ ಇರ್ತಾರೆ. ತದನಂತರ ಅದನ್ನು ತೆಗೆದು ಕಮಿಷನರ್ ಆಫೀಸಿಗೆ ಕೊಟ್ಟರು. ಎಷ್ಟು ಜನಕ್ಕೆ ಇವತ್ತು ಪೊಲೀಸ್ ಲೈಸೆನ್ಸ್ ತೊಗೊಳಕ್ಕಾಗತ್ತೆ? ಆಗೋದಿಲ್ಲ. ಹಾಗಂತ ಎಷ್ಟು ಪಬ್ ಬಂದಾಗಿದೆ. ಅದಕ್ಕೆ ನಾನು ಪಾಠಕವ್ರು ಬಂದಾಗ ನಮ್ಮ ಸಂಘದ ಒಬ್ಬ ಅಧ್ಯಕ್ಷನಾಗಿ ಕೇಳಿದ್ರೆ, ನಮ್ಮಲ್ಲಿ ಎಲ್ಲ ಇದು ಕೂಡ 2 ವ್ಯವಸ್ಥೆ ಇಡಿ, ಒಂದು NOC, ಇನ್ನೊಂದು ಅಡ್ವೈಸರಿ. ಯಾವುದೇ ಒಂದು ಉದ್ಯಮ ಈಗಾಗಲೇ ನಡೀತಾ ಇದೆ ಅಂದರೆ ಅದನ್ನು ಕಂಪ್ಲೀಟ್ ಕ್ಲೋಸ್ ಮಾಡೋಕ್ಕಾಗಲ್ಲ. ಒಂದು ಫುಟ್ಪಾತ್ ವ್ಯಾಪಾರ ಆಗಲಿ ಯಾವುದನ್ನು ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಎಲ್ಲ ಕ್ಲಿಯರ್ ಮಾಡಿಸ್ಬೇಕು ಅಂಥೇಳಿ ಕೋರ್ಟ್ ಆರ್ಡ್ರ್ ಇದೆ. ಈಗ ನಮ್ಮ ಸಂಘದಿಂದ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ನಾವು ಕಮಿಷನರ್ ಮೇಲೆ ಕೇಸ್ ಹಾಕ್ಬೋದು. ಆದರೆ ಅದು ಮಾಡೋಕ್ಕಾಗತ್ತಾ? ಆಗಲ್ಲ. ಕಮಿಷನರಿಗೆ ಅಥವಾ ಪೊಲೀಸ್ BBMPಗೆ ಇಚ್ಛಾಶಕ್ತಿ ಇದ್ರೂ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಕೇಳಿದ್ರೆ, ಅದೇ ಫುಟ್ಪಾತ್ನವ್ರು ಹೋಗ್ತಾರೆ. ಯಾರ ಹತ್ರ ಹೋಗ್ತಾರೆ? ಕೌನ್ಸಿಲರ್ ಹತ್ರ ಹೋಗ್ತಾರೆ, MLA ಹೋಗ್ತಾರೆ, ನಮ್ಮ ಜೀವನ ಸ್ವಾಮಿ. ಹೌದು. ಆವಾಗ ಅವರು ಹೇಳ್ತಾರೆ, ಏನ್ರಿ ಪಾಪ ಅವ್ರೇನೋ ಬಡವರು, ಬದುಕಲಿ ಬಿಡ್ರಿ ಅಂತಾರೆ. ಆ್ಯಕ್ಷನ್ ಯಾರು ತೊಗೊಳ್ಳೋದು? ಅಂದರೆ ಇದಕ್ಕೆ ನಾವೇನು ಹೇಳ, BBMP ತೊಗೊಬೇಕು, ಅದೇ ಪೊಲೀಸ್ ಕಮಿಷನರ್ ತೊಗೊಬೇಕು. ಎಸ್. ಇದಕ್ಕೆ ನಾವೇನು ಹೇಳಿದ್ವಿ ಕೇಳಿದ್ರೆ, NOC ಹೊಸ ಉದ್ಯೋಗ ಮಾಡುವವರಿಗೆ, ಎಕ್ಸಿಸ್ಟಿಂಗ್ ಇರುವವರಿಗೆ ಅಡ್ವೈಸರಿ ಕೊಡಿ. ಅಡ್ವೈಸರಿನಲ್ಲಿ ಏನು ಹೇಳಿ ಕೇಳಿದ್ರೆ, ನೀವು ಏನೇನೋ ಅಳವಡಿಸ್ಕೋಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಮ್ಯೂಸಿಕನ್ನು ಇಷ್ಟು ಸೌಂಡ್ ಲೆವೆಲ್ ಇಟ್ಕೋಬೇಕು, ಆಮೇಲೆ ಟೈಮ್ ಇಷ್ಟು ಗಂಟೆಗೆ ನೀವು ಕ್ಲೋಸ್ ಮಾಡಬೇಕು, ಆಮೇಲೆ ಅಲ್ಲಿ ಸೇಫ್ಟಿಗೆ ನೀವೇನೇನು
ಅಳವಡಿಸ್ಕೋಬೇಕು. ಇದಿಷ್ಟನ್ನು ಅಳವಡಿಸ್ಕೊಂಡು ಈಗ ಅಳವಡಿಸ್ಕೊಂಡಕ್ಕೆ ಅಡ್ವೈಸರಿ ಸರ್ಟಿಫಿಕೇಟ್ ತಗೊಂಡು ಮಾಡಿ. ಆವಾಗ ಏನಾಗುತ್ತೆ, ಇರೋ ಉದ್ಯಮವೂ ಕಂಟಿನ್ಯೂ ಆಗುತ್ತೆ. ಅವರು ಒಂದಷ್ಟು ಇಷ್ಟನ್ನು ಅಳವಡಿಸ್ಕೊಂಡ್ರೆ ನಾನು ನಡ್ಸ್ಕೊಂಡು ಹೋಗ್ಬೋದಪ್ಪ. ಹೊಸ ಪ್ರಾರಂಭ ಮಾಡೋವನಿಗೆ ಹೇಳ್ತಾನೆ, ಅವನು ಎಲ್ಲವುದು ಇದ್ದರೆ ಮಾಡ್ತಾನೆ, ಇಲ್ಲ ಮಾಡೋದಿಲ್ಲ. ಮಾಡಲ್ಲ. ಈಗ ನೀವೇ ತಿಳ್ಕೊಳ್ಳಿ, ಏನಂತ ಕೇಳಿದ್ರೆ ಬೆಂಗಳೂರಿನಲ್ಲಿ ಇಷ್ಟೊಂದು ಬಿಲ್ಡಿಂಗ್ ಕಟ್ಟಿದ್ರು, ನಾವು ನಿಮ್ಮ ಬಿಲ್ಡಿಂಗ್ ಡಿವಿಯೇಷನ್ ಕರೆಂಟ್ ಕೊಡೋದಿಲ್ಲ ಅಂದರು. ಇದ್ರ ಹೋಟ್ಲುಗಳಿದೆ ಬೇಕಷ್ಟು. ಹೌದು. ಕಾನೂನು ಏನು ಹೇಳುತ್ತೆ, ಅವರು ಪ್ಲಿಂತ್ ಹಾಕಿದಾಗ ಪ್ಲಿಂತ್ ಅಳತೆ ಮಾಡಿ ಟೆಂಪ್ರವರಿ ಕನೆಕ್ಷನ್ ಕೊಡಬೇಕು. ಹೌದು, ಅದು ಮುಂಚೆಯಿಂದನೂ ಇದೆ ಅದು ಕಾನೂನು. ಹಾಗಾದ್ರೆ ಹೆಂಗೆ ಕೊಟ್ಟರು ಟೆಂಪ್ರವರಿ ಕನೆಕ್ಷನ್ ಇವರಿಗೆ? ಆವತ್ತೇ ಅವರಿಗೆ ಟೆಂಪ್ರವರಿ ಕನೆಕ್ಷನ್ ಕೊಡೋದಿಲ್ಲ ಅಂದಿದ್ದೆ, ಅವ್ರು ಬಿಲ್ಡಿಂಗ್ ಕಟ್ಟೋದಿಲ್ಲ ಇತ್ತು. ಕಟ್ಟಿದ್ರು ಏನು ಮಾಡ್ತಿದ್ರು, ಸ್ಯಾಂಕ್ಷನ್ ಪ್ಲ್ಯಾನ್ ಪ್ರಕಾರ ಕಟ್ಕೊಂಡು ಹೋಗಿ ಕೊನೆಗೇನೋ ಮೇಲೆ ಒಂದು ಫ್ಲೋರ್ ಹಾಕೋತಿದ್ರು ಬಿಡ್ತರು. ಇದಾಗಲ್ಲ. ಪ್ಲ್ಯಾನ್ ಕೊಟ್ಟರು, ಅವ್ರು ಕರೆಂಟ್ ಕೊಟ್ಟರು, ಇವ್ರು ಬಿಲ್ಡಿಂಗ್ ಕೊಟ್ಟರು, ಈಗ ಕರೆಂಟ್ ಕೊಡೋದಿಲ್ಲ ಅಂದರೆ. ಹಾಗಾದರೆ ನೀವು ಹೇಳ್ತಾ ಇದ್ದೀರಾ, ಕೊಡೋರು ಇವರೇನೆ, ಎಲ್ಲ ಫೆಸಿಲಿಟೀಸನ್ನ ಸ್ಟಾರ್ಟಿಂಗ್ ಕೊಡೋರು ಇವರೇನೆ, ಅದಾದಮೇಲೆ ಅದನ್ನು ಬ್ಲ್ಯಾಕ್ ಮಾಡೋದಕ್ಕಾಗಲಿ ಹೊಡೆದಾಕೋದಕ್ಕಾಗಲಿ ಸ್ಪೆಷಾಲಿಟಿನ ಕಟ್ ಮಾಡಲಿಕ್ಕಾಗಲಿ ಗೌರ್ನಮೆಂಟ್ಗಳೇ ಕಾರಣ. ಈಗ ಆಗಲ್ಲ, ನಾವು ಯಾರನ್ನೂ ಬ್ಲೇಮ್ ಮಾಡಬೇಡಿ, ಕಾರಣಕ್ಕೆ ಎಲ್ಲರೂ ಕಾರಣ. ಕರಪ್ಷನ್ ಯಾರು ಕೇಳಿದ್ರೆ ಎಲ್ಲರೂ ಕಾರಣ. ಇಂಥವ್ರೆ ಅಂತ ಹೇಳೋಗ್ತಾ ಇರಲಿಲ್ಲ. ಪರಿಹಾರ ಹುಡ್ಕೋಣ. ಪರಿಹಾರ ಏನು? ಒಂದು ಅಡ್ವೈಸರಿ, ಒಂದು NOC, ಒಂದು ಲೈಸೆನ್ಸ್. ಹೌದು. ಇಲ್ಲ ಅಂದರೆ ಅವರಿಗೆ ಅಡ್ವೈಸರಿ, ಅದೆರಡರ ಮುಖ ನಡೆಸುವಂಥ ವ್ಯವಸ್ಥೆ ಬರಬೇಕು. ಇದನ್ನು ಮಾಡ್ಬೋದು. ಇಲ್ಲಿ ಏನು ಮಾಡ್ತಾರೆ, ಇದೊಂದು ಏನು ಕೇಳ ಸರ್ಕಾರ ಏನು ಮಾಡ್ತಾರೆ ಕೇಳಿದ್ರೆ ಅತಂತ್ರ ಇಟ್ಬಿಡ್ತಾರೆ. ಈ ಅತಂತ್ರ ಏನಾಗುತ್ತೆ, ಇದು ಕರಪ್ಷನ್ ದಾರಿ ಮಾಡುತ್ತೆ. ಮಾಡಬೇಡಿ ಅಂತ ಹೇಳೋದಿಲ್ಲ, ಮಾಡಿ ಅಂತ ಹೇಳೋಕೆ ಪರ್ಮಿಷನ್ ಕೊಡೋದಿಲ್ಲ. ಎಷ್ಟೋ ಜನ ಮ್ಯೂಸಿಕ್ ಲೈಸೆನ್ಸ್ ಈಗಾಗಲೇ ಅಪ್ಲೈ ಮಾಡಿದ್ದಾರೆ, ಅವ್ರು ಇಲ್ದಂಗೆ ಲೈಸೆನ್ಸ್ ಕೊಟ್ಟಿಲ್ಲ. ಕೆಲವರು ಹೇಳ್ತಾರೆ ನಮಗೆ ಡಾಕ್ಯುಮೆಂಟ್ ಕೊಟ್ಟು ಸಾಕಾಗಿದೆ, ಇನ್ನೂ ಬಂದಿಲ್ಲ. ಸೊ ಏನೇ ಒಂದು ಅಡ್ವೈಸರಿ ಇದು ಒಂದು. ಇನ್ನೊಂದು ಇದು ಸ್ಟಾರ್ ಹೋಟೆಲ್ ಮಾಡಬೇಕಾದ್ರೆ ಅಲ್ಲಿ ಕ್ಲಾಸಿಫಿಕೇಶನ್ ಬರುತ್ತೆ. ಆ ಕ್ಲಾಸಿಫಿಕೇಶನ್ಗೆ NOC ಪೊಲೀಸ್ NOC ಬೇಕು ಅಂತಾರೆ. ಆ ಪೊಲೀಸ್ NOCಗೆ ಯಾರು ಕೊಡಬೇಕು? DCP ಕೊಡಬೇಕು. ಹೌದು, ಡ್ಯೂರಿಸೆಕ್ಷನ್ DCP ಕೊಡಬೇಕು. ಅಲ್ಲಿ ಕೆಲವು ಡಿಸ್ಟ್ರಿಕ್ಟ್ SP ಕೊಡಬೇಕು. ಅವ್ರು ಹೇಳ್ತಾರೆ, ನಾನು ನೋಡಬೇಕಪ್ಪ ನಿನ್ನ ಪ್ರಾಪರ್ಟಿ ಏನೇನು ಮಿಸ್ಟೇಕ್ಸ್ ಇದೆ. ನಮ್ಮಲ್ಲಿ ಒಂದು ಸರಿ ಫೈಲ್ ಹೋಗಿದ್ದು ಹೀಗೆ ಬಂದರೆ ಅದು ವಾಪಸ್ ಹೋಗಿ ಒಂದಷ್ಟು ದಿವಸ ತಗೊಳುತ್ತೆ. ಅಷ್ಟೊಂದು ಬಂಡವಾಳ ಹಾಕಿರ್ತೀರ, ಅಲ್ಲಿ ತನಕ ಏನು ಮಾಡ್ತೀರ? ಅದಕ್ಕೆ ಕೇಳಿದ್ರೆ ಎಲ್ಲವೂ ಒಂದು ಏನು ಕೇಳಿದ್ರೆ ಈಸ್ ಆಫ್ ಡೂಯಿಂಗ್ ಅಂತ ನಾವು ಯಾವಾಗಲೂ ಕೇಳೋದು ಇಷ್ಟ ಕೇಳಿದ್ರೆ ಸರಳೀಕರಣ ಮಾಡಿ. ಇವತ್ತು ನೀವು ಯಾಕಂದರೆ ಇಲ್ಲೇ ಒಂದು ಲ್ಯಾಂಡ್ ಕನ್ವರ್ಷನ್ನೇ ತೊಗೊಳ್ಳಿ, ಯಾವುದೇ ತೊಗೊಳ್ಳಿ, ನಮ್ಮ ತಮಿಳ್ನಾಡು, ಆಂಧ್ರ, ತೆಲಂಗಾಣ ನೋಡಿ, ಕರ್ನಾಟಕದಲ್ಲಿ ನೋಡಿ, ಈ ಒಂದು ವ್ಯವಸ್ಥೆ ಇದೆಯಲ್ಲ, ಇದು ಬದಲಾದಾಗ ಹೆಚ್ಚಿನ ಬಂಡವಾಳ ಆಕರ್ಷಣೆ ಬೇರೆ ಕಡೆ ಬೇಡ, ನಮ್ಮಲ್ಲೇ ಬೇಕಷ್ಟು ಉದ್ಯೋಗ ಮಾಡೋದು ನಮ್ಮಲ್ಲೇ ಇದ್ದಾರೆ. ನಿಜ. ಹೊರಗಡೆ ಬರೋದು ಇಂಡಸ್ಟ್ರಿಯಲ್ ಬೇಡ ಹೇಳ್ತಾ ಇಲ್ಲ. ಇರುವವರಿಗೆ ಸರಳೀಕರಣ ಮಾಡಿಕೊಟ್ಟಾಗ, ಕಾನೂನು ಸರಳೀಕರಣವಾದಾಗ ಇನ್ನೂ ಹೆಚ್ಚು ಉದ್ಯಮಗಳಾಗ್ತವೆ. ನೀವು ಪೇಪರ್ಲ್ಲಿ ಓದ್ತೀರ, ಎಷ್ಟು ಹೋಮ್ ಸ್ಟೇ ನಮ್ಮಲ್ಲಿದೆ, 9,000 ಏನಿದೆ. ಹೌದು, ಆಯಿತಾ. ಕೊಡಗು ಒಂದನೇ ಕೇಳಿ ಲೈಸೆನ್ಸ್ ಎಷ್ಟಿದೆ ಕೇಳಿ 2,000 ಇದೆ. ಹೋಮ್ ಸ್ಟೇ ಮಾಡಿದ್ದು ಯಾರಿಗೋಸ್ಕರ? ಯಾರಿಗೆ ಬೇರೆ ಉದ್ಯೋಗ ಇಲ್ಲ, ಅವರ ಮನೆಯ ಸಂಸಾರ ಜೀವನಕ್ಕೆ ಒಂದು 4-5 ಬೆಡ್ರೂಮ್ನಲ್ಲಿ ಮಾಡ್ಕೊಂಡು ಹೋಗ್ಬೇಕಂತ ಇತ್ತು. ಇದನ್ನು ಕೊಟ್ರ ಕೊನೆಗೆ ಇದೊಂದು ಲೀಗಲ್ ಅನ್ನೋತ್ತಿಗೆ ಇಲ್ಲೀಗಲ್ ಪ್ಯಾರಲಲ್ ಏನೋ ಒಂದು ಇರುತ್ತೆ, ಅದು ಕನೆಕ್ಟಿವಿಟಿ ಕೊಡ್ತಾರೆ. ಆಯಿತಾ. ಕೊನೆಗೆ ಏನು ಮಾಡಿದ್ರು, ಇವತ್ತು ಹೋಮ್ ಸ್ಟೇ ತೊಗೋಬೇಕಂದ್ರೆ ಪಂಚಾಯತಿ ಪರ್ಮಿಷನ್, ಹೌದು, ಪೊಲೀಸ್ ಪರ್ಮಿಷನ್, ಎಲ್ಲಿಂದ ಸ್ಟೇಷನ್ ಹೊಡೆದು SP ತನಕ ಹೋಗಿ ಬರಬೇಕು. ಹೌದು, ಕೊನೆಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಬರಬೇಕು. ಒಬ್ಬ ಮನೇಲಿ 4 ರೂಮ್ ಇಟ್ಕೊಂಡು ಒಂದು ಹೋಮ್ ಸ್ಟೇ ಮಾಡೋವನಿಗೆ ಇಷ್ಟೆಲ್ಲ ಬೇಕಾ? ನಾವೇನು ಹೇಳ್ತೀವಿ ಸಂಘದಿಂದ, ಖಂಡಿತ ಪರ್ಮಿಷನ್ ಕೊಡಿ. ಯಾವುದೇ ಆ್ಯಕ್ಷನ್ ಬಂದರೆ, ಯಾರೇ ಕಮಿಷನರು ಯಾರೇ ಆರ್ಡ್ರ್ ಕೊಟ್ಟರು ಅಲ್ಲಿ ಆ್ಯಕ್ಟ್ ಮಾಡೋರು ಆ ಜ್ಯೂರಿಸ್ಡಿಕ್ಷನ್ ಆಫೀಸರ್, ಅದು ಎಕ್ಸೈಸ್ ಇರಲಿ ಪೊಲೀಸ್ ಇರಲಿ, ಆ ಪರ್ಮಿಷನ್ ಅಲ್ಲಿಗೆ ಮುಗಿಸಿ. ನೀವು ಯಾಕೆ ತುಂಬ ಅವನೇನೋ ತಪ್ಪು ಮಾಡೋದ ಲೋಕಲ್ ಯಾರೋ ಕಂಪ್ಲೇಂಟ್ ಕೊಟ್ರು ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳೋದು ಆ ಇನ್ಸ್ಪೆಕ್ಟ್ರು. ಹೌದು, ಅವನು ಎಕ್ಸೈಸ್ ಇನ್ಸ್ಪೆಕ್ಟರ್ ಇರ್ಬೋದು, ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು, ಅಲ್ಲಿ ಲೋಕಲೇನೇ ಮೇನ್ ಇಂಪಾರ್ಟೆಂಟ್ ಆಗ್ತಾರೆ. ಅವರಿಗೆ ಅಥಾರಿಟಿ ಕೊಡಿ, ಅವಾಗ ಈಸಿ ಆಗುತ್ತೆ. ಅವನು ಮಾಡಬೇಕೇ ಬೇಡವಾ? ಅವನು ಹೋಮ್ ಸ್ಟೇ ಇದಕ್ಕಿದ್ದ ಹೋಗಲ್ಲ, ಅವನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾನೆ ಲೈಸೆನ್ಸ್ಗೆ. ಹೌದು, ನೀವು ಲೈಸೆನ್ಸ್ ಕೊಡೋ ಅವನೇನು ಮಾಡ್ತಾನೆ? ಇಲ್ಲಿಗಲ್ ನಡೆಸ್ತಾನೆ, ಬಂಡವಾಳ ಹಾಕಿರ್ತಾನೆ. ಇದು ಎಲ್ಲದಕ್ಕೂ ನಾವು ಹೇಳೋದು ಇಷ್ಟನ್ನು ಕೇಳಿದ್ರೆ, ಅದು ಸರಳೀಕರಣ ಆದಾಗ ಏನು ಕೇಳಿದ್ರೆ ಇನ್ನೂ ಹೆಚ್ಚು ಉದ್ಯಮ ಬರ್ತದೆ, ಇನ್ನೂ ಜಾಸ್ತಿ ಉದ್ಯೋಗ ಸೃಷ್ಟಿಯಾಗುತ್ತೆ. ಉದ್ಯೋಗ ಸೃಷ್ಟಿಯಾದಾಗ ಏನು ಕೇಳಿದ್ರೆ ಇವತ್ತು ಬರುವಂಥ ಟೆಕ್ನಾಲಜಿ ಎಲ್ಲವೂ ಕೂಡ ಎಲ್ಲ ಒಂದು ಪ್ರಗತಿಪರ ಅಥವಾ ಬೆಳವಣಿಗೆ ದೇಶಗಳಲ್ಲಿ ಏನು ಬದಲಾವಣೆಯಾಗಿ ಎಲ್ರಿಗೂ ಸಬಲರಾಗಿದ್ದಾರೆ, ಆ ಸಬಲತೆ ನಮ್ಮಲ್ಲಿ ಬರುತ್ತೆ.
ಇದು ವ್ಯಾಪಾರ ಮಾಡುವವರಿಗಿರ್ಬೋದು ಅಥವಾ ಕೆಲಸ ಮಾಡುವವರಿಗೆ ಅನುಕೂಲ ಆಗಬೇಕು, ಇಬ್ಬರಿಗೂ ಅನುಕೂಲ ಆಗೋ ಥರ ಮಾಡಬೇಕು ಅಂತ ನೀವು ಅದಕ್ಕೆ ಆ ಥರ ಬದಲಾವಣೆಗಳಾಗಲಿ ಅನ್ನೋ ಒಂದು ವಾಯ್ಸನ್ನು ಒಂದು ನಮ್ಮ ಒಂದು ಸಂಘದಿಂದ ಮುಖವಾಣಿ ಆಗುವಂಥ ಪ್ರಯತ್ನಕ್ಕೋಸ್ಕರ ನಾನು ಸಂಘಕ್ಕೆ ಹೋಗಿದ್ದೀನಿ. ಹಾಗಾದ್ರೆ ಸಂಘದಲ್ಲಿ ಏನು ಪರ್ಮನೆಂಟ್ ಕೂತ್ಕೊಳ್ಳೋದು ಪೋಸ್ಟು ಅಲ್ಲ, ಕೂತ್ಕೊಳ್ಳೋದು ಇಲ್ಲ. ಯಾಕೆ ಒಂದು ಅವಧಿ ಇರುತ್ತೆ, ನಮ್ಮ ಅವಧಿಲಿ ಏನಾದರೂ ಒಂದು ಎರಡು ಒಳ್ಳೆ ಕೆಲಸ ಮಾಡೋ ಪ್ರಯತ್ನವನ್ನು ಮಾಡಿ ಮುಂದೆ ಮಾಡುವವರಿಗೆ ಕೂಡ ಒಂದು ರೀತಿ ಹಿಂದಿನ ಸಪೋರ್ಟ್ ಮಾಡ್ಕೊಂಡು ನಾವಿರ್ತೇವೆ. ಯಾಕೆ ಅಂತಂದರೆ ನಿಮಗೆ ಎಲ್ಲರೂ ಆರಿಸ್ಬೇಕಂತ ಅಂದರೆ ಎಲೆಕ್ಷನಲ್ಲಿ ಓಟ್ ಹಾಕ್ಬಿಟ್ಟು ಆರಿಸ್ಬೇಕಂದ್ರೆ ನಿಮಗೆ ಅದ ಎಕ್ಸ್ಪೀರಿಯೆನ್ಸ್ ಇದೆ. ಯಾಕೆ ಅಂತಂದರೆ ನೀವು ಸಾಮಾನ್ಯವಾಗಿ ಈಗ 84-85ನಲ್ಲಿ ವೋಟ್ ಮಾಡಿದವ್ರು ನೀವು. ಹೌದು. ಸೊ ಅದು ಒಂದು ಫ್ಯಾಕ್ಟ್ ಆಗುತ್ತೆ ನಿಮಗೆ. ಏನಕ್ಕೆ ಇಲ್ಲಿ ಅಂತಂದರೆ ಅಲ್ಲಿ ನೀವು ಅಲ್ಲ, ಏಳು ಬೀಳು ಮತ್ತು ಎಲ್ಲ ಥರದ್ದು ನೋಡ್ಬಿಟ್ಟಿದ್ದೀರಾ. ಈಗ ಆಮೇಲೆ ನಿಮಗೆ ಯಾರನ್ನೋ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ ಹತ್ರ ಏನು ಮಾತಾಡಬೇಕು, ಎಷ್ಟು ಮಾತಾಡಬೇಕು. ನಾನು ಸಂಘ ಸಂಸ್ಥೆಯನ್ನು ಕೇಳಿದ್ರೆ ಸಂಘ ಸಂಸ್ಥೆಯಲ್ಲಿ ನಾವು ಎಷ್ಟು ಸಂಸ್ಥೆ ಕಟ್ಟಿದ್ದೀವಿ, ನಮ್ಮ ಹತ್ರ ಎಷ್ಟು ಹಣ ಇದೆ ಅನ್ನೋಕ್ಕಿಂತ ಮುಖ್ಯ ನಿಮಗೆ ಎಷ್ಟು ಜನರ ಸಂಪರ್ಕ ಇದೆ, ಅದೇ ಆಮೇಲೆ ಎಷ್ಟು ಜನರ ಜೊತೆ ನೀವು ಹೊಂದ್ಕೊಂಡು ಹೋಗ್ತೀರಿ ಹೌದು ಅನ್ನೋದು ಭಾಳ ಮುಖ್ಯ ಆಗ್ತದೆ. ಆಮೇಲೆ ಸ್ವಲ್ಪ ಸಮಯ ಕೊಡೋಕ್ಕಾಗತ್ತಾ ಅಂತ, ಸಮಯ ಕೊಡಬೇಕು, ಸ್ವಲ್ಪ ಸಂಪರ್ಕ ಇರಬೇಕು, ಆಮೇಲೆ ಎಲ್ಲರೂ ಹೊಂದಾಣಿಕೆ ಹೋಗುವಂಥ ಒಂದು ಭಾವನೆ. ಲೀಡ್ರ್ ಅಂದರೆ ಹೌದು ಕಮಾಂಡಿಂಗ್ ಅಲ್ಲ, ಲೀಡ್ರ್ ಅಂದರೆ ಎಲ್ಲರೂ ಜೊತೆಗೂಡಿಸ್ಕೊಂಡು ಹೋಗುವಂಥದ್ದು ಲೀಡರ್ಶಿಪ್. ನಿಜ. ಪ್ರಾಯಶಃ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಈ ಇದಕ್ಕೆ ನಿಮಗೆ ಒಳ್ಳೆಯದಾಗಲಿ. ಪ್ರಾಮಾಣಿಕವಾಗಿ ಯಾವುದೇ ಇಂಟೆನ್ಷನ್ ಇಲ್ದೇ ಒಂದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡ್ತಾಯಿದ್ದೀರಲ್ಲ, ಇದಕ್ಕೆ ನಿಮಗೆ ಒಳ್ಳೆಯದಾಗಲಿ. ನೀವು ಇನ್ನೂ ಏನೇನು ಆಗ್ಬೋದು ಒಳ್ಳೆಯದನ್ನು ಮಾಡಲಿಕ್ಕೆ ನಿಮ್ಮ ಸಂಘಕ್ಕೆ, ಅದನ್ನು ಮಾಡಿ ಮುಂದಕ್ಕೆ. ಮತ್ತು ಬೇರೆಯವ್ರಿಗೂ ಈಗ ಯಾರ್ಯಾರಿಗೆ ಸಮಸ್ಯೆಗಳು ಕೆಲವೊಂದು ಇರುತ್ತೆ ನೀವು ಹೇಳಿದಾಗೆ ಅವ್ರಿಗೂ ಸಾಲ್ವ್ ಮಾಡಿಕೊಡಿ. ಯಾಕೆಂದರೆ ನಿಮ್ಮದು ಕನೆಕ್ಟಿವಿಟಿ ತುಂಬ ವಿಸ್ತಾರವಾಗಿದೆ. ನನಗೇನು ಉದ್ದೇಶ ಇದೆ ಕೇಳಿದ್ರೆ, ಇಡೀ ರಾಜ್ಯದಲ್ಲಿ ನಮ್ಮ ಉದ್ಯಮ ಮಾಡುವವರೆಲ್ಲರೂ ಸಂಘದ ಸದಸ್ಯರಾಗಬೇಕು. ಸದಸ್ಯರಾಗೋದು ಏನು ದೊಡ್ಡ ಕೆಲಸ ಏನಿಲ್ಲ, ಎಲ್ಲ ಒಂದು ನಾಮಿನಲ್ ಫೀಸ್ ಇರುತ್ತೆ. ಹೌದು. ಒಂದು ಸದಸ್ಯತೆ ತೊಗೊಂಡ್ರೆ ಅವು ಯಾಕೆ ಆಗತ್ತೆ ಕೇಳಿದ್ರೆ, ನಾವು ಎಲ್ಲದೂ ಹೋದಾಗ ಕೇಳ್ತಾರೆ, ಯಾವುದೇ ಒಂದು ಸಂಘ ಇರಲಿ ನಿಮ್ಮ ಹತ್ರ ಎಷ್ಟು ಜನ ಉದ್ಯಮಿಗಳಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ನಮ್ಮ ಸೆಲ್ಫ್ ಸರ್ವಿಸಿಂದ ಹಿಡಿದು ಸ್ಟಾರ್ ಹೋಟೆಲ್ ತೊಗೊಂಡ್ರೆ ಒಂದು ಹೆಚ್ಚು ಕಮ್ಮಿ ಒಂದು 75,000 ಇರ್ಬೋದು. ಹೋಟೆಲ್ ನಡೆಸ್ಬೇಕಂದ್ರೆ ಕೆಲಸಗಾರನ ಸಮಸ್ಯೆ ಒಂದು ಬಿಟ್ಟು, ಹೌದು, ಹೋಟೆಲ್ ನಡೆಸ್ಬೇಕಂದ್ರೆ ಇನ್ನೇನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ. ಜನ ಮೇನ್ ಇರೋದು ಗೊತ್ತಾ ನಿಮಗೆ, ಅನುಭವ ಇಲ್ಲದೆ ಹೋಟೆಲ್ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ಏನು ಕೇಳಿದ್ರೆ, ಒಂದು ಬಿಲ್ಡಿಂಗ್ ಬಾಡಿಗೆ ತೊಗೊಂಡ್ರೆ ಅದನ್ನು ಕರಾರು ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆಮೇಲೆ ಏನೇನು ಲೈಸೆನ್ಸ್ ತೊಗೋಬೇಕು ಎಲ್ಲರಿಗೂ ಗೊತ್ತಿರೋದಿಲ್ಲ. ಆಮೇಲೆ ಏನು ತಿಳ್ಕೊತಾರೆ ಎಲ್ಲರೂ ಗೊತ್ತಿದ್ದಂದರೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್ಸು. ಬೇರೆ ವ್ಯಾಪಾರ ಮಾಡಿ ಸಾಧಾರಣ ಹೆಚ್ಚಿನ ವ್ಯಾಪಾರ ಏನಾಗುತ್ತೆ, ಒಂದು ಅಡ್ವಾನ್ಸ್ ತೊಗೊಂಡು ನೀವು ಸಪ್ಲೈ ಮಾಡಿ ಆಮೇಲೆ ಬಿಲ್ ಕೊಟ್ಟು ದುಡ್ಡು ತೊಗೋಬೇಕು. ಹೌದು. ಅವರಿಗೆಲ್ಲ ಏನನ್ಸುತ್ತೆ, ಇದೇನಪ್ಪ ಈಗ ಬಂದರು ಊಟ ಮಾಡೋದು ದುಡ್ಡು ಕೊಟ್ಟು ಹೋಗ್ಬಿಟ್ರು, ಕ್ಯಾಶ್ ಆ್ಯಂಡ್ ಕ್ಯಾರಿ ಬಿಸ್ನೆಸ್ ಯಾಕೆ ಮಾಡಬಾರ್ದು. ಬಟ್ ಅದೇ ಥರ ಇದು ಫಿನಿಷಬಲ್. ಬೇರೆ ಕೆಲಸ, ಬೇರೆ ಪ್ರೊಡಕ್ಷನ್ ಎಲ್ಲ ಬೇರೆ ಯಾವ ಕೆಲಸಗಳಿಗೆ ಇವತ್ತೆಲ್ಲ ನಾಳೆ ಮಾಡ್ಕೋಬೋದು ನೀವು. ಒಂದು ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರ್ತದೆ, ನಿಮಗೆ ಡೆಲಿವರಿ ಇವತ್ತು ಆಗಿಲ್ಲ, ಪವರ್ ಪ್ರಾಬ್ಲಮ್ ಅಥವಾ ಸ್ಟಾಫ್ ಪ್ರಾಬ್ಲಮ್ ಸಮ್ ಇಶ್ಯೂಸ್ ಇದ್ದರೆ ಡೆಲಿವರಿ ಲೇಟ್ ಮಾಡ್ಬೋದು. ಇಲ್ಲ ಹಾಗಲ್ಲ, ಫಿನಿಷಬಲ್ ಇವತ್ತೇ ಕೊಡಬೇಕು. ನಿಮ್ಗೆ ವಡೆ ಆರ್ಡರ್ ಕೊಟ್ಟಿದ್ದೀವಿ, ಇಡ್ಲಿ ಆರ್ಡರ್ ಕೊಟ್ಟಿದ್ದೀನಿ, ದೋಸೆ ಆರ್ಡರ್ ಕೊಟ್ಟಿದ್ದೀನಿ, ನಾಳೆ ಮಾಡಿಕೊಡ್ತೀನಿ ಅನ್ನೋಂಗಿಲ್ಲ, ಇವಾಗಲೇ ಕೊಡಬೇಕು. ಎಸ್, ಅದು ಭಾಳ ಚಾಲೆಂಜಿಂಗ್ ಸಬ್ಜೆಕ್ಟ್ ಒಂದು. ಎರಡನೇದೇನು ಕೇಳಿದ್ರೆ ಕೆಲವರಿಗೆ ಯಾವ್ಯಾವ ಕಾನೂನು ಬದಲಾಗಿರುತ್ತೆ. ಉದಾಹರಣೆಗೆ ಕೆಲವು ಲೈಸೆನ್ಸ್ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಮಾಡೋಂಗಿಲ್ಲ ಅಂತಿದೆ. ಹೌದು, ಆಯಿತಾ. ಇವತ್ತು ಕೂಡ ಎಷ್ಟೊಂದು ಸಿಕ್ಕಾಕೊಂಡಿರ್ಬೋದು. ಯಾವುದೋ ಬಿಲ್ಡಿಂಗ್ಲಿ ಹೇಳ್ತಾರೆ, ಹೇಳ್ತಾರೆ, ನಾನು ಯಾವುದೋ ಹೋಟ್ಲ್ ಓಪನಿಗೆ ಹೋಗಿದ್ದೆ, ಅಲ್ಲಿ ಕೇಳಿದೆ, ಏನು ರೀ ಇನಾಗ್ರೇಷನ್ ಕರೆದಿದ್ರಿ, ಕರೆಂಟ್ ಬಂತ, ಪವರ್ ಬಂತ ಕೇಳಿದೆ. ಸ್ವಲ್ಪ ಕೇಳ್ತಾ, ಇಲ್ಲ ಮರ್ರೆ ಟೆಂಪ್ರವರಿಲಿ ಓಡ್ತಾ ಇದೆ ಅಂತ. ಏನು ಮಾಡಿದ್ದಾರೆ ಬೆಸ್ಕಮ್ಮವ್ರು ಏನು ಹೇಳ್ತಾರೆ, ಸದ್ಯಕ್ಕೆ ಟೆಂಪರರಿ ಇದೆಯಲ್ಲ, ನೀವು ಅವರಿಗೆ ವಿದೌಟ್ TC 99 kW ಕೊಡೋದು. 90 kW ಇದೆ, ನನಗೆ ಸರಿಯಾಗಿ ಗೊತ್ತಿಲ್ಲ, ಒಂದು ಲಿಮಿಟ್ ಇರ್ತದೆ. ಬೆಸ್ಕಾಮ್ನವ್ರದ್ದು ಬುದ್ಧಿವಂತಿಗೆ, ಯಾಕಂತ ಹೇಳಿದ್ರೆ ಟೆಂಪ್ರವರಿಲಿ ₹3-4 ಜಾಸ್ತಿ ಬರುತ್ತೆ ಯೂನಿಟ್ಗೆ. ಹೌದು, ಅವ್ರಿಗೂ ಇನ್ಕಮ್ ಆಗುತ್ತೆ. ಹೌದು, ಗೌರ್ಮೆಂಟ್. ಬಟ್ ಇಲ್ಲಿ ಕತೆ ಹೇಗೆ, ಅಲ್ಲಿ ಯಾವತ್ತೂ ಅನ್ಸರ್ಟಿನಿಟಿ ಅದು. ಅಂದರೆ ಇದು ತಿಳ್ಕೊಡೋದಿಲ್ಲ. ಯಾಕಂದರೆ ಯಾವುದೋ ಒಂದು ಬಿಲ್ಡಿಂಗ್ನಲ್ಲಿ ನೀವು ಹೋಗಿ ಅಡ್ವಾನ್ಸ್ ಕೊಟ್ಟು ಇಂಟೀರಿಯರ್ ಮಾಡಬೇಕಾದ್ರೆ ಮುಂಚೆನೇ ಪವರ್ ಸ್ಯಾಂಕ್ಷನ್ ಆಗಿದೆಯಾ, ಪವರ್ ಕನೆಕ್ಟ್ ಆಗಿದೆಯಾ ನೋಡ್ಕೊಳ್ಳೋದಿಲ್ಲ. ಕಾನೂನು ಪ್ರಕಾರ ಪವರ್ ಕೊಡೋಂಗಿಲ್ಲ, ವಾಟರ್ ಕೊಡೋಂಗಿಲ್ಲ ಅಂತಿದೆ, ಸ್ಯಾನಿಟರಿ ಕೊಡೋಂಗಿಲ್ಲ ಅಂತಿದೆ. ನಿಜ. ಪವರ್ ಎಲ್ಲ ಟೆಂಪ್ರವರಿ ತೊಗೊಂಡ್ರೆ ಸ್ಯಾನಿಟರಿ ಬಿಟ್ಟಿಲ್ಲ, ಏನು ಮಾಡ್ತೀರಿ? ಅವಾಗ ಸಮಸ್ಯೆ ಆಗಿ ಅಂದರೆ ಹೇಳೋದೇನು ಕೇಳಿದ್ರೆ ಈ ಥರ ಹಲವಾರು ಸಮಸ್ಯೆಗಳಿರ್ತವೆ. ಹೇಳಿದ್ನಲ್ಲ,
ನೀವು ಸ್ವಿಮ್ ಮಾಡ್ತೀರಾ, ನೀವು ಸ್ವಿಮ್ ಮಾಡೋದು ಚೆನ್ನಾಗಿ ಕಾಣುತ್ತೆ, ನಾನು ಧುಮುಕ್ಬಿಡ್ತೀನಿ. ಧುಮುಕಿದ ಮೇಲೆ ಎಷ್ಟು ಜನಕ್ಕೆ ಇದು ಆಳ ಉದ್ದ ಗೊತ್ತಿರೋದಿಲ್ಲ, ಸುಮ್ಮನೆ ಧುಮುಕ್ಬಿಡ್ತೀನಿ. ನನಗೂ ಸ್ವಿಮ್ಮಿಂಗ್ ಬರುತ್ತೆ ಅಂತ ಧುಮುಕ್ಬಿಡ್ತೀನಿ, ಬಟ್ ನಾನು ಫುಲ್ ಸ್ವಿಮ್ಮಿಂಗ್ ಬರಲ್ಲ. ನೀನು ಕೇಳಿದೆ ಎಷ್ಟು ಜನ, ಬಹಳ ಜನ ಏನು ಕೇಳಿದ್ರೆ ನಮ್ಮ ರಾಜ್ಯ ತಿಂಡಿ ಶ್ರೀನಿವಾಸ ಸರ್ ಕೆಲವು ಕಡೆ ಹೇಳ್ತಾರೆ, ಕೇಳಿದ್ರೆ ಲೆಕ್ಕಾಚಾರ ಇಟ್ಕೊಂಡು ಮಾಡಿದಾಗ ಒಂದು ಕಾಂಪಿಟೇಟಿವ್ ರೇಟ್ನಲ್ಲಿ ಒಳ್ಳೆ ಕ್ವಾಲಿಟಿ ಕೊಡ್ಬೋದು ಅಂತಾರೆ. ಭಾಳ ಜನ ನನಗನ್ಸುತ್ತೆ ಈ ಪ್ರೊಫೆಷನಲ್ ಆಗಿ ಒಂದು ಕಾಸ್ಟಿಂಗ್ನ ಮಾಡದೆ ವ್ಯಾಪಾರ ಮಾಡ್ತಾರೆ, ಆಯಿತಾ? ಅದು ಸರಿಯಲ್ಲ. ಅದಕ್ಕೇನು ಕೇಳಿದ್ರೆ ಯಾವಾಗಲೂ ಮಾಡಬೇಕಂತಿದ್ರೆ, ಒಂದು ಹೋಟ್ಲ್ ಮಾಡಬೇಕಂತಿದ್ರೆ ನಾವು ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇಡ್ತಾರೆ, ನಾವು ಏನು ಪ್ರಾಡಕ್ಟ್ ಮಾಡ್ತೀವಿ ಆ ಪ್ರಾಡಕ್ಟಿಗೆ ನಮ್ಮ ಪ್ರೊಡಕ್ಷನ್ ಕಾಸ್ಟ್ ಎಷ್ಟು, ಆಪ್ರೇಷನ್ ಕಾಸ್ಟ್ ಎಷ್ಟು, ನಮಗೆ ಓವರ್ ಹೆಡ್ಸ್ ಏನು, ಆಮೇಲೆ ಏನು ಮಾರ್ಜಿನ್ ನಾವು ಇಟ್ಕೋಬಹುದು. ಈ ಮಾರ್ಜಿನ್ ಫ್ಲಕ್ಚುಯೇಷನ್ ಆದಾಗ ವಿತ್ ಕ್ವಾಲಿಟಿ ಜೊತೆಗೆ ಮಾರ್ಜಿನ್. ಎಸ್, ಯಾಕಂದರೆ ಮಾರ್ಕೆಟ್ ಏನಾಗುತ್ತೆ ಪದೇ ಪದೇ ಏರ್ಸೋಕ್ಕಾಗೋದಿಲ್ಲ. ಹೌದು, ಈ ತಿಂಗಳು ಒಂದು ರೇಟು ನೋಡಿ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬಾಸುಮತಿ ರೈಸ್ ಕೊಟ್ಟರೆ ಭಾಳ ಚಂದ ಅಂತ ನೋಡೋದಕ್ಕೆ ಪ್ರೆಸೆಂಟೇಷನ್. ಹೌದು, ನಾನು ಹೇಳಿದೆ ಭಾಳ ಜನಕ್ಕೆ, ನೋಡ್ರಿ ಬಾಸುಮತಿ ರೈಸು ಕೆಲವೊಂದು ಐಟಮ್ ಮಾತ್ರವಲ್ಲ, ಸ್ವಲ್ಪ ಹಾರ್ಡಿರುತ್ತೆ, ನಮಗೆ ಡೈಲಿ ತಿಂದರೆ ಆಗೋದಿಲ್ಲ. ಸೊ ಆದಷ್ಟು ಜೀರಾ ರೈಸಿಗೆ ನಾವು ಬದಲಾವಣೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ವಿ. ನಾವಿದ್ದು ಹೇಳಿದಾಗ, ನಾನು ನಮ್ಮ ಯೂನಿಟಿಗೆಲ್ಲ ಹೇಳಿದಾಗ ಜೀರಾ ರೈಸಿಗೆ 60-70 ರೂಪಾಯಿ ಇತ್ತು. ಅದೇನು ಗೊತ್ತಿಲ್ಲ, ನಾವು ಎಲ್ಲ ಅಡಾಪ್ಟ್ ಮಾಡ್ಕೊಂಡಿದ್ದಕ್ಕೂ ಏನೂ ಗೊತ್ತಿಲ್ಲ. ಇವತ್ತು ಬಾಸ್ಮತಿ ರೈಸ್ಗಿನ್ನ ಜೀರಾ ರೈಸ್ ರೇಟ್ ಜಾಸ್ತಿ ಆಗಿದೆ. ಬನ್ನಿ, ಜನರ ದೃಷ್ಟಿಲಿ ಏನಿರುತ್ತೆ, ಏನ್ರಿ ಬಾಸ್ಮತಿ ಎಕ್ಸ್ಪೆನ್ಸಿವ್, ಇವ್ರು ನೋಡಿ ಜೀರಾ ರೈಸ್ ಐಟಮ್ಗೂ ಅದೇ ರೇಟ್ ಇಟ್ಟಿದ್ದಾರೆ. ಹಾಗೆ ಈ ಎಲ್ಲ ಬದಲಾವಣೆಗಳನ್ನು ಅಡಾಪ್ಟ್ ಮಾಡಿಕೊಳ್ಳುವಂಥ ಅನುಭವ ಏನಂದರೆ, ನೀರಿಗೆ ಇಳಿದ ಮೇಲೆ ಆಗುತ್ತೆ. ಇಳಿಬೇಕಾದ ಮುಂಚೆನೇ ಗೊತ್ತಿಲ್ಲ ಕೆಲ ಸಮಸ್ಯೆಗಳು ಸಿಕ್ಕಾಕೊತಾರೆ. ಆಮೇಲೆ ಇನ್ವೆಸ್ಟ್ಮೆಂಟ್ ಏನು ಕೇಳಿದಾಗ ಕರೆಕ್ಟಾಗಿ ಪ್ಲ್ಯಾನ್ ಇಲ್ಲದಾಗ ಶುರು ಮಾಡ್ತಾರೆ, ಯಾರೋ ಕೇಳ್ತಾರೆ ಒಂದಿಷ್ಟು ಆಗುತ್ತೆ, ಅದು ಕೊನೆಗೆ ಏನಾಗುತ್ತೆ, ಆ ಬಜೆಟಿಗೆ ಆಗೋದಿಲ್ಲ, ಬಜೆಟ್ ಮೀರಿ ಹೋಗ್ತದೆ. ಇವತ್ತು ಕೆಲಸಗಾರ ಸಮಸ್ಯೆನೇ ಮೇಜರ್ ಸಮಸ್ಯೆ. ಏನು ಕೇಳಿದ್ರೆ ಅಲ್ಲಿ ಇಲ್ಲಿ ಯಾರು ಇವತ್ತು ರೆಸ್ಟೋರೆಂಟ್ ಕೆಲವು ಹೋಟ್ಲುಗಳಿಗೆ ಸ್ಟಾಫ್ ಕೊಡೋರಿಲ್ಲ, ಇವನು ಹೇಳ್ತಾರೆ ಪ್ರಾಪರ್ ಸೋರ್ಸ್ ಇಲ್ಲ, ಅಲ್ಲಿ ಇಲ್ಲಿ ಹಿಡ್ಕೊಂಡು ಬಂದು ಶುರು ಮಾಡ್ತಾರೆ. ಬೆಳಗ್ಗೆ ಓಪನ್ ಆದ 2 ದಿವಸಕ್ಕೆ ಎಷ್ಟು ಜನ ನಿಂತು ಹೋಗ್ದು, ಎಷ್ಟು ಜನ ಓಡೋಗ್ತಾರೆ ಗೊತ್ತಿಲ್ಲ. ಅದು ಒಂದ್ಸಲಿ ಈಗ ಡೈಲಿ ವೇಜ್ ಯಾರು ತೊಗೊಳಲ್ಲ, ಯೂಸ್ಲಿ ಇಲ್ಲ, ಎಲ್ಲ ಮಂತ್ಲಿನೇ ತೊಗೊಂತಿದ್ದಾರೆ. ಹೌದು. ಸೊ ಮಂತ್ಲಿ ಸ್ಯಾಲ್ರಿ ಆದ ತಕ್ಷಣ ನಾಳೆ ದಿನ ಇಲ್ಲ, ನಾನು ಹೇಳ್ದಲ್ಲ, ಸ್ಯಾಲ್ರಿಗೆ ಅವ್ನು ಬಂದು ನೋಡಿದಾಗ ಕಂಫರ್ಟೇಬಲ್ ಇರ್ತಾನೆ. ಕೆಲವೊಂದು ಕಂಪ್ನಿಗಳು ಉದಾಹರಣೆ, ನಾನು ಅಡಿಯಾರ್ ಆನಂದ್ ಭವನವರು, ಆಮೇಲೆ ಕೆಲವೊಂದಷ್ಟು ಗ್ರೂಪ್ ಇದೆ, ಅವ್ರೇನು ಮಾಡ್ತಾರೆ ಕೇಳಿದ್ರೆ, ಈಗ ರಾಮೇಶ್ವರ ಕೆಫೆ ಇವ್ರೇನು ಮಾಡ್ತಾರೆ, ಒಂದು ಪ್ರಾಪರ್ ಪ್ಲ್ಯಾನ್ ಇದೆ ಅವ್ರ ಹತ್ರ. ಏನು ಮಾಡ್ತಾರೆ, ಹೊಸ ಯೂನಿಟ್ ಮಾಡಬೇಕಾದ್ರೆ ಅಲ್ಲಿಗೆ ಎಷ್ಟು ಏನೇನು, ಅಲ್ಲಿ ಏನು ಮೆನು ಮಾಡ್ತೀವಿ, ಅದಕ್ಕೇನು ಎಕ್ವಿಪ್ಮೆಂಟ್ ಬೇಕು, ಅಲ್ಲಿ ಎಷ್ಟು ಜನ ಬೇಕು, ಒಂದು ಕಡೆಯಿಂದ ಆ ಕಡೆ ಯೂನಿಟ್ ರೆಡಿ ಆಗ್ತಾರೆ, ಈ ಕಡೆ ಒಂದಷ್ಟು ಜನರನ್ನ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಟ್ರೈನಿಂಗ್ ಮಾಡಿ, ಹೌದು ಹೌದು, ಅವರಿಗೆ ಪ್ರಾಪರ್ ಒಂದು ಟೀಮ್ ಫಾರ್ಮ್ ಮಾಡಿ ಕೊಡ್ತಾರೆ. ಇದು ಪ್ರೊಫೆಷನಲ್ ವಿ. ಅದಕ್ಕೆ ಸರಿಯಾಗಿ ಅವರಿಂದ ರೇಟ್ ಚೆನ್ನಾಗಿಟ್ಟಿದ್ದಾರೆ, ಆಯಿತಾ? ನೀವು ಬೇರೆ ಹೋಟ್ಲಲ್ಲಿ 70 ರೂಪಾಯಿ, 80 ರೂಪಾಯಿ, 90 ರೂಪಾಯಿ ಮಸಾಲೆ ದೋಸೆ, ಹೌದು, ಅವರಲ್ಲಿ 120 ರೂಪಾಯಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಕಾರಣ ಏನು, ಎಲ್ಲ ಪ್ರೊಫೆಷನಲ್ ಮಾಡಿದಾಗ ಅದು ಕಾಸ್ಟ್ ಜಾಸ್ತಿ ಇರ್ತದೆ. ಅಫ್ಕೋರ್ಸ್ ಆ ರಾಮೇಶ್ವರ ಕೆಫೆಗೆ ಒಂದು 25 ಬರೋಣ ಅವರಿಗೆ ಪ್ರಾಡಕ್ಟ್ ಬರುತ್ತೇನೋ ಗೊತ್ತಿಲ್ಲ, ಆಯಿತಾ? ಆ ಟರ್ನ್ ಓವರಿಗೆ ಬರ್ಬೋದು. ಆದರೆ ಅವ್ರು ಆ ರೇಟ್ ಇಡಬೇಕಂತಿದ್ರೆ ಅವ್ರು ಈ ಎಲ್ಲ ಕೆಲಸನ ಪೂರ್ವಭಾವಿ ತಯಾರಿಗಳನ್ನ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಮಾತ್ರ ಅವ್ರು ಸಕ್ಸಸ್ ಆಗುತ್ತೆ. ಸೊ ಪ್ರೊಫೆಷನಲ್ ಆಗಿ ಮಾಡಬೇಕು ಅಂದರೆ ಪ್ರೊಫೆಷನಲ್ ಆಗಿ ಎಲ್ಲ ಒಂದೇ ಮಾತು ಹೇಳಿ ಕೇಳಿದ್ರೆ, ಯಾವ ನಿಮ್ಮ ಪ್ರಾರಂಭದಲ್ಲಿ ನಾನು ಹೇಳಿದೆ, ಯಾವುದೇ ಮಾಡಬೇಕಾದ್ರೆ ಅನುಭವ ಪಡ್ಕೊಳ್ಳಿ. ಅನುಭವ ಇಲ್ಲಿಂದ ಬರುತ್ತೆ. ಒಬ್ಬರ ಜೊತೆ ಕೆಲಸ ಮಾಡಿ, ಇಲ್ಲ ಕೆಲಸ ಮಾಡೋಕ್ಕಾಗದಿರೆ ಯಾರೋ ನಿಮ್ಮಂಥರ ಅನುಭವಸ್ಥರು ಮಾಡ್ತಾರೆ, ನಿಮ್ಮ ಜೊತೆಗೆ ಸೇರಿಕೊಂಡು ಒಂದು ಸ್ವಲ್ಪ ದಿನ ಅವ್ರ ಜೊತೆಗೆ ಒಂದು ಸಣ್ಣ ಪಾರ್ಟ್ನರ್ ಏನೋ ಆಗಿದ್ದು, ಆಯಿತಾ? ಇಲ್ಲ ಒಂದು ವರ್ಕಿಂಗ್ ಪಾರ್ಟ್ನರ್ ಸೇರಿಕೊಂಡು ಬಂಡವಾಳ ಹಾಕ್ತಿದ್ರು ಕೂಡ ಅನುಭವ ತಗೊಂಡು ನೀವು ಪ್ರಾರಂಭ ಮಾಡಿ. ಅಲ್ಲಿಗೆ ನಿಮಗೆ ಎಲ್ಲಿ ಸಿಗುತ್ತೆ, ಬೇಸಿಕ್ ಎಲಿಜಿಬಿಲಿಟಿ ಇರುತ್ತೆ ಯಾವುದು ಪ್ರಾರಂಭ ಮಾಡೋದಕ್ಕೆ. ಸೊ ಇನ್ ಫ್ಯೂಚರ್ ನಾವು ಮಾಡಿದ ತಕ್ಷಣ ನಮಗೂ ಮಾಡ್ತೀವಿ ಅಂತ ಅಂದಮೇಲೆ ಒಂದು ಪ್ಲ್ಯಾನ್ ಇದ್ದಾಗ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವುದು ಪ್ಲಸ್ ಯಾವುದು ಮೈನಸ್ಸು ಎಲ್ಲ ಆ ಮನುಷ್ಯನಿಗೆ ಅರ್ಥ ಆಗಿರುತ್ತೆ. ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಒಳ್ಳೇದು ಅಂತ ತಾವು ಹೇಳೋದು ಅಲ್ಲ. ಯಾಕಂದರೆ ಜಾಸ್ತಿ ಅನುಭವ ಆದಾಗ ಧೈರ್ಯ ಕಮ್ಮಿ ಆಗುತ್ತೆ. ನಿಮಗೆ ಊರು ಪೇಲಿ ತನಕ ಇರುತ್ತೆ, ಎಲ್ಲರೂ ಕೇಳ್ತೀವಿ 20-25 ತನಕ ವಿದ್ಯಾಭ್ಯಾಸ, ಆಮೇಲೆ 25ರಿಂದ 30 ತನಕ ಸ್ವಲ್ಪ ಅನುಭವ, 30ರಿಂದ 40 ನೀವು ಸ್ವಂತ ಮಾಡಬೇಕು.
40 ಆದಮೇಲೆ ಸ್ವಲ್ಪ ಧೈರ್ಯಕ್ಕೆ ಕುಗ್ಗುತ್ತೆ. ಯಾಕಂದ್ರೆ ಮದುವೆಗೆ ಆಗಿರುತ್ತೆ, ಹೌದು, ಸ್ವಲ್ಪ ಭಯ ಶುರು ಆಗುತ್ತೆ. ಬೇಕಾ 50 ಮೇಲಂತೂ ಖಂಡಿತ ಆಗೋದಿಲ್ಲ, ಬಹಳ ಕಡಿಮೆ. ಯಾರಿಗೋ ಒಬ್ಬೊಬ್ರು ಮಾಡ್ಬೋದು, ಪರ್ಸೆಂಟೇಜ್ ಬಹಳ ಕಮ್ಮಿ. ಅದಕ್ಕೆ ಏನು ಕೇಳಿದೆ, ನನಗೆ ಪ್ರಾರಂಭ ಮಾಡುವವನಿಗೆ ಏನೊಂದೊಂದು ಹುಮ್ಮಸ್ಸಿದೆಯಲ್ಲ, ಆ ಧೈರ್ಯ ಬರ್ಬೇಕಂತ ಕೇಳಿದೆ. ಒಂದು ಸ್ವಲ್ಪ ಅನುಭವ ಇದೆ, ನಾನು ಮಾಡ್ತೀನಿ ಅನ್ನೋ ಮಾಡಬೇಕು. ಓಕೆ. ಇನ್ನೊಂದು ಶೆಟ್ರೆ, ಇತ್ತೀಚೆಗೆ ಈ ಹೊಸಬ್ರು ಅಂತಂದರೆ, ಈಗ ಎಕ್ಸಾಂಪಲ್ ನಾನು ತಗೊಳ್ಳಿ, ಹೋಟ್ಲಲ್ಲಿ ಒಳ್ಳೆ ಪರ್ಸೆಂಟೇಜ್ ಇದೆ ಅಂದರೆ ಒಂದು 40% ಖರ್ಚಾಗುತ್ತೆ ಅಥವಾ 50% 50 ಉಳಿಯುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದಾರೆ. ಸೊ ಆ ಕಾನ್ಸೆಪ್ಟನ್ನ ಇಟ್ಕೊಂಡು ಬರೋರು ಒಂದು ವರ್ಗ, ಪ್ಲಸ್ ಇನ್ನೂ ಒಂದು ವರ್ಗ ಏನಂತಂದರೆ ಹೋಟೆಲ್ ಮಾಡೋಣ ಹೊಸದಾಗಿ, ಅವ್ರಿಗೇನೇನೋ ಐಡಿಯಾಗಳಿರೋದಿಲ್ಲ. ಈಗ ನೀವು ಹೇಳಿದ್ರಿ ಎಲ್ಲಾದರೂ ಪಾರ್ಟ್ನರ್ ಆಗೋ ಅಥವಾ ವರ್ಕಿಂಗ್ ಪಾರ್ಟ್ನರ್ ಆಗೋ ಇದ್ಬಿಟ್ಟು ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಅನುಭವ ಇರುತ್ತೆ, ಅದರಿಂದ ಮಾಡ್ಬೋದು ಅಂದ್ಬಿಟ್ಟು. ಕೆಲವೊಬ್ಬರು ಆಟೋಮೆಟಿಕಲಿ ಬಂದುಬಿಡ್ತಾರೆ. ಹೇಗೆ ಅಂತಂದರೆ ದುಡ್ಡಿರುತ್ತೆ, ಮಾಡಬೇಕು. ಯಾವುದು ಬಿಸ್ನೆಸ್ಸು? ಹೋಟೆಲ್. ಅದಕ್ಕೆ 2 ಪ್ರಾಕ್ಟಿಕಲ್ ಉದಾಹರಣೆ ಕೊಡ್ತೀನಿ. ನಮಗೆ 2 ಕಾನ್ಸೆಪ್ಟ್ ಇದೆ. ಒಂದು IT ಅವರು. ಈ IT ಅವರು ಏನಾಗುತ್ತೆ, ಅವ್ರಿಗೆ ಸ್ವಲ್ಪ ಸಂಬಳ ಚೆನ್ನಾಗಿರುತ್ತೆ, ಅಲ್ಲೆಲ್ಲ ಡೈಲಿ ಫ್ರೆಂಡ್ಸ್ ಇನಿಷಿಯಲಿ ಕೆಲಸಕ್ಕೆ ಸೇರ್ತಾರೆ, ಸಂಬಳ ಚೆನ್ನಾಗಿ ಬರುತ್ತೆ. ಅದರಿಂದ ಸ್ವಲ್ಪ ಔಟಿಂಗ್ ಎಲ್ಲ ಮಾಡಿ ಒಂದು ಮನೆಗಿನ ತೊಗೊಂಡು ಆದಮೇಲೆ ಸ್ವಲ್ಪ ದುಡ್ಡು ಇರ್ತದಲ್ಲ, ಆಮೇಲೆ ಅನ್ಸ ಇದೇನಪ್ಪ ಇಷ್ಟೊಂದು ಪ್ರೆಸರ್ಗೆ ಬೇಕಾ ನಮಗಿರೋ ಟ್ಯಾಲೆಂಟ್ಗೆ, ಅಥವಾ ಜೊತೆಗೆ ಏನಂದ್ರು ನಾನು 4 ಜನ ಸೇರಿ ಯಾರೋ ಒಬ್ಬರು ಹೊರಗೆ ಇರ್ತಾರೆ, ನಿಮ್ಮಂಥವ್ರು ನನ್ನಂಥವ್ರು, ನಮ್ಮದು ವರ್ಕಿಂಗ್ ಪಾರ್ಟ್ನರ್, ನನಗೆ ಅನುಭವ ಇರ್ತದಲ್ಲ, ಅವನ ಜೊತೆಗೆ ನಾವ್ಯಾಕೆ ಶುರು ಮಾಡಬಾರ್ದು ಅಂತ ಮಾಡಿ ಒಂದಷ್ಟು ಜನ ಸಕ್ಸಸ್ ಆಗಿದ್ದು ಇದೆ, ಒಂದಷ್ಟು ಜನ ಕಳ್ಕೊಂಡಿದ್ದು ಇದೆ. ಇನ್ನೊಂದು ಯಾರು ಕೇಳಿದೆ, ತುಂಬ ಜನ ಈ ಸ್ವಲ್ಪ ದುಡ್ಡಿರೋ ಮಕ್ಕಳು ಏನು ಕೇಳಿದ್ರೆ, ನೀವು ಹಾಗೂ ಕಷ್ಟಪಟ್ಟು ನಿಮ್ಮ ಅದೃಷ್ಟಕ್ಕೂ ಅದು ಸರಿ, ನಿಮ್ಮ ಮಗನಿಗೆ ಎಜುಕೇಷನ್ ಆಗ್ತದೆ, ಗ್ರ್ಯಾಜುಯೇಷನ್ ಆದಮೇಲೆ ಅವನು ಹೈಯರ್ ಎಜುಕೇಷನ್ ಅಂತ ಈ ಕಡೆ ಆಸ್ಟ್ರೇಲಿಯಾಕ್ಕೂ ಆ ಕಡೆ ಲಂಡನ್ಗೂ ಹೋಗ್ತಾನೆ, MBA ಮಾಡ್ಕೊಂಬರ್ತಾನೆ. ಇಲ್ಲಿ ಬಂದರೆ ಇವೆಲ್ಲ ಕೆಲಸಕ್ಕೆ ಹೋದರೆ ಅವನಿಗೆ 50,000 ಸಂಬಳ ಕೊಡ್ತೀನಿ ಅಂತಾರೆ, 50, 75. ಅವ್ನಿಗೆ ಅನಿಸುತ್ತೆ, ನಾನು ಅಲ್ಲಿ ಹೋಗಿ MBA ಮಾಡೋದಕ್ಕೆ 20 ಲಕ್ಷ ಖರ್ಚು ಮಾಡ್ಸಿದ್ದೀನಿ, ಅಪ್ಪನ ದುಡ್ಡು ಇಷ್ಟೆಲ್ಲ ಆಗಿದೆ, ನಮ್ಮ ಅಪ್ಪ ನಾವು ಇಂಥ ಮನೆ ಕಾರ್ ಇಟ್ಕೊಂಡಿದ್ದೀವಿ, 50,000 1 ಲಕ್ಷ ಸಂಬಳಕ್ಕೆ ಹೋಗೋದಾ ಅಂತ ಅವನೇನು ಮಾಡ್ತಾನೆ, ಆ ಜಾಬ್ ಅವನಿಗೆ ಇಷ್ಟ ಆಗೋದಿಲ್ಲ. ಅವನು ಅಲ್ಲಿ ಎಲ್ಲಿ ಅಡ್ಡಾಡ್ತಾ ಇರ್ತಾನೆ. ಹೋಗಿ ಅಮ್ಮನಿಗೆ ಹೇಳ್ತಾನೆ, ಆಯಿತಾ, ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಅವನು ಕೊನೆಗೇನು ಬೆಳಿಗ್ಗೆಲ್ಲ ನಾವು ಯಂಗ್ಸ್ಟರ್ಸಲ್ಲಿ ನೋಡಿ, ಅವ್ರು ಬೆಳಿಗ್ಗೆ ಬೇಗ ಆಗೋದು ಲೇಟು, ನಾಯಿನ ಮಲಗೋದು ಲೇಟು. ಅಂದರೆ ಇವ್ರಿಗೆ ಹೆಚ್ಚಾಗಿ ನೀವು ಹೇಳೋದಿಲ್ಲ, ಈ ಪಬ್ಗೆ ಹೋಗೋ ಅಭ್ಯಾಸ ಮಾಡ್ಕೊತಾರೆ ಸ್ನೇಹಿತರೆಲ್ಲ ಊಟ. ಆವಾಗ ಏನು ಅನ್ಸುತ್ತೆ, ನಾವೇ ಯಾಕೆ ಮಾಡಬಾರ್ದು, ಇದೇನು ಲಿಕ್ಕರು ರೆಡಿಯಾಗಿ KSBCಯಲ್ಲಿ ಸಿಗುತ್ತೆ, ಇಂಟೀರಿಯರ್ ಆರ್ಕಿಟೆಕ್ಟ್ ಸಿಗ್ತಾನೆ, ಶೆಫ್ ಮುಂಚಿನ ಥರ ಇಲ್ಲ ಈಗ. ಈಗೇನು ಕೇಳಿದ್ರೆ ಆ ಕಡೆ ಈ ಕಡೆ ಯಾರು ಹೇಳ್ಕೊಂಡು ಬಂದುಬಿಟ್ರೆ ಮಾಡೋಕ್ಕಾಗತ್ತೆ, ಧೈರ್ಯ ಕೊಡ್ತಾರೆ. ಆವಾಗ ಬಂದು ಅವನ ಮನೇಲಿ ಅಮ್ಮನಿ ತಲೆ ತಿಂತಾರೆ, ಏನೋ ನಾನೇನೋ ಮಾಡ್ತೀನಿ ಅಂತ. ಅಮ್ಮನೂ ಬೈತಾರೆ, ಏಯ್ ನಮಗೆಲ್ಲ ಯಾಕೋದು, ನಿಮ್ಮಪ್ಪ ಕಾಂಟ್ರಾಕ್ಟರ್ ಆಗಿದ್ರು, ನಿಮ್ಮಪ್ಪ ಶಿವಕುಮಾರ್ ಥರ ಏನೋ ಮೀಡಿಯಾ ಮಾಡ್ಕೊಂಡಿದ್ರು, ಅವ್ರೇನೋ ಇಂಡಸ್ಟ್ರಿ ಮಾಡ್ಕೊಂಡಿದ್ರು, ನಿನಗೆ ಯಾಕೋ ಅಂತ. ಇವನು ಕೇಳಿ ಕೊನೆಗೆ ಅಮ್ಮ ಏನೋ ಅಂತಾರೆ, ಏನಾದ್ರು ಒಂದು ಮಾಡ್ಕೊಂಡಿರಲಿ, ಇಲ್ಲದ್ರೆ ಇವನು ಬೆಳಿಗ್ಗೆ ಬೇಗ ಹೇಳೋದಿಲ್ಲ, ಯಾವುದು ಕೆಲಸ ಕಾರ್ಯದ ಹೋಗೋದಿಲ್ಲ, ಫ್ರೆಂಡ್ಸ್ ಒಟ್ಟಿಗೆ ಸಿಕ್ಕಿ ಎಲ್ಲ ಹೇಳೋದು ಹಾಳಾಗ್ತಾರೆ ಅಂತ ಹೇಳ್ಕೊಂಡು ಏನೋ ಒಂದು ವ್ಯಾಪಾರ ಮಾಡಲಿ ಅನ್ನೋ ದೃಷ್ಟಿನಲ್ಲಿ ಏನು ಮಾಡ್ತಾರೆ, ಅವ್ರ ಅಪ್ಪನಿಗೆ ಹೇಳ್ತಾರೆ, ಗಂಡನಿಗೆ. ಆ ರೀತಿ ತುಂಬ ಜನ ತಂದೆಯಂದರು ಏನು ಮಾಡಿದ್ದಾರೆ, ಸ್ವಲ್ಪ ನೋಡಿಕೊಂಡು ಏನೋ ಆಯ್ತು, ಏನೋ ಒಂದು ಸ್ವಂತ ಮಾಡ್ತಾನಲ್ಲ, ಎಲ್ಲರೂ ನಡೀತಿಲ್ಲ, ಆ ಥರ ಮಾಡಿದ್ದಿದೆ. ಒಂದಷ್ಟು ಜನ ಸಕ್ಸಸ್ ಆಗಿದ್ದು ಇದೆ, ಒಂದಷ್ಟು ಜನ ಫೇಲ್ ಆಗಿದ್ದು ಇದೆ. ಅಂದರೆ ನಾನು ಹೇಳ್ತೇನೆ ಕೇಳಿದ್ರೆ, ಈ ನಮ್ಮ ಇಂಡಸ್ಟ್ರಿಗೆ ಭಾಳ ಜನ ಮೊದಲು ಹೋಟ್ಲವ್ರ ಮಕ್ಕಳು ಹೋಟ್ಲ್ ಕೆಲಸ ಮಾಡಿದ್ರು, ಹೋಟ್ಲ್ ಮಾಡ್ತಿದ್ರು. ಈಗ ಅಲ್ಲ, ಬೇರೆ ಬೇರೆ ಫೀಲ್ಡಿಂದ ಅವರೆಲ್ಲ ಬರ್ತಾಯಿದ್ದಾರೆ, ಬೇರೆ ರೂಪ ಬರ್ತಾಯಿದೆ. ಯಾಕಂದರೆ ನೀವು ನೋಡಬೇಕಂದ್ರೆ ಹಟ್ಟಿ ಕಾಪಿ ಅದ್ರ ಥರ ಇನ್ನೊಂದು 50 ಆ ಥರ ಹುಟ್ಕೊಂಡಿದೆ. ಚಾಯ್ ಪಾಯಿಂಟ್ ಹೋಗ್ಬಿಟ್ಟು ಹುಟ್ಕೊಂಡಿದೆ, ಆಯಿತಾ. ಇನ್ನೇನಂದರೆ ಬೇರೆ ಎಂತಂದರೆ ಈಗ ಇಡ್ಲಿ ಗುರು ಬೇರೆ ಇಡ್ಲಿ ಹುಟ್ಕೊಂಡಿದೆ. ಹೌದು. ಆ ರೀತಿ ಈ ಫುಡ್ಡಿನ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ನಮಗೆ ಕಾಣ್ತಾ ಇರುವಂಥ ಒಂದು ಔಟ್ಲೆಟ್ಗಳು. ಇನ್ನೊಂದು ಸಾಕಷ್ಟು ಜನ ಲೇಡೀಸು ತಮ್ಮ ಮನೆಗಳಲ್ಲಿ ಅದು ಬೇಕ್ರಿ ಪ್ರಾಡಕ್ಟ್ ಇರ್ಬೋದು, ಅಥವಾ ವೆಸ್ಟರ್ನ್ ಫುಡ್ ಇರ್ಬೋದು, ಇಂಡಿಯನ್ ಫುಡ್ ಇರ್ಬೋದು, ಇದನ್ನು ಮಾಡಿ ನಮ್ಮ ಈ ಕ್ಲೌಡ್ ಕಿಚನ್ ಅಂತೀವಲ್ಲ, ಹೌದು, ಕ್ಲೌಡ್ ಕಿಚನ್ ಮಾಡಿ ಅದನ್ನು ಸಾಕಷ್ಟು ಜನ ಆನ್ಲೈನ್ ಮುಖಾಂತರ ಸೇಲ್ ಮಾಡ್ತಾರೆ. ಇವರೆಲ್ಲ ನಮಗಷ್ಟು ಕಣ್ಣಿಗೆ ಕಾಣೋದಿಲ್ಲ, ಆನ್ಲೈನ್ ಮಾತ್ರ ಕಾಣ್ತಾರೆ. ಇದೇ ನಮ್ಮ ವೆನ್ಯೂನಲ್ಲಿ, ಇದೇ ಅನಂತದಲ್ಲಿ ಒಂದು ಈ ಥರ ಲೇಡೀಸ್ದೇ ಒಂದು ಡೇ ಒಂದು ಎಕ್ಸಿಬಿಷನ್ ಆಯ್ತು. ಇಲ್ಲಿ ನಾನು ಏನೋ ಇರ್ಬೋದು ನೋಡಿದ್ರೆ, ಇಲ್ಲಿ ಬೇಕಾದ ಪರಿಯಾದ ಊಟ ತಿಂಡಿ ಎಲ್ಲ ಏನು ಕೇಳಿದ್ರೆ ಎಜುಕೇಟೆಡ್ ಲೇಡೀಸ್. ಇದು ಹೇಳೋದಲ್ಲ, ಅವರ
ಒಂದು ಪ್ರವೃತ್ತಿ ಅಂದರೆ ಒಂದು ಹಾಬೀಸ್ ಅಂತ ಮಾಡ್ಕೊಂಡಿದ್ದಾರೆ. ಹೌದು. ಅದನ್ನ ಒಂದಷ್ಟು ಆದಾಯ ಬಂದ ಕೆಲವರು ನಾವು ಸುಮ್ಮನೆ ಇರೋದಕ್ಕಿಂತ ನಮಗೊಂದು ಟ್ಯಾಲೆಂಟ್ ಇದೆ, ಒಂದಿನ ಇನ್ಕಮ್ ಬರಲಿ, ಯಾರೋ ಎರಡು ಕೆಲಸಗಾರ ಜನ ಇಟ್ಕೋತಾರೆ, ಒಂದು ಕಿಚನ್ ಇಟ್ಕೋತಾರೆ, ಮಾಡಿ ಆನ್ಲೈನಾಗಿ ಕೊಟ್ಟರೆ ಸೇಲ್ ಆಗುತ್ತೆ. ಈ ಥರದ ವ್ಯವಸ್ಥೆ ಕೂಡ ಇವತ್ತು ಬೆಳೆದಿದೆ. ಈಗ ಕ್ಲೌಡ್ ಕಿಚನ್ ಬಗ್ಗೆ ನೀವು ಮಾತಾಡಿದ್ರಿ. ಆ್ಯಕ್ಚುಲಿ ಕ್ಲೌಡ್ ಕಿಚನ್ ಬಗ್ಗೆ ನಾನು ಕೇಳಬೇಕಂತ ಇದ್ದೆ. ಈಗ ಕೆಲವೊಂದು ಕ್ಲೌಡ್ ಕಿಚನ್ದು ಹೈಜೆನಿಕ್ ಇರುತ್ತೆ ಕೆಲವೊಂದು. ಸೊ ಅದರಿಂದ ಕೆಲವೊಂದು ಕಡೆ ಪರ್ಚೇಸ್ ಅಂದರೆ ತಗೊಳ್ಳೋದು ಒಳ್ಳೇದಿರುತ್ತೆ, ಹೈಜೆನಿಕ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಒಂದು ಕಡೆ. ಕೆಲವೊಂದು ಕಡೆ ತುಂಬ ಗಲೀಜಾಗಿರುತ್ತೆ. ತುಂಬ ಅಂತ ಅಂದರೆ ನೀವು ಅದನ್ನು ಯೋಚನೆ ಮಾಡೋಕ್ಕಾಗಲ್ಲ. ನಾನು ನೀವು ಒಂದು ಮಾತು ಹೇಳ್ತೀನಿ, ಆ ಥರ ಇರುತ್ತೆ. ನಿಮಗೆ ಕ್ಲೌಡ್ ಕಿಚನ್ ಒಂದೇ ಅಲ್ಲ ನೋಡಿ, ನಮ್ಮಲ್ಲಿ ಆಗ್ತಿರೋ ಎಲ್ಲ ಉದ್ಯಮಗಳಲ್ಲೂ ಇದೊಂದಿದೆ. ಯಾಕೆ ನಮ್ಮ ಊಟೋಪಚಾರದ ವ್ಯವಸ್ಥೆ ಜಾಸ್ತಿ ಹೈಲೈಟ್ ಆಗುತ್ತೆ ಕೇಳಿದ್ರೆ ಜನರ ಆರೋಗ್ಯ. ಹೌದು. ಬೇರೆ ನೀವು ಹಾಸ್ಪಿಟ್ಲಿಗೆ ಹೋಗಿ, ಬೇಕಷ್ಟು ಹಾಸ್ಪಿಟ್ಲಲ್ಲಿ ಹೈಜೆನಿಕ್ ಇಲ್ಲ. ಹೌದು. ಬೇಕಟ್ಟು ಇಂಡಸ್ಟ್ರಿ ಹೋಗಿ, ಅಲ್ಲಿ ಹೈಜೆನಿಕ್ ಇಲ್ಲ. ನಾನು ಕೆಲವು ಕಡೆ ಯಾರೋ ಬ್ರ್ಯಾಂಡ್ ಕೇಳೋಕ್ಕಾಗಲ್ಲ, ಕೆಲವು ಆಫೀಸ್ಗಳಿಗೆ ಹೋದರೆ ಅವ್ರ ಆಫೀಸಲ್ಲೇ ಚೆನ್ನಾಗಿದೆ, ರೆಸ್ಟ್ ರೂಮ್ ಹೋದ ಕ್ಲೀನ್ ಇಲ್ಲ, ನೋಡಿದ್ದೀನಿ ನಾನು. ಅದೆಲ್ಲ ಯಾಕೆ ಆಗೋದಿಲ್ಲ ಕಾರಣ, ಅದೆಲ್ಲ ಜನರ ಆರೋಗ್ಯದ ಅಷ್ಟೊಂದು ಪರಿಣಾಮ ಆಗೋದಿಲ್ಲ. ಫುಡ್ ಅನ್ನೋದು ಜನರ ಆರೋಗ್ಯದ ಪರಿಣಾಮ ಆಗುತ್ತೆ. ನೀವು ರೀಸೆಂಟಾಗಿ ಭಾಳ ಪಿ ಜಿಗಳಿಗೆ ಲಾಕ್ ಮಾಡಿದ್ದು ನೋಡಿದ್ದೀರಾ? ನಿಜ. ನಾವು ಒಂದು 10 ವರ್ಷಗಳ ಪಿ ಜಿ ಮಾಡ್ಬೇಕಂತ ಹೋಗಿದ್ದೆ. ನೋಡೋಕ್ಕೆ HSR ಲೇಔಟಿಗೆ ಹೋದಾಗ ಕೆಲವು ಪಿ ಜಿ ಒಳಗೆ ಹೋದರೆ ಆ ಗಾಳಿ ಬೆಳಕಿಲ್ಲ, ಆ ಒಂದು ರೀತಿ ಸೊಫಾಕೇಶನ್ ಥರ ಕಾಣ್ತಿತ್ತು. ನನಗೆ ಅನ್ನಿಸ್ತು ಬೇಡ, ನಮಗೆ ಉದ್ಯೋಗ ಅಲ್ಲ, ನಾವು ಮಾಡೋದೇ ಕ್ಲೀನಾಗಿ ಮಾಡಬೇಕು, ಪ್ರಾಪರಾಗಿ ಆಲ್ ವೆಂಟಿಲೇಷನ್ ಒಳ್ಳೆ. ಅವನು ಇರೋ ಪಿ ಜಿಲಿ ಇದ್ದ ಅಂದ್ರೆ ಅವನು ಹೆಲ್ತಿಯಾಗಿರ್ಬೇಕು, ಆ ಥರ ಮಾಡಬೇಕು ಅಂದ್ಕೊಂಡು ಮಾಡಿದೆ. ಅವನು ಹೋಟ್ಲ್ಗಳು ಟರ್ನ್ ಆದೆ, ಅದು ಮಾಡಿಲ್ಲ, ವಿಚಾರ ಬೇರೆ. ಇದಕ್ಕೆಲ್ಲ ಒಂದೇ ಏನು ಗೊತ್ತಾ ನಿಮಗೆ, ನಮ್ಮಲ್ಲಿ ಕಾನೂನು ಅನ್ನೋದು ಇದೆ. ಅದನ್ನು ಯಾರು ಕಾರನ್ನ ಪರಿಪಾಲನೆ ಮಾಡಬೇಕು, ಯಾರು ಅದನ್ನು ಪರಿಶೀಲನೆ ಮಾಡಬೇಕು, ಆ ವ್ಯವಸ್ಥೆ ಸರಿ ಇಲ್ಲ. ಯಾಕೆ ಕೇಳಿದ್ರೆ ನಮ್ಮಲ್ಲಿ ಪರಿಶೀಲನೆ ಮಾಡಿ ಬಂದು ದಂಡ ಹಾಕೋಕೆ ಒಂದೇ ಗೊತ್ತಿರೋದು. ಹೌದು. ನೀವು ಅದೇ ವಿದೇಶದಲ್ಲಿ ನೀವು ದುಬೈ ತೊಗೊಳ್ಳಿ, ಸುಮಾರು ಕಂಟ್ರಿ ತೊಗೊಳ್ಳಿ, ಅವ್ರೇನು ಮಾಡ್ತಾರೆ, ಪ್ರತಿ ತಿಂಗಳು ಫುಡ್ ಇನ್ಸ್ಪೆಕ್ಟರ್ ಬರ್ತಾರೆ. ಹೌದು. ಅವ್ರೇನು ಮಾಡ್ತಾರೆ, ಇದು ಸರಿ ಇಲ್ಲ, ಸರಿ ಮಾಡ್ಕೊಂಡು ಅದನ್ನು ನೋಟಿಸ್ ಮಾಡಿ ಅವ್ರು ಸರಿ ಮಾಡಿ ಕೊಡಬೇಕು. ಹೌದು. ಆಮೇಲೆ ಏನು ಕಾನೂನು ಇದೆ ಅವನು ಸರಿಪಡಿಸ್ಕೊಳ್ಳೋವಂಥದ್ದೇ ಇದೆ. ನಮ್ಮಲ್ಲಿ ಕಾನೂನಲ್ಲಿರೋದು ಅವ್ನು ಪೂರ್ತಿ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲಿ ಏನು ಎರಡು ಬದಲಾಗಬೇಕು, ಯಾವುದು ಅಳವಡಿಸ್ಕೊಳ್ಳುವವನು ಮತ್ತು ಪರಿಶೀಲನೆ ಮಾಡುವವರು. ಇವರು ಎರಡೂ ಕೂಡ ಬದಲಾದರೆ, ಎರಡೂ ಅಳವಡಿಸ್ಕೊಳ್ಳುವಂಥ ಕಾನೂನು, ಆಮೇಲೆ ಪರಿಶೀಲನೆ ಮಾಡೋನು ಕೂಡ ಪರಿಶೀಲಿಸಿ ಮಾಹಿತಿ ಕೊಟ್ಟು ತಿದ್ದುವವನಾಗಬೇಕು, ಗುರು ಆಗಬೇಕು. ನಾವು ಬದಲಾಗತ್ತೆ. ಎಲ್ಲಿ ತನಕ ಆಗೋದಿಲ್ಲ. ಇಲ್ಲಿ ಏನು ಕೇಳಿದ್ರೆ ಪ್ರತಿಯೊಂದು ಹಂತವನ್ನು ಕೇಳಿದ್ರೆ ನನಗೆ ಅಧಿಕಾರಿ ಅಂತ ಹೇಳಿದ್ರೆ ನನಗೆ ಅಧಿಕಾರ ಇದೆ, ನಿನ್ನ ಮೇಲೆ ನಾನು ಕ್ರಮ ಕೈಗೊಳ್ಬೋದು ಅನ್ನೋ ಒಂದು ಧೋರಣೆ ಬದಲಾಗಬೇಕು. ಅದು ಬದಲಾದಾಗ ಏನು ಕೇಳಿದ್ರೆ ಈ ತಪ್ಪಾಗೋದು ಕಮ್ಮಿ ಆಗುತ್ತೆ. ತಪ್ಪು ಮಾಡೋದು ಏನು ಮಾಡ್ತಾನೆ, ಅವ್ನು ಸರಿ ಮಾಡ್ಕೊಳ್ಳೋಕೆ ಅವಕಾಶ ಇಲ್ಲ, ಅದು ಮಾಡಿದ್ದೆಲ್ಲ ತಪ್ಪು ಅಂತಾರೆ ಇವರು. ಹಾಗೋ ಹೀಗೋ ಯಾರತ್ರ ಇನ್ಫ್ಲುಯೆನ್ಸ್ ಮಾಡಿ ಅವನಿಗೆ ನೋಡ್ಕೊಂಡ್ಬಿಟ್ಟು ಸದ್ಯಕ್ಕೆ ಬಂದಿರೋ ಸಮಸ್ಯೆ ತೊಳ್ಕೊಳ್ಳುವ ಅನ್ನೋ ವ್ಯವಸ್ಥೆ ಬದಲಾಗೋದಿಲ್ಲ. ಮುಗೀತು. ಅಲ್ಲಿ ತನಕ ಇದು ಪೂರ್ತಿ ಸರಿ ಹೋಗೋದಿಲ್ಲ. ಖಂಡಿತ ಸರಿ ಹೋಗುತ್ತೆ. ಯಾವುದು ಅಳವಡಿಸ್ಕೊಳ್ಳೋದು ಮತ್ತು ಪರಿಶೀಲನೆ, ಈ ಎರಡು ವ್ಯವಸ್ಥೆ ಬದಲಾಗಬೇಕು. ನಾನು ಕ್ಲೌಡ್ ಕಿಚನ್ ಬಗ್ಗೆ ಏನಕ್ಕೆ ಕೇಳಿದೆ ಅಂತ ಅಂದರೆ, ಇತ್ತೀಚೆಗೆ ಈ ಆನ್ಲೈನ್ ಬಂತಲ್ಲ, ಈ ಸ್ವಿಗ್ಗಿ ಮತ್ತು ಇನ್ನೊಂದು ಯಾವುದ್ಯಾವುದೋ ಬಂತಲ್ಲ, ಇದರಿಂದ ಏನಾಗುತ್ತೆ ಅಲ್ಲಿ ಈ ಅದೇ ಏನು ಇಂಟರ್ನೆಟ್ ಕಾಲ, ಓಕೆ, ಅಲ್ಲಿ ಅವರವರೇ ಇದ್ಕೊಡೋದು. ಈ ರೇಟಿಂಗ್ ಅಂತ ಒಂದು ಬಂದುಬಿಟ್ಟಿರುತ್ತೆ. ನಿಮ್ಗೊಂದು ಹೇಳ್ತೇನೆ, ಈ ರೇಟಿಂಗ್ದು ಕತೆ, ಆನ್ಲೈನ್ ರೇಟಿಂಗ್ ಕೇಳಿ. ನಾವು ಹೈವೇಲಿ ಹೋದ 2 ಸರಿ ನನ್ನ ಮಕ್ಕಳು ಹಾಕಿದ್ದು, ರೇಟ್ ಚೆನ್ನಾಗಿದೆ, ಹೋಗೋದು ಕೂತು ತಿನ್ನೋಕ್ಕಾಗಲ್ಲ, ಟ್ರೈನ್ ಇಲ್ಲ, ಆಯಿತಾ. ಇದು ನಮಗೂ ಒಂದು ಸಲ ಆಗಿತ್ತು. ನಾವೆಲ್ಲ ಒಂದು ಕಡೆ ಮಾಡಿದಾಗ ಹೊಸದಾಗಿ ಯಾವುದು ಈ ಬ್ಲಾಗರಿಗೆ ಹೇಳಿದರು, ರಶ್ ಆಯಿತು, ಕೊಟ್ಕೊಳಕ್ಕಾಗಿಲ್ಲ. ಅವನು ಯಾರೊಬ್ಬರಿಗೆ ಲೇಟ್ ಆಯ್ತು ಕೊಟ್ಟಿದ್ದು, ಅವನು ನಮ್ಮವ್ರು ಹೇಳಿದ್ರು ಬಿಲ್ ಡಿಸ್ಕೌಂಟ್ ಕೇಳದಂತೆ, ಅವ್ನು ಆಗಿಲ್ಲ, ಅವ್ನು ಹೋಗಿ ಬರ್ದ, ತುಂಬ ಕೆಟ್ಟದಾಗಿದೆ, ನೀವು ನಡ್ಸೋಕ್ಕೇನ ಕ್ಲೋಸ್ ಮಾಡೋದು ಒಳ್ಳೇದು ಅಂತ. ಅದರಿಂದ ರೇಟಿಂಗು ಹಂಗಂತ ರೇಟಿಂಗ್ ಎಲ್ಲವೂ ತಪ್ಪಂತ ನಾನು ಹೇಳೋದಿಲ್ಲ. ಕರೆಕ್ಟ್. ತುಂಬ ಜನ ರೇಟಿಂಗ್ನ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ. ಹೌದು, ಆಯಿತಾ. ಇದು ಇವತ್ತಿನ ಜನ್ರೇಷನ್. ಮುಂಚೆ ಏನಿದೆ ಗೊತ್ತಾ ನಿಮಗೆ, ನಮ್ಮಲ್ಲಿ ನೀವು ಊಟ ಮಾಡಿ ಬಂದು ನಾವು ಹೇಳ್ತೀವಿ, ಎಲ್ಲದಕ್ಕಿಂತ ಸ್ಟ್ರಾಂಗ್ ಮಾರ್ಕೆಟಿಂಗ್ ಅದು ಕೇಳಿದ್ರೆ ನಿಮ್ಮಲ್ಲಿ ಬಂದಿರೋ ಗ್ರಾಹಕರು, ಅದು ಯಾವುದೇ ಪ್ರಾಡಕ್ಟ್ ಇರಲಿ, ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಸರ್ವಿಸ್ ತೊಗೊಂಡವರು ಚೆನ್ನಾಗಿದೆ 15 ಹೇಳ್ತಾರಲ್ಲ, ಅದು ಸ್ಟ್ರಾಂಗ್ ಮಾರ್ಕೆಟಿಂಗ್. ಹೌದು. ನಂತರ ಏನಾಯಿತು ಕೇಳಿದ್ರೆ, ಈಗೆಲ್ಲ ಏನು ಕೇಳಿದ್ರೆ, ಮುಂಚೆ ನಮ್ಮ ಹೋಟ್ಲ್ಗಳಲ್ಲಿ ಫೋನ್ ಮಾಡಿ ಆರ್ಡರ್ ಕೇಳೋರು, ಇವತ್ತು ಏನೇನಿದೆ, ಏನೇನು ಸಿಗುತ್ತೆ ಅಂತ ಆರ್ಡರ್ ಮಾಡೋ. ಅದು ಕಂಪ್ಲೀಟಾಗಿ ಏನದು 100% 10% ಬಂತು. ಈಗಿನ ಮಕ್ಕಳು ಎಲ್ಲರೂ ಮಾತಾಡೋದಿಲ್ಲ,
ಎಲ್ಲರೂ ಮೊಬೈಲ್ ಇಟ್ಕೊಂಡು ಮೊಬೈಲೇ ಆರ್ಡ್ರ್ ಮಾಡೋದು. ಅದು ತಿಂಡಿ ಇರಲಿ, ಬಟ್ಟೆ ಇರಲಿ, ಶೂ ಇರಲಿ, ಅವ್ರೇನು ಮಾಡ್ತಾರೆ, ಆ ರೇಟಿಂಗ್ ಕೊಡ್ತಾರೆ. ರೇಟಿಂಗಲ್ಲಿ ಪೂರ್ತಿ ತಪ್ಪು ನಾನು ಹೇಳೋದಿಲ್ಲ. ಕೆಲವೊಂದು ಕಡೆ ರೇಟಿಂಗ್ನ ನಂಬಿ ನಾವು ಹೋಗೋಂಗಿಲ್ಲ. ಒಂದು ಸಲ ಗೂಗಲ್ ತೋರ್ಸ್ಕೊಂಡು, ಒಂದು ಸಲ ಗೂಗಲ್ ಏನು ಮಾಡುತ್ತೆ, ನಿಮಗೆ ಶಾರ್ಟ್ ಕಟ್ ತೋರಿಸೋದು, ಅಲ್ಲಿ ಮುಂದೆ ಹೋದರೆ ರೋಡ್ ಹೋದ್ರೆ ಭಯ ಆಗುತ್ತೆ. ನಿಜ. ಹಾಗೆಯೇ ವ್ಯವಸ್ಥೆ ಬಂದಾಗ ಯಾವುದೇ ಬೆಳವಣಿಗೆನ ನಾವು ಅದನ್ನ ಅನುಸರಿಸ್ಕೊಂಡು ಅದನ್ನ ಪರಿಶೀಲಿಸಿ ಮುಂದೆ ಹೋಗಬೇಕಾಗತ್ತೆ. ಅದು ಅಷ್ಟು ಮಿತಿಯಾಗಿ ಬಳಸೋದು ತುಂಬ ಒಳ್ಳೆಯದು. ಅದನ್ನು ಕರ್ನಾಟಕ ರಾಜ್ಯ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಿದ್ದಾರೆ ತಾವು. ಸೊ ನಿಮ್ಮಲ್ಲಿ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಸರ್, ಆಲ್ ಓವರ್ ಕರ್ನಾಟಕ? ಸರಿಯಾಗಿ ಹೇಳ್ಬೇಕಾದ್ರೆ ಎಲ್ಲವುದು ಅಂದಾಜು ಮೇಲೆ ಹೇಳ್ತಿರೋದು. ನಾವು ಹೇಳ್ತೀವಿ ಎಲ್ಲ ದರ್ಶಿನಿಯಿಂದ ಹಿಡಿದು ಸ್ಟಾರ್ ಹೋಟೆಲ್ ತಗೊಂಡ್ರೆ ಒಂದು 50,000 ಹೋಟ್ಲಿದೆ. ನೀವು ಒಂದು ಹೋಟ್ಲಿಗೆ ಆ್ಯಾವ್ರೇಜಾಗಿ 20 ಜನ ಲೆಕ್ಕ ತೊಗೊಳ್ಳಿ. ಸಣ್ಣ ಹೋಟ್ಲಂದು ಕೂಡ 20 ಜನ ಇರ್ತಾರೆ, ಅಥವಾ 30 ತೊಗೊಂಡ್ರೆ ಎಷ್ಟೊತ್ತಲ್ಲಿಗೆ ಸಿಕ್ಕಾಪಟ್ಟೆ ಆಗೋಯ್ತು. ಸೊ ಇನ್ನೊಂದೇನಂತ ಅಂದರೆ, ಈಗ ನಿಮ್ಮಲ್ಲಿ ನಿಮ್ಮ ಸ್ವಾತಿ ಗ್ರೂಪ್ ಹೋಟ್ಲಲ್ಲಿ ಮತ್ತು ಅಟೈಡ್ ಎಲ್ಲ ಸೇರಿದ್ರೆ ಎಷ್ಟು ಜನಕ್ಕೆ ನೌಕರಿ ಕ್ರಿಯೇಟ್ ಮಾಡಿ? 1,000 ಜನಕ್ಕೆ. ನಿಮ್ಮಲ್ಲಿ 1,000 ಜನಕ್ಕೆ. ಸೊ ಎಷ್ಟು ಹೋಟೆಲ್ಗಳು 1,000 ಜನ ಇಟ್ಕೊಂಡಿದ್ದಾರೆ? ನಮ್ಮ ಹತ್ರ ಅಂಕಿಅಂಶ ಸರಿಯಾಗಿಲ್ಲ. ನನಗೆ ಗೊತ್ತಿದ್ದಂಗೆ ಬೆಂಗಳೂರಿನಲ್ಲಿ ಒಂದು 25 ಸಿಗ್ಬೋದು ಸಂಸ್ಥೆ. ಓಕೆ. ಈಗ ನೀವು ಹಸಿದವ್ರಿಗೆ ಬಂದುಬಿಟ್ರೆ, ಅಂದರೆ ಅವ್ನು ದುಡ್ಡು ಕೊಟ್ಬಿಟ್ಟೆ ಊಟ ಮಾಡಬೇಕು. ಹಸಿದವನು ಬಂದಾಗ ಊಟ ಹಾಕೋದೇ ಒಂದು ದೊಡ್ಡ ಪುಣ್ಯ ಅಂತಾರೆ, ಅನ್ನ ಹಾಕೋದು. ಹೌದು. ಸೊ ಅದು ನಿಮ್ಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಮಾಡಿದೆ? ಈಗ ನಾವು ರೇಟಿಂಗ್ ಮಾಡೋದು ಹೇಗೆ ಗೊತ್ತಾ, ನೀವು ಯಾವಲ್ಲಿ ರೇಟಿಂಗ್ ಆನ್ಲೈನ್ ರೇಟಿಂಗ್ ಕೇಳೋದಿಲ್ಲ. ಇಲ್ಲ, ನಮ್ಮಲ್ಲಿ ಯಾವಲ್ಲೂ ರೇಟಿಂಗ್ ಅಂತ ಕೇಳಿದ್ರೆ, ಇವತ್ತು ನಮ್ಮ ಹೋಟ್ಲ್ ನಡೀತಾ ಇರುತ್ತೆ, ನಿಮ್ಮದು ಹೋಟ್ಲ್ ನಡೀತಾ ಇರುತ್ತೆ. ಹೊಸದಾಗಿ ಬಂದಿರೋ ಕಸ್ಟಮರ್ ಊಟ ಮಾಡಿದ ನಂತರ, ಊಟ ಮಾಡಿ ಕೈ ತೊಳೆದು ಬಿಲ್ ಕೊಟ್ಟು ಬಂದಮೇಲೆ ಚೆನ್ನಾಗಿದೆ ಅಂದರೆ ಆವತ್ತು ನಮ್ಮಲ್ಲಿ ಕ್ವಾಲಿಟಿ ಇದೆ ಅನ್ನೋ ಲೆಕ್ಕ. ಅಂದರೆ ಏನೋ ಒಂದು ಕ್ವಾಲಿಟಿ ಇಟ್ಟಿದ್ದೀವಿ ಅಂದರೆ ಜನರನ್ನ, ಗ್ರಾಹಕನ ಸಮಾಧಾನ ಮಾಡುವಂಥ ಒಂದು ಕ್ವಾಲಿಟಿ ನಮ್ಮಲ್ಲಿ ಇದೆ ಅನ್ನೋದು ರೇಟಿಂಗ್. ಆಮೇಲೆ ಜನಕ್ಕೆ ಏನಾಗುತ್ತೆ ಗೊತ್ತಾ, ಎರಡಿದೆ ಅಂತ ಕೇಳಿದ್ರೆ, ಚೆನ್ನಾಗಿ ಹಸಿವಾದಾಗ ಮನುಷ್ಯ ಊಟ ರುಚಿಯಾಗಿ ಕಾಣುತ್ತೆ. ಹೌದು, ಅದು ಒಟ್ಟೆ. ಈಗೆಲ್ಲ ಹಸಿವು ಕಮ್ಮಿ ಆಗಿದೆ. ಯಾಕೆ ಕೇಳಿದ್ರೆ ಊಟ ಮಾಡಿದ್ರೆ ಹೆಚ್ಚಾಗಿದೆ. ಹೌದು. ಊಟಕ್ಕೆ ಕೂತ್ರೆ ನಿಮ್ಮನ್ನು ಕರ್ಕೊಂಡು ಹೇಳ್ತೀರಾ, ಏನು ಹೇಳಿ ಕೇಳಿದ್ರೆ, ನನಗೇನು ಬೇಡ, ಇಷ್ಟೇ ಸಾಕು ಅಂದರೆ ಈಗ ಅದಿಲ್ಲ. ತಿನ್ನಬೇಕು ಹಸಿವಿಲ್ಲ, ಇಲ್ಲ, ಹಸಿವಿಲ್ದೇ ಊಟ ಮಾಡೋದು ಇವಾಗ ಒಂದು ಕಾಟಾಚಾರಕ್ಕೆ ಊಟ ಮಾಡೋದು ಆ ಥರ ಆಗಿದೆ. ಸೊ ಏನೆಲ್ಲ ನೀವು ಇನ್ನು ಮುಂದೆ ಫ್ಯೂಚರಲ್ಲಿ ಅಧ್ಯಕ್ಷರಾಗಿರೋ ತನಕನೂ ಏನೆಲ್ಲ ಬದಲಾವಣೆಗಳು ತರಬೇಕು ಅಂತ ಇದ್ದೀರಾ? ಹೊಸ ಮಾರ್ಗಗಳು ಏನೇನು ಮಾಡಬೇಕಂತ ಇದ್ದೀರಾ? ಒಂದು, ರಾಜ್ಯದಲ್ಲಿರುವಂಥ ಎಲ್ಲ ಹೋಟೆಲ್ನವನ್ನು ಸದಸ್ಯತ್ವ ಸಂಘಕ್ಕೆ ನೋಂದಾಯಿಸಬೇಕಂತಿದೆ. ಆಮೇಲೆ ನಾವು ಈಗಾಗಲೇ ರಾಜ್ಯದ ಬೇರೆ ಬೇರೆ ವಿಭಾಗದಲ್ಲಿ ಅಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನು, ಅಂದರೆ ನಮ್ಮ ರಾಜ್ಯದ ಈ ಸಂಘಕ್ಕೆ 30 ಜಿಲ್ಲೆಯ ಸಂಘಗಳು ಸಹಯೋಗ ಅಂದರೆ ಅಫಿಲಿಯೇಷನ್ ಇದೆ. ಆ ವಿಭಾಗದಲ್ಲಿರುವ ಜಿಲ್ಲಾ ಸಂಘದೆಲ್ಲರೂ ಕರೆದು ಆ ಭಾಗದಲ್ಲಿರುವಂಥ ಉದ್ಯೋಗದ ಸಮಸ್ಯೆಗಳೇನವೆ, ಹಾಗೆ ಉದ್ಯಮವನ್ನು ಉಳಿಸ್ಕೊಳ್ಳೋಕ್ಕೆ, ಬೆಳೆಸೋದಕ್ಕೆ ಇವತ್ತೇನು ಅವಶ್ಯಕತೆ ಎನ್ನುವಂಥ ಇದೆ ಅನ್ನೋದು ಸೆಮಿನಾರ್ಗಳು ಮಾಡಿ ತಜ್ಞರನ್ನು ಕರೆಸಿ ಅವರಿಂದ ಮಾಹಿತಿಯನ್ನು ಕೊಡ್ತೀವಿ. ಇಲಾಖೆಯ ಅಧಿಕಾರಿಗಳನ್ನು ಕರೆದು ಕೂಡ ಮಾಹಿತಿ ಕೊಡ್ತೀವಿ. ಇದು ರಾಜ್ಯದ ಬೇರೆ ಬೇರೆ ಭಾಗದಲ್ಲೆಲ್ಲ ನಾವು ಈ ಕಾರ್ಯಕ್ರಮ ಮಾಡೋದ್ರಿಂದ ರಾಜ್ಯದ ಮೂಲೆ ಮೂಲೆಗೂ ಸಂಘದ ಕಾರ್ಯಕ್ರಮಗಳು ತಲುಪ್ತವೆ. ಅದೇ ರೀತಿ ನಾವು ನಮ್ಮ ಒಬ್ಬೊಬ್ಬರ ಅಧ್ಯಕ್ಷರ ಅವಧಿಯಲ್ಲಿ ರಾಜ್ಯ ಮಟ್ಟದ ಒಂದು ಸಮ್ಮೇಳನವನ್ನು ಮಾಡೋದಿರುತ್ತೆ. ಆ ಸಮ್ಮೇಳನಕ್ಕೆ ನಾವು ರಾಜ್ಯದ ಎಲ್ಲ ಮೂಲೆಯಿಂದ ನಮ್ಮ ಉದ್ಯಮದವ್ರನ್ನ ಕರೆದು ಅದಕ್ಕೆ ಸರಿಯಾಗಿ ಅಧಿಕಾರಿಗಳಿರ್ತವ್ರೆ. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ತನಕ ನಮ್ಮೆಲ್ಲ ಸಮ್ಮೇಳನಕ್ಕೆ ಆಗಿನ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಅದೇ ರೀತಿಯಲ್ಲಿ ಈ ಸಲ ಸಾಧ್ಯವಾದರೆ ಕೇಂದ್ರ ಸಚಿವರನ್ನು ಕರೆದು ಈ ಸಮ್ಮೇಳನವನ್ನು ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ. ನಿಮಗೆ ಯೂಸಲಿ ನನಗಾಗಲಿ ನಿಮಗಾಗಲಿ ಫ್ಯಾಮಿಲಿಗೆ ಟೈಮ್ ಕೊಡೋದಕ್ಕೆ ತುಂಬ ಕಷ್ಟ ಆಗಿರುತ್ತೆ. ಭಾಳ ಜನ ಕೇಳ್ತಾರೆ, ಮನೆಯವರು ಇಲ್ಲ ಭಾಳ ಜನ ಕೇಳ್ತಾರೆ. ಅದೇನು ಗೊತ್ತಾ ನಿಮಗೆ, ಸಮಯ ಅನ್ನೋದು ನಾವು ಹೌ ಗುಡ್ ಯು ಆರ್ ಗುಡ್ ಮ್ಯಾನೇಜರ್ ಫಾರ್ ಯುವರ್ ಟೈಮಿಂಗ್. ನಿಮ್ಮ ಟೈಮನ್ನು ಎಷ್ಟು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಬಲ್ರಿ ಅದರ ಮೇಲೆ ನಿಂತಿರುತ್ತೆ. ಸಮಯ ಇಲ್ಲ ಅಂದರೆ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಸಮಯ ಇಲ್ಲ. ಸೊ ಶೆಟ್ರು ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಈ ವಿಚಾರದಲ್ಲಿ? ನಾನು ಏನು ಮಾಡ್ತೀನಿ ಕೇಳಿದ್ರೆ, ನನಗೆ ಯಾವ್ಯಾವ ಕಾರ್ಯಕ್ರಮ ಇದೆ ಅಂತೇಳಿ ನಾನು ಒಂದು ಅಳವಡಿಸ್ಕೊತೀನಿ. ಕೇಳಿದ್ರೆ ಯಾರಿಗಾದ್ರು ಹೇಳ್ತೀನಿ, ನೀವು ಸಡನ್ ಅಂತ ನಮ್ಮ ಆಫೀಸಿಗೆ ದಯವಿಟ್ಟು ಬರಬೇಡಿ, ನೀವು ತಿಳಿಸಿ, ನಿಮ್ಗೆ ನಾವು ಟೈಮ್ ಕೊಡ್ತೀವಿ. ಅದು ನಾವು ದೊಡ್ಡ ವ್ಯಕ್ತಿ ಅಂತಲ್ಲ, ನೀವು ಬಂದು ನಮಗೆ ಕಾಯಬಾರ್ದು. ಆಮೇಲೆ ಪ್ರತಿಯೊಬ್ಬರಿಗೆ ಏನು ಹೇಳ್ತೀನಿ, ನೀವು ಖಂಡಿತ ಕಾರ್ಯಕ್ರಮ ಇದೆಯಾ, ನೀವು ನನಗೆ ನಿಮ್ಮನ್ನು ಕಳಿಸಿ, ನಾನು ಬರೋಕ್ಕಾಗತ್ತೆ ಇಲ್ಲ ಖಂಡಿತ ಹೇಳ್ತೀನಿ, ಸಾಧ್ಯವಾದರೆ ಖಂಡಿತ ಬರ್ತೀನಿ, ಆಗದೆ ನಾನು ಹೇಳ್ತೀನಿ, ನಾನು ಬರೋಕ್ಕಾಗೋದೇ ತಪ್ಪು ತಿಳ್ಕೊಬೇಡಿ. ಯಾಕೆಂದ್ರೆ ನನಗೇನಾಗುತ್ತೆ, ನನ್ನ ದಿನದಲ್ಲಿ
ಬೆಳಿಗ್ಗೆಯಿಂದ 4 ಗಂಟೆ ತನಕ ನಾನು ಸಂಸ್ಥೆಯ ಕೆಲಸವನ್ನು ಮಾಡ್ತೇನೆ. 4ರಿಂದ 7 ಗಂಟೆ ತನಕ ಸಂಘ ಸಂಸ್ಥೆ ಕೆಲಸವನ್ನು ಮಾಡ್ತೇನೆ. 7 ಗಂಟೆಯಿಂದ ಮತ್ತೆ ಪುನಃ ನಮ್ಮ ಸಂಸ್ಥೆ ಇಲ್ಲ ಸಂಸಾರ. ಸೊ ಸಂಸಾರಕ್ಕೆ ಆದಷ್ಟು ಒಂದು ಹೇಳಿದ್ನಲ್ಲ, ಎಲ್ಲದನ್ನು ಕೇಳಿದ್ರೆ ನೀವು ಯಾರಿಗೂ ಫುಲ್ ಸಿಕ್ಕರೆ ವ್ಯಾಲ್ಯೂನು ಕಮ್ಮಿ ಇರುತ್ತೆ. ಹೆಂಡತಿ ಇರಲಿ, ಮಕ್ಕಳಿರಲಿ, ನಿಮ್ಮ ಸಂಸ್ಥೆನೇ ಇರಲಿ, ಎಲ್ಲದಕ್ಕೂ ಒಂದು ಲಿಮಿಟ್. ಎಸ್, ನೀವು ಅದನ್ನ ಹೇಗೆ ನೀವು ಪ್ಲ್ಯಾನ್ ಮಾಡ್ಕೋತೀರಿ ಅದ್ರ ಪ್ರಕಾರ ಅದು ಹೋಗುತ್ತೆ. ಸಾಧ್ಯವಾದಷ್ಟೇ ಭಾರ ಹೊರಬೇಕು, ತುಂಬ ಭಾರ ಹೊತ್ಕೊಳ್ಳೋಕ್ಕಾಗೋದಿಲ್ಲ. ಆಮೇಲೆ ಏನು ತುಂಬ ತಗೊಂಡಾಗ ಏನಾಗುತ್ತೆ, ಅದು ಅವ್ಯವಸ್ಥೆ ಆಗ್ತದೆ. ಸೊ ಇಲ್ಲಿ ನಿಮ್ಮ ಬ್ರದರ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಪ್ರತ್ಯೇಕವಾಗಿ ಅಂದರೆ ಒಂದು ನಿಮ್ಗೆ, ಯಾಕೆಂದ್ರೆ ನಿಮ್ಮ ಬೆನ್ನಲ್ಲಿ ನಿಂತ್ಕೊಂಡಿದ್ದಾರೆ ನಿಮ್ಮ ಜೊತೆ, ಹೌದು, ಅವ್ರ ಬಗ್ಗೆ, ಆಮೇಲೆ ಬಂದಂಥ ಪಾರ್ಟ್ನರ್ಸ್ಗಳ ಬಗ್ಗೆ ಹೇಳಬೇಕಂದ್ರೆ ಪ್ರಾಯಶಃ ಅವನೊಬ್ಬರೇ ಬ್ರದರ್ ಇದ್ದ. ಎಲ್ಲರೂ ಬಂದು ಇವತ್ತಿಗೆ ಎಲ್ಲರೂ ನಾವು ಒಂದು ಭ್ರಾತೃತ್ವ ಏನಿದೆ, ಭ್ರಾತೃತ್ವ ಮತ್ತು ಸ್ನೇಹ, ಇದು ಎರಡು ಸಮ್ಮಿಲನವಾಗಿದ್ದರಿಂದ ಪ್ರಾಯಶಃ ನಾವೆಲ್ಲ ಒಟ್ಟಾಗಿದ್ದೀವಿ. ಈಗ ನನಗೆ ನನ್ನ ಸ್ವಂತ ತಮ್ಮ ಅಥವಾ ಮಿಕ್ಕಿದವರು ಏನು ಜಾಸ್ತಿ ಬದಲಾವಣೆ ಕಾಣೋದಿಲ್ಲ. ಎಲ್ಲರೂ ಅದೇ ಪ್ರೀತಿ ನನ್ನ ಮೇಲೆ ತೋರಿಸ್ತಾರೆ, ಅದೇ ಗೌರವ ನನ್ನ ಮೇಲೆ ತೋರಿಸ್ತಾರೆ, ನಾನು ಅದೇ ಪ್ರೀತಿನ ಅವ್ರ ಮೇಲೆ ತೋರಿಸ್ತಾರೆ. ನಾನು ಹೇಳೋದು, ಈ ರೀತಿ ಒಂದು ಬಾಂಧವ್ಯ ಬೇರೆಯವರಿಗೂ ಸಿಗಲಿ, ಅದರಿಂದ ಅವರು ಅವ್ರ ಜೀವನದಲ್ಲಿ ಆ ಸಂತುಷ್ಟಿಯನ್ನು ಕಾಣಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು ಸೊ ಮಚ್ ಶೆಟ್ರೆ, ಇಷ್ಟರ ತನಕ ಮಾತಾಡಿದ್ದಕ್ಕೆ. ಅನುಭವ ಹಂಚ್ಕೊಳ್ಳೋಕೆ ಎಲ್ಲೋ ಒಂದೊಂದು ವೇದಿಕೆಗಳು ಸಿಗ್ತವೆ. ಅದರಲ್ಲಿ ನಿಮ್ಮಂಥ ಸ್ನೇಹಿತರು ಸಿಗದಾಗ ಏನು ಕೇಳಿದ್ರೆ, ನಾವು ಸಂದರ್ಶನಕ್ಕಿಂತ ಸ್ನೇಹಿತರ ಜೊತೆ ಹೇಗೆ ಮಾತಾಡಿದ್ವಿ ಅಂಥೇಳಿ ಸ್ನೇಹಿತರ ಜೊತೆಗೆ ಕೇಳಿದ್ರೆ ಯೋಚನೆ ಮಾಡೋದಿಲ್ಲ. ಹೌದು, ಆ ಸಮಯದಲ್ಲಿ ಇನ್ಸ್ಟೆಂಟಾಗಿ ಏನು ಬಂತು ಅದನ್ನ ಹೇಳ್ತೀವಿ. ನೋಡಿ, ಏನೂ ಬರ್ಕೊಂಡು ಬಂದಿಲ್ಲ. ಆಮೇಲೆ ತುಂಬ ಜನ ಕೇಳ್ತಾರೆ ನಿಮ್ಮ ಹತ್ರ, ಏನು ಶೆಟ್ರೆ ಚೆನ್ನಾಗಿ ಮಾತಾಡ್ರಿ ಅಂತ. ಎಲ್ಲ ಕಡೆ ಅಂತಲ್ಲ, ಯಾರೋ ಕೇಳ್ತಾರೆ. ಹೌದು, ನಾಳೆ ಮಾತಾಡಿದ್ದೇನಿಲ್ರಿ, ಅನುಭವನ ಹೇಳ್ಕೊಂಡಿದ್ದು ಅಷ್ಟೇ. ಈಗ ಒಬ್ಬೊಬ್ಬ ಮನುಷ್ಯನಿಗೂ ಒಂದೊಂದು ಅನುಭವ ಇರುತ್ತೆ, ಒಬ್ಬೊಬ್ಬ ಜೀವನದಲ್ಲೂ ಒಂದೊಂದು ಅನುಭವ ಇರುತ್ತೆ, ಅದನ್ನು ಅವ್ನು ಶೇರ್ ಮಾಡ್ತಾನೆ ಅಷ್ಟೇ. ಇದಕ್ಕೆ ಮುಂಚೆ ಥರ ಸ್ಕ್ರಿಪ್ಟ್ಗಳು ಗಿಫ್ಟ್ಗಳು ಏನು ಅವಶ್ಯಕತೆ ಆಯಿತಾ. ನಮ್ಮಂಥವರಿಗೆ ಎಲ್ಲೋ ಅವಕಾಶ ಸಿಕ್ಕಿ ಸಮಾಜದಲ್ಲಿ ಒಂದು ಜನ ನಮ್ಮನ್ನು ಗುರುತಿಸುವ ಹಂತಕ್ಕೆ ಭಗವಂತ ತಂದರೆ, ಅದನ್ನು ನೀವು ಸಮಾಜಕ್ಕೆ ಪರಿಚಯಿಸೋ ಕೆಲಸ ನೀವು ಮಾಡ್ತಿದ್ರಿ. ಇದರಿಂದ ಪಾಪ್ಯುಲಾರಿಟಿ, ಮುಂಚೆ ನಾನಿದ್ದೆಲ್ಲ ಸ್ವಲ್ಪ ಈ ಇಂಟರ್ವ್ಯೂಗೋ ಅಥವಾ ಸನ್ಮಾನಕ್ಕೋ ಇವಕ್ಕೆಲ್ಲ ನಾನು ಹಿಂದೇಟು ಹಾಕ್ತಾಯಿದ್ದೆ. ಆದರೆ ಇವಾಗಲೂ ಸನ್ಮಾನಕ್ಕೆ ನಾನು ಹಿಂದೇಟು ಹಾಕ್ತೀನಿ. ಆದರೆ ಈ ಥರಕ್ಕೆ ಯಾಕೆ ಬರ್ತೀನಿ ಕೇಳಿದ್ರೆ, ನಮ್ಮ ಅನುಭವದಿಂದ ಯಾರಿಗಾದ್ರು 4 ಜನ ಸಹಾಯ ಆದರಾಗಲಿ, ಅದೇ ಥರನೇ ಇನ್ನೂ ಒಂದಷ್ಟು ಜನನ ವೇದಿಕೆಗೆ ತಂದು ಅವರ ಅನುಭವವನ್ನು ಹೊಂದಿದಾಗ ನಮ್ಮ ಉದ್ಯಮಕ್ಕೂ ಸಮಾಜಕ್ಕೂ ಸಹಕಾರಿಯಾಗ್ಬೋದು ಅಂತ ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾಯಿದ್ರಿ. ತಮಗೂ ಶುಭವಾಗಲಿ, ತಮ್ಮ ತಂಡಕ್ಕೆ ಶುಭವಾಗಲಿ ಅಂತ ಹೇಳ್ಕೊಂಡು ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.